श्रोतांसि सर्वर्ष्य हृदां यदीये प्रज्ञासमुद्रे मिलनं भजन्ति तं ज्ञानविज्ञाननिधिं शरण्यं श्रीसद्गुरुं त्वां शरणं प्रपद्ये। यमाय धर्मराजाय मृत्यवे चान्तकाय च वैवस्वताय कालाय सर्वभूतक्षयाय च औदुम्बराय दग्धाय नृपोदराय चित्राय चित्रगुप्ताय वै नमः। ಹರೇ ರಾಮ. ಈ ದಿನ ಪ್ರತಿಕ್ರಿಯೆಗಳನ್ನು ಕೇಳುವಂಥ ಮನಸ್ಸಿದೆ ನಮಗೆ. ಒಂದು ಘಟ್ಟ ಪಾಠದ್ದು ಮುಂದುವರಿಸುವ ಮೊದಲು ನಿಮಗೆ ಏನು ಅನ್ನಿಸ್ತು, ಪಾಠದ ಬಗ್ಗೆ ಅನ್ನಿಸ್ತು ಅನ್ನೋದಕ್ಕಿಂತ ಕರ್ಮದ ಬಗ್ಗೆ ಏನು ಅನ್ನಿಸ್ತು, ನೀವೇನನ್ನು ತಿಳ್ಕೊಂಡ್ರಿ, ಯಾವುದು ನಿಮಗೆ ಹೊಸ್ತು ಅಂತ ಅನ್ನಿಸ್ತು, ಯಾವುದು ನಿಮಗೆ ವಿಶೇಷ ಅಂತ ಅನ್ನಿಸ್ತು, ಯಾವುದು ಕೂಡಲೇ ನೆನಪಾಗ್ತಾ ಇದೆ, ಎಲ್ಲಿ ಜಿಜ್ಞಾಸೆ ಇದೆ. ನೀವು ಮಾತಾಡೋದಕ್ಕೆ ಒಂದು ಸಂದರ್ಭ, ಅವಕಾಶ. 3 ಪ್ರಶ್ನೆಗಳು ಬಂದಿದೆ ಭಗವತ್ಪಾದ ಗುರುಕುಲದಿಂದ, ಅದನ್ನು ನೋಡೋಣ. ತತ್ಪೂರ್ವದಲ್ಲಿ ನಿಮಗೇನು ಅನ್ನಿಸ್ತೋ ನೀವು ಹೇಳಬೇಕು. ನಿಮ್ಗೆ ಯಾವ ಒಂದು ವಿಷಯ ನೆನಪಾಗತ್ತೆ, ಒಂದು ನೀತಿ ನೆನಪಾಗತ್ತೆ, ಅಥವಾ ಒಂದು ಕಥೆ, ಒಂದು ಸಂದರ್ಭ ನೆನಪಾಗತ್ತೆ, ಯಾವುದಾದ್ರೂ ಪರವಾಗಿಲ್ಲ. ಇಡೀ ಪಾಠದಲ್ಲಿ ನಿಮಗೆ ನೆನಪಾಗುವಂಥದ್ದು, ನಿಮಗೆ ತುಂಬ ಖುಷಿ ಕೊಡುವಂಥದ್ದು, ಅಥವಾ ವಿಶೇಷ ಅನ್ಸೋಂಥದ್ದು, ಹೊಸತು ಅನ್ಸೋಂಥದ್ದು, ಇಂಥದ್ದನ್ನು ಕಡಿಮೆ ಶಬ್ದಗಳಲ್ಲಿ ಹೇಳಿ. ಒಬ್ಬರಿಗೆ ಒಂದು ಅವಕಾಶ, ಅದು ಮುಗಿದ ಮೇಲೆ, ಒಂದು ಆವೃತ್ತ ಮುಗಿದ ಮೇಲೆ ಮತ್ತು ಸಮಯ ಇದ್ದರೆ 2ನೇ 3ನೇ ಸತಿಗೂ ಕೂಡ ಹೇಳ್ಬೋದು. ಆದರೆ ಮೊದಲಿಗೆ ಒಬ್ಬರು ಒಂದು ಸತಿ ಅವಕಾಶ ಪಡಿಸ್ಕೊಂಡು ಬೇಗ ಬೇಗ ಹೇಳಿ. ಪ್ರತಿಕ್ರಿಯೆಗೆ ಒಂದು ಸಂದರ್ಭ ಈಗ ಅಂತ. ಏನು ತಗೊಂಡ್ರು ನೀವು ಅಂತ, ಪಾಠದಿಂದ ನೀವು ತಗೊಂಡಿದ್ದೇನು ಅಂತ ನಿಮಗೆ ಮುಟ್ತೋ ಇಲ್ಲೋ ಗೊತ್ತಾಗಬೇಕಲ್ಲ ನಮಗೆ. ಅದು ಆ ದೃಷ್ಟಿಯಿಂದ ಯಾರು ಪ್ರಾರಂಭ ಮಾಡ್ತೀರಿ? ಯಾರಾದರೂ ಪ್ರಾರಂಭ ಮಾಡಿ. ಅಲ್ಲಿ ಹಿಂದೆ ಮಾಡಿದ ಪಾಪಕರ್ಮ ಕೆಲಸ ಮಾಡ್ತಾ ಇರೋಂಥದ್ದು ಆ ಜಾಗ. ಯಾಕೆಂದರೆ ಒಂದು ತಪ್ಪು ಮಾಡಿಸ್ತಾ ಇದ್ದಾರೆ ಅವನ ಕೈಯಲ್ಲಿದು, ಮಾಡಬಾರದು ಒಂದು ಕೆಲಸ ಮಾಡಿಸ್ತಾ ಇದೆ ಅವನ ಕೈಯಲ್ಲಿದು, ದಶರಥನ ಕೈಯಲ್ಲಿ. ಯಾವುದೋ ಒಂದು ಪೂರ್ವಕರ್ಮ, ಕುಕರ್ಮವೇ ಅದು. ಮುನಿಕುಮಾರ ತೀರಿ ಆದ್ಮೇಲೆ ಅವನಮ್ಮ ಕೇಳಿದ್ರು ಅವನಿಗೆ ಎಲ್ಲ ಬಾಣ ಸಿಕ್ಕಿತ್ತು ಅಂತ. ಅದು ಮುನಿಕುಮಾರ ಅಲ್ಲ, ಬೇರೆ ಕಥೆ ಅದು. ಯಾರೊಬ್ಬ ಯುದ್ಧದಲ್ಲಿ ತೀರ್ಕೊಂಡಾಗ ಅವ್ರ ತಾಯಿ ಕೇಳಿದ್ಲು. ಮುನಿಕುಮಾರ ಅಲ್ಲ, ಮುನಿಕುಮಾರನ ಯುದ್ಧ ಇಲ್ಲ ಅಲ್ಲಿ, ಹಾಗಾಗಿ ಮುನಿಕುಮಾರನ ವಿಷಯ ಅಲ್ಲ ಅದು. ಅನ್ಯತ್ರ ಬೇರೆ ಕಡೆಗೆ ತಾಯಿಯೊಬ್ಬಳು ತನ್ನ ಮಗ ಯುದ್ಧದಲ್ಲಿ ತೀರ್ಕೊಂಡಾಗ ಕೇಳಿದ್ಲು, ಎಲ್ಲಿ ಅವನಿಗೆ ಗುಂಡು ಅಥವಾ ಬಾಣ ಅಥವಾ ಶಸ್ತ್ರ ಎಲ್ಲಿ ತಗುಲಿತ್ತು ಅಂತ ಕೇಳಿದ್ಲು ಅಂತ. ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಅದು ವಿವೇಕಯುತವಾಗಿ ಜನ್ಮಯುತವಾಗಿ ಆಚರಿಸಿ. ಇಡೀ ಪಾಠದ ಸಾರಾಂಶ ಅದು. ಯಾಕೆ ಇಷ್ಟೆಲ್ಲ ಹೇಳಬೇಕು ಮಾಡಬೇಕು ಅಂದರೆ
ನಾವು ಏನೇ ಮಾಡಬೇಕಾದ್ರೂ ಎಚ್ಚರ ವಹಿಸಬೇಕು. ನಾಳೆ ನಮಗದು ಪಾಶವಾಗಿ ಸುತ್ಕೋಬಾರ್ದು. ಕೈಗೆ ದಶರಥ ವರ ಕೊಟ್ಟ ಹಾಗಾಗಬಾರ್ದು. ಮುಂದೊಂದು ದಿನ ನಮಗೆ ಕೊರಳಿಗೆ ಉರುಳಾಗಬಾರ್ದು. ಹಾಗಾಗಿ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಏನೇ ಮಾಡುವಾಗಲೂ ವಿವೇಚಿಸಿ ಸರಿಯೋ ತಪ್ಪೋ ಅನ್ನೋದನ್ನು ಸರಿಯಾದ್ದನ್ನು ಮಾತ್ರ ಮಾಡಬೇಕು. ತಾಪಸ ಕುಮಾರನ ತಂದೆಗೆ ತನ್ನ ಮಗ ದಶರಥ ಶಬ್ದಭೇದಿಯಿಂದ ಸತ್ತಿದ್ದನ್ನು ಗೊತ್ತಾಗ್ಬೇಕು. ತನ್ನ ವಿವೇಕ ಕಳ್ಕೊಳ್ಳದೆ ದಶರಥ ತಿಳಿದೇ ಮಾಡಿದ ತಪ್ಪು ಅಂತ ಕ್ಷಮಿಸ್ತಾನೆ. ಅದು ವಿಶೇಷ, ತುಂಬ ವಿಶೇಷ, ತುಂಬ ವಿಶೇಷ. ಸರಿಯಾದ ಒಂದು ಒಳ್ಳೆಯ ವಿಷಯ ಗ್ರಹಿಸಿದ್ದೀನಿ. ಕರ್ಮ ಬ್ರಹ್ಮ ಸಮರ್ಪಣ. ನಾವು ಏನೇ ಮಾಡಿದ್ರು ಆ ದೇವರಿಗೆ ಅರ್ಪಿಸೋದ್ರಿಂದ ನಾವು ಪರಗತಿಯನ್ನು ಹೊಂದ್ಬೋದು. ಬರೀ ಇದೊಂದರಿಂದ ಪರಗತಿಯನ್ನು ಹೊಂದ್ಬೋದು. ಖಂಡಿತ ಹೌದು. ಇದು ತುಂಬ ಗ್ರಹಿಸಬೇಕಾದ ಒಂದು ವಿಷಯ ಅಂತ. ತುಂಬ ಸರಳ ಇದೆ. ನಾವಂತೂ ಏನು ಒಂದಲ್ಲ ಒಂದು ಮಾಡ್ತಾನೆ ಇರ್ತೀವಿ ಇಡೀ ದಿನ. ಮಾಡಿದಂತೆ ನಿನಗಪ್ಪ ಒಂದು ಅನ್ನೋ ಒಂದು ಭಾವ ನಮಗೆ ಬರ್ತಾ ಇದ್ದರೆ ಅಷ್ಟೇ ಸಾಕು ಅಂತ ಬಿಡುಗಡೆ ಹೊಂದೋದಕ್ಕೆ ನಾವು ಅಂತ. ಹಾಗಾಗಿ ಸರಿಯಾದ ಒಳ್ಳೆಯ ವಿಷಯ ಅದು, ತುಂಬ ಒಳ್ಳೆಯ ವಿಷಯ ಅದು. ಆಯಿತಾ? ಅದೇನಾ? ಪ್ರತಿ ಕರ್ಮಕ್ಕೂ ಅರ್ಪಣೆ ಇದ್ರೆ ಅದು ಮುಖ್ಯ ಬಂದಾಗಲ್ಲ ಅಂತ ಹೌದು. ಅವರಿಗೆ ಸಾಧ್ಯ. ಸರಿಯಾದ ವಿಷಯ ಅದು. ಸಮರ್ಪಣೆ ಬೇಕು ಕರ್ಮಕ್ಕೆ, ಪ್ರತಿ ಕರ್ಮಕ್ಕೆ ಸಮರ್ಪಣೆ ಬೇಕು ಅನ್ನೋದು. ನಾವು ಎಲ್ಲಿ ಬೇಕಾದ್ರೂ ಇರಲಿ, ಎಷ್ಟು ಮೇಲ್ ಬೇಕಾದ್ರೂ ಇರಲಿ, ಎಷ್ಟು ಕೆಳಗೆ ಬೇಕಾದ್ರೂ ಇರಲಿ, ಈ ಲೋಕದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಇರಲಿ, ನಮ್ಮ ಕರ್ಮ ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಿಂದೆ ಒಂದು ದೈವಿ ಶಕ್ತಿ ಕೆಲಸ ಮಾಡ್ತಾ ಇದೆ. ಈ ವಿಷಯ ಮನಸ್ಸಿಗೆ ತುಂಬಾ ಬಂದಿರೋದು. ಹೌದು, ವಿಳಾಸ ತಪ್ಪೋದಿಲ್ಲ ಅಂತ. ಕರ್ಮ ಎಂದೂ ವಿಳಾಸ ತಪ್ಪೋದಿಲ್ಲ ಅಂತ. ಯಾರು ಮಾಡಿದಾನೋ ಅವನನ್ನು ಹುಡ್ಕೊಂಡು ಬಂದು ಅವನಿಗೆ ಆ ಫಲ ಕೊಟ್ಟೆ ಹೋಗೋದದು. ಕೌಸಲ್ಯ ಎಷ್ಟು ಹಿರಿಯಳತ್ತವಳು, ಎಷ್ಟು ದೊಡ್ಡವಳು ಅಂತ ಗೊತ್ತಾಗ್ತದೆ. ಅವಳು ಏನೇ ಆದರೂ ವಿವೇಕದಿಂದ ಅದನ್ನು ಸರಿಯಾಗಿ ಸಮವಾಗಿ ಸ್ವೀಕರಿಸ್ತೀನಿ. ಯಾರಿಗೂ ಇಷ್ಟವರೆಗೆ ಗೊತ್ತಿರಲಿಲ್ಲ. ಜಗತ್ತಿಗೆ ದೊಡ್ಡವನನ್ನು ಹೆತ್ತವಳು ಅಂತ. ಹಾಗಾಗಿ ಈಗ ಪರಮಾತ್ಮ ಎಲ್ಲರಿಗಿಂತ ದೊಡ್ಡವನಂದರೆ ಅವಳು ಹೊಟ್ಟೆಲಿರ್ಬೇಕಾದ್ರೆ ಅವಳು ಮತ್ತೆ ದೊಡ್ಡವಳಬೇಕಲ್ಲ ಅವಳು ಕೌಸಲ್ಯ ಅಂತ. ವ್ಯಕ್ತಿತ್ವದಿಂದ ತುಂಬ ದೊಡ್ಡವಳು, ತುಂಬ ಪಕ್ವವಾದ ವ್ಯಕ್ತಿತ್ವ ಕೌಸಲ್ಯದು. ಎಲ್ಲೂ ಅವಳು ಸಹನೆ ತಪ್ಪಲಿಲ್ಲ, ಕಷ್ಟ ದುಃಖಗಳನ್ನು ನುಂಗ್ತಾಳೆ, ಧರ್ಮದಂತೆಯೇ ನಡೀತಾಳೆ. ಕೊನೆಗೂ ಅವಳು ರಾಮನನ್ನು ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ರಾಮ ಕಾಡಿಗೆ ಹೊರಟಾಗ ಹೋಗಲೇಬೇಕು ಅಂತ ಮನಸ್ಸು. ರಾಮ ಯಾವಾಗ ನೆನಪಿಸ್ತಾನೆ, ನೀನು ಪತಿವ್ರತೆ, ಪತಿಯನ್ನು ಬಿಟ್ಟು ನೀನು ಕಾಡಿಗೆ ಬರುವಂತಿಲ್ಲ ಅಂತಾಗ ಮತ್ತೆ ಮಾತಾಡಲಿಲ್ಲ ಅಂತವಳು. ಆಯಿತು ಸರಿ ಅಂತ ಹೇಳಿದ್ಲು ಅಂತ. ಇಷ್ಟ ಇಲ್ಲ ಅವಳಿಗೆ, ಆದರೆ ಧರ್ಮವನ್ನು ಬಿಟ್ಟು ಅವಳು ವರ್ಸೋಕ್ಕೆ ತಯಾರಿಲ್ಲ, ಸಿದ್ಧ ಇಲ್ಲ ಅಂತ. ತುಂಬ ಪಕ್ವ ವ್ಯಕ್ತಿತ್ವ ಅದು. ಅಲ್ಲೇ ಕೊಡಿ. ಕರ್ಮ ಮರಿಹಾಕುತ್ತೆ ಅಂತ ಹೇಳಿದ್ರಿ, ವಿಜುರನ್ ಮಾತು ಹೇಳಿದ್ರಿ. ಪಾಪ ಪ್ರಜ್ಞೆಯನ್ನು ನಾಶ ಮಾಡುತ್ತೆ, ಪ್ರಜ್ಞೆ ನಾಶ ಆದಾಗ ಮತ್ತೆ ಪುನಃ ಪಾಪ ಮಾಡ್ತೀವಿ. ಹಾಗೆ ಪುಣ್ಯನೂ ಹಾಗೆ, ಪುಣ್ಯದಿಂದ ಪ್ರಜ್ಞೆ ವೃದ್ಧಿ ಆಗುತ್ತೆ, ವೃದ್ಧಿಯಾದ ಪ್ರಜ್ಞೆಯಿಂದ ಮತ್ತೆ ಪುಣ್ಯ ಕೆಲಸ ಮಾಡ್ತೀವಿ. ಹೆಚ್ಚಿನ ಪುಣ್ಯದ ಕೆಲಸ ಮಾಡ್ತಾನೆ ಆಗ. ಹೌದು, ಅದು ಆ ದಾರಿ ಹಿಡ್ಕೊಂಡ್ರೆ ಹಾಗೆ ಹೋಗ್ತಾ ಇರುತ್ತೆ ಅದು ಅಂತ. ಈ ದಾರಿ ಹಿಡ್ಕೊಂಡ್ರೆ ಹೀಗೆ ಹೋಗ್ತಾ ಇರುತ್ತೆ ಅಂತ. ಈ ಕಡೆ ಕೊಡಿ. ಪ್ರತಿಯೊಬ್ಬರ ಜೀವನವೂ ವೈವಿಧ್ಯವಾಗಿರುತ್ತೆ. ಯಾಕೆಂದ್ರೆ ಕರ್ಮದ ವೈವಿಧ್ಯ. ತುಂಬ ಸರಿಯಾದ ವಿಷಯ. ಜಗತ್ತು ಯಾಕೆ ಎಷ್ಟು ವೈವಿಧ್ಯ ಹೊಂದಿದೆ ಅಂದರೆ ಕರ್ಮ ಅಷ್ಟು ಬೇರೆ ಬೇರೆ ರೀತಿಯಲ್ಲಿದೆ, ಅದೇ ಕಾರಣದಿಂದ ಅಂತ. ಒಂದು ಒಳ್ಳೆಯ ಕರ್ಮ ಮತ್ತೊಂದು ಒಳ್ಳೆಯ ಕರ್ಮಕ್ಕೆ ಕಾರಣವಾಗುತ್ತೆ. ಹಾಗೆ ಒಂದು ಕೆಟ್ಟ ಕೆಲಸ, ಕೆಟ್ಟ ಕರ್ಮ ಮತ್ತೊಂದು ಕೆಟ್ಟ ಕರ್ಮಕ್ಕೆ ಕಾರಣವಾಗುತ್ತೆ. ಸರಿ. ಆದಷ್ಟು ಒಳ್ಳೆ ಕರ್ಮಗಳನ್ನು ಮಾಡಬೇಕು. ಈಗ ಸಕ್ಕರೆ ಚೆಲ್ಲಿದ್ರೆ ಒಂದು ಇರುವೆ ಬಂದರೆ ಆ ಸಕ್ಕರೆಗೆ ಅದ್ರ ಹಿಂದೆ ಒಂದ್ರ ಹಿಂದೆ ಇರುವೆಗಳು ಬರ್ತಾವಲ್ವ, ಹಾಗೆ ಅದು ಅಂತ. ಅದು ಪುಣ್ಯ ಆಗಲಿ ಪಾಪ ಆಗಲಿ, ಒಂದು ಬಂತು ಅಂದರೆ ಅದ್ರ ಹಿಂದೆ ಮತ್ತೆ ಅದೇ ರೀತಿಯಲ್ಲಿ ಬರೋಕ್ಕೆ ಪ್ರಾರಂಭ ಆಗುತ್ತೆ ಅಂತ. ಫಲಿತಾಂಶದ ಮೇಲೆ ಆಸೆ ಇರಬಾರ್ದು. ಹೇಳು. ಫಲಿತಾಂಶದ ಬಗ್ಗೆ ಆಸೆ ಇರಬಾರ್ದು. ಕಾರ್ಯ ಕಷ್ಟ ಎಷ್ಟಿದ್ರು ಅದನ್ನು ಕಾರ್ಯದಲ್ಲಿ
ಫಲಿತಾಂಶವನ್ನೇ ನೋಡ್ತಾ ನಾವು ಮಾಡಬಾರ್ದು ಮಾಡೋ ಕೆಲಸವನ್ನು ಅಂತ. ಮಾಡೋ ಕೆಲಸ ಚೆನ್ನಾಗಿ ಮಾಡಬೇಕು, ಕಷ್ಟಪಟ್ಟು ಮಾಡಬೇಕು, ಫಲಿತಾಂಶ ಬರುತ್ತೆ ಅದರಷ್ಟಕ್ಕೆ. ಅದು ತುಂಬ ಸರಿಯಾದ ಮಾತು. ಇನ್ನೊಬ್ಬರು ಒಳ್ಳೇದೊಂದು ತನ್ನನ್ನು ಕೊಂದವನ ಒಳ್ಳೆಯದನ್ನು ಯೋಚನೆ ಮಾಡ್ತಾನೆ ಅವನು. ತನ್ನನ್ನು ಕೊಂದವನಿಗೆ ತನ್ನ ತಂದೆಯಿಂದ ಶಾಪ ಬರದೇ ಇರಲಿ, ಅವನು ನಾಶ ಆಗದೇ ಇರಲಿ ಅಂತ ಯೋಚನೆ ಮಾಡ್ತಾನೆ. ಈ ಬ್ರಹ್ಮಾಂಡದಲ್ಲಿ ತಂದೆ ತಾಯಿಯ ಸೇವೆಗಿಂತ ದೊಡ್ಡದು ಯಾವುದಿಲ್ಲ, ಅದರಿಂದಲೇ ಅವನಿಗೆ ಸ್ವರ್ಗ ಸಿಕ್ಕಿದೆ. ಅದಕ್ಕೋಸ್ಕರ ಈ ಕಥೆ ಹೇಳಿದ್ದು. ಅಂದರೆ ನೀವೆಲ್ಲ ವಿದ್ಯಾರ್ಥಿಗಳಲ್ವಾ, ಚಿಕ್ಕ ಮಕ್ಕಳು, ನೀವು ತಂದೆ ತಾಯಿ ಮುಖ್ಯ ಆಗಿರ್ತಾರೆ ಜೀವನದ ಈ ಘಟ್ಟದಲ್ಲಿ. ಹಾಗಾಗಿ ತಂದೆ ತಾಯಿ ಮಹತ್ವ ಹೇಳಬೇಕು ಅನ್ನೋ ಕಾರಣಕ್ಕೆ ಈ ಕಥೆ ಆರಿಸ್ಕೊಂಡಿದ್ದು. ಕರ್ಮವನ್ನು ವಿಸ್ತರಿಸಬೇಕು, ಕರ್ಮವನ್ನು ವಿವರಿಸಬೇಕು ಅಂದರೆ ಎಲ್ಲಿಂದ ಶುರು ಮಾಡೋದು? ತಂದೆ ತಾಯಿ, ಗುರು, ಹಿರಿಯರು, ಮಹಾತ್ಮರು, ಹೀಗೆ ಇದೇ ರೀತಿ ಹೋಗ್ಬೇಕಲ್ವ ಅದು. ಹಾಗಾಗಿ ಇದನ್ನು ಮೊದಲಾಗಿ ಆರಿಸ್ಕೊಂಡಿದ್ದು ಕಾರಣನೇ ಅದು ಅಂತ. ನೀವೆಲ್ಲ ತಂದೆ ತಾಯಿ ಮಕ್ಕಳು, ನಿಮಗೆಲ್ಲ ತಂದೆ ತಾಯಿ ತುಂಬ ಪ್ರೀತಿ, ಕೆಲವರಿಗೆ ಇರ್ಬೋದು, ಕೆಲವರಿಗೆ ಇಲ್ಲದೇ ಇರ್ಬೋದು. ಇದ್ದರೂ ಇಲ್ಲದೇ ಇದ್ದರೂ ಅವ್ರ ಬಗ್ಗೆ ಉಚ್ಚ ಭಾವ ಅತ್ಯಗತ್ಯ ಅನ್ನೋ ಕಾರಣಕ್ಕೇ ಈ ಕಥೆಯನ್ನು ತಗೊಂಡಿರೋಂಥದ್ದು. ಪೂರ್ತಿ ಸರಿ. ಕರ್ಮ ಗೊತ್ತಾದರೆ ಎಲ್ಲ ಗೊತ್ತಾಯಿತು, ಇಡೀ ಜೀವನವೇ ಗೊತ್ತಾಯಿತು. ತುಂಬ ಸರಿ ಅದು. ಅಷ್ಟು ಗೊತ್ತಾದರೆ ಸಾಕು ಅಂತ. ಕರ್ಮ ಗೊತ್ತಾದರೆ ಎಲ್ಲ ಗೊತ್ತಾಯ್ತು ಅಂತ ಗೊತ್ತಾದರೆ ಸಾಕು ಅಂತ. ಅದೇ ಒಂದು ಸಾರ್ಥಕ ಅಂತ. ಯಾವುದೇ ಕರ್ಮಕ್ಕಾದ್ರೂ ಪ್ರತ್ಯಕ್ಷ ಫಲ ಅಂತ ಒಂದಿರುತ್ತೆ, ಅಪ್ರತ್ಯಕ್ಷ ಫಲ ಅಂತ ಇನ್ನೊಂದಿರುತ್ತೆ. ಎರಡನ್ನೂ ಕೂಡ ತಿಳ್ಕೊಂಡು ಆ ಕರ್ಮವನ್ನ ಆಚರಿಸ್ಬೇಕು, ಆಗ ಕರ್ಮದ ಮರ್ಮ ಅಂತ ಆಚರಿಸ್ಬೇಕಾಗತ್ತೆ. ಹಾಗಾಗಿ ನಾವು ಧರ್ಮಶಾಸ್ತ್ರದ ಮೊರೆ ಹೋಗ್ಬೇಕು. ಧರ್ಮಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರೆ ನಾವು ಕರ್ಮವನ್ನ ಸರಿಯಾಗಿ ಅರ್ಥ ಕರ್ಮ ಮಾಡಬೇಕು. ಜೀವನಕ್ಕಾಗಿ ಯಾವುದನ್ನು ಬೇಕಾದರೂ ಅಧ್ಯಯನ ಮಾಡಿ, ಹೊಟ್ಟೆಪಾಡಿಗಾಗಿ ಏನನ್ನು ಬೇಕಾದ್ರೂ ಅಧ್ಯಯನ ಮಾಡಿ. ಆದರೆ ಈ ಯಾವುದು ಧರ್ಮಶಾಸ್ತ್ರ ಇದೆಯಲ್ಲ, ಅದನ್ನು ಸ್ವಂತಕ್ಕಾಗಿ ಅಂತ, ನಮ್ಮ ಜೀವದ ಒಳಿತಿಗಾಗಿ ಅಧ್ಯಯನ ಮಾಡಬೇಕು. ಯಾವುದನ್ನು ಹೊಟ್ಟೆಪಾಡಿಗೋಸ್ಕರ ಅಧ್ಯಯನ ಮಾಡೋದಲ್ಲ. ಆದರೆ ಒಂದು ವೇಳೆ ಮಾಡಿದ್ರೂ, ನೀವು ಏನನ್ನೇ ಬೇರೆ ಓದಿದ್ರು, ನಿಮಗೇನೋ ಆಸಕ್ತಿ ಇದೆ, ಆಸಕ್ತಿ ಇರೋದನ್ನು ಓದ್ಬೋದು. ನನಗೆ ಯೋಗ ಆಸಕ್ತಿ, ಜ್ಯೋತಿಷ ಆಸಕ್ತಿ, ಯಾವ್ದು ಆಸಕ್ತಿ ಇದನ್ನು ಅದನ್ನು ಓದೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ನೀವು ಏನೇ ಓದಿದರೂ ತಪ್ಪದೆ ಧರ್ಮಶಾಸ್ತ್ರ ಓದಬೇಕು. ಯಾಕೆಂದರೆ ಎಲ್ರಿಗೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಸರಿ ತಪ್ಪು ಅಷ್ಟೇ ಇರುವಂಥದ್ದಲ್ಲಿ ಅದು ಬೇಕು ಅಂತ. ನಮಗೆ ಗೊತ್ತಿರೋದಿಲ್ಲ ಅಂತ ತಪ್ಪನ್ನು ಸರಿ ಅಂತ ಅಂದ್ಕೊಂಡು ಮಾಡ್ತಾ ಇರ್ತೇವೆ ಎಷ್ಟೋ ಬಾರಿ. ಅದು ತಪ್ಪು ಯಾವುದು ಗೊತ್ತಾಗಬೇಕಲ್ಲ ನಮಗೆ, ಧರ್ಮಶಾಸ್ತ್ರದಿಂದಲೇ ಗೊತ್ತಾಗುವಂಥದ್ದು ಅದು. ಹಾಗಾಗಿ ಶಾಸ್ತ್ರಗಳಲ್ಲಿ ತುಂಬ ಉತ್ಕೃಷ್ಟವಾದ ಶಾಸ್ತ್ರ, ಪ್ರಾಯೋಗಿಕವಾದ ಶಾಸ್ತ್ರ ಬೇಕೇ ಬೇಕು, ಜೀವನಕ್ಕೆ ಬೇಕು, ಜೀವಕ್ಕೆ ಬೇಕು ಅಂತ. ಯಾವುದು ಅಂದರೆ ಧರ್ಮಶಾಸ್ತ್ರ. ಹಾಗಾಗಿ ನಿಮಗದು ಪ್ರಮಾಣ ಪತ್ರ ಸಿಗುತ್ತೋ ಇಲ್ವೋ, ಅಥವಾ ಅದು ಬೇಕೋ ಬೇಡವೋ ನಗಣ್ಯ ಅಂತ. ಆದರೆ ಈ ಶಾಸ್ತ್ರವನ್ನು ನಾವು ತಪ್ಪದೇ ಅಧ್ಯಯನ ಮಾಡಬೇಕು. ಅದು ಪುರುಷರಾಗಲಿ ಮಹಿಳೆಯರಾಗಲಿ ಯಾರೇ ಬೇಕಾರಾಗಿರಲಿ, ಅಥವಾ ಯಾವ ಜಾತಿ ಜನಾಂಗದ ಪ್ರಶ್ನೆ ಇಲ್ಲ ಅಂತ, ಎಲ್ಲರೂ ಕೂಡ ಧರ್ಮ ಗೊತ್ತಿರಬೇಕು. ಅದರಲ್ಲೇನು ಎರಡನೇ ಮಾತಿಲ್ಲ ಅಂತ, ಗೊತ್ತಿರ್ತಿತ್ತು ಅಂತ. ಈ ಕೌಸಲ್ಯ ಬಗ್ಗೆ ಹೇಳಬೇಕಾದ್ರೆ, ಕೌಸಲ್ಯ ಯೋಗಕ್ಷೇಮ ಕೇಳ್ತಾನೆ ಭರತ. ಎಲ್ಲಿ? ರಾಜಗೃಹದಲ್ಲಿ ದೂತರು ಬರ್ತಾರಲ್ಲ ಅಯೋಧ್ಯೆಯಿಂದ, ದೂತರು ಬಂದು ಬಾ ಅಂತ ಕರೀತಾರಲ್ಲ ಅವನನ್ನು ಅಯೋಧ್ಯೆಗೆ. ಎಲ್ಲರೂ ಕುಶಲ ಬಾ ಅಂತ ಕೇಳಬೇಕಾದ್ರೆ, ಅವನು ಕೌಸಲ್ಯ ಬಗ್ಗೆ ಕೇಳಬೇಕಾದ್ರೆ ಧರ್ಮಜ್ಞ, ಧರ್ಮದರ್ಶಿನಿ, ಧರ್ಮಜ್ಞ ಈ ಪದಗಳನ್ನು ಕೌಸಲ್ಯಗೆ ಬಳಸಿದ್ದಾರೆ, ಸುಮಿತ್ರೆಗೆ ಬಳಸಿದ್ದಾರೆ, ಸೀತೆಗೆ ಬಳಸಿದ್ದಾರೆ, ಅನೇಕರಿಗೆ ಅಂಥವರಿಗೆ ಅದನ್ನು ಬಳಸಿದ್ದಾರೆ. ಯಾಕೆಂದ್ರೆ ಅವರಿಗೂ ಕೂಡ ಧರ್ಮ ಪೂರ್ತಿಯಾಗಿ ಗೊತ್ತಿರ್ತಿತ್ತು, ಸರಿಯಾಗಿ ಗೊತ್ತಿರ್ತಿತ್ತು ಅಂತ. ಈಗ ಪುಸ್ತಕ ಓದೋದು ಮಾತ್ರ ಶಾಸ್ತ್ರ ಅಲ್ಲ. ಈಗ ಸ್ತ್ರೀಯರಿಗೆ ಅಧ್ಯಯನ ಇರ್ತಿರಲಿಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಅದು ಅಂತ. ಯಾಕೆಂದರೆ ಈಗ ಧರ್ಮ ಸ್ತ್ರೀಯರಿಗೆ ಗೊತ್ತಿರ್ತಿತ್ತು ಅಂದರೆ ಮತ್ತೆ ಹೇಗೆ ಗೊತ್ತಾಗೋದು? ಅಧ್ಯಯನ ಇಲ್ಲದೆ ಗೊತ್ತಾಗೋದು ಹೇಗೆ? ಮನೆಯೇ ಗುರುಕುಲ ಆಗಿರ್ತಿತ್ತು. ಮೊದಲು ಧರ್ಮವನ್ನು ಹೇಳ್ಕೊಡ್ತಾ ಇದ್ರಲ್ವಾ, ತಪ್ಪು ಯಾವುದು ಸರಿ ಯಾವುದು ಅಂತ. ತುಂಬ ಮುಖ್ಯವಾಗಿರುವಂಥದ್ದು ಧರ್ಮಶಾಸ್ತ್ರ ಗೊತ್ತಿರಬೇಕು ಅಂತ. ಮುನಿಕುಮಾರ ಸತ್ತ ಮೇಲೆ ಈ ದೇವೇಂದ್ರ ಬಂದು ಅವನ ಕೊಂಡೋಗುವಾಗ ದಶರಥನ ಕಂಡಿತು. ಅವಾಗ ಅವನು ಮಾಡಿದ ಹಳೆ ಒಳ್ಳೆ ಕರ್ಮ ಅವನಿಗೆ ಸಹಾಯ ಮಾಡಿತು. ನೀನು ಒಂದು ಸೂಕ್ಷ್ಮವಾಗಿ ಗ್ರಹಿಸಿದೆಯೇ ಅಂತ ನಾವು ಅಷ್ಟೇ ಹೇಳಿಬಿಟ್ಟಿದ್ವು ಅಂತ. ದಶರಥನಿಗೆ ನೋಡೋ ಶಕ್ತಿ ಇತ್ತು ಅಂತ ಹೇಳಿಬಿಟ್ಟಿದ್ವು, ನೀನು ಅದನ್ನು ಗ್ರಹಿಸಿದೆಯೇ ಅಂತ. ಹೌದು, ಅಂಥ ಕರ್ಮ ಇದೆ. ಅವನೊಬ್ಬ ಯೋಗಿ ದಶರಥ, ಒಳ್ಳೆ ಯೋಗಿ ಅವನು. ಬರೀ ಚಕ್ರವರ್ತಿ ರಾಜ ಮಾತ್ರ ಅಲ್ಲ, ದಶರಥ ಅನ್ನೋ ಶಬ್ದ ಬರಬೇಕಾದ್ರೆ ನಮಗೆ
ನಮ್ಮ ಅಧ್ಯಾಪಕರು ನಮಗೆ ಅದನ್ನು ತಿಳಿಸ್ಕೊಟ್ಟಿರೋಂಥದ್ದು. ದಿಕ್ಕುಗಳಲ್ಲಿ ರಥಕ್ಕೆ ಅಪ್ರತಿಹತವಾದ ಗತಿ ಇದೆ ಅಂತ. ಸ್ಥೂಲವಾಗಿ ಹೋದು ಸ್ವರ್ಗಕ್ಕೂ ಹೋಗ್ತಾ ಇದ್ದ ಅವನು ಅಂತ, ಅಥವಾ ಎಲ್ಲಿ ಬೇಕಾದ್ರೂ ಅವನು ಸಂಚಾರ ಮಾಡ್ತಾ ಇದ್ದ ಅಂತ. ಸ್ಥೂಲವಾಗಿ ಹೋದು, ಸೂಕ್ಷ್ಮವಾಗಿ ಕೂಡ ಹೋದು. ಅಂತರಂಗದಲ್ಲಿ ಅಂತರ್ಮಾರ್ಗದಲ್ಲಿ ಅಪ್ರತಿಹತವಾದ ಗತಿ ಇತ್ತು ಅವನಿಗೆ. ಅಲ್ಲೇ ಕಾಣಿಸೋದು ಇಂದ್ರಾದಿ ದೇವತೆಗಳಿಗೂ ದರ್ಶನ ಆಗೋದು ಎಲ್ಲಿ ಅಂದರೆ ಅಂತರಂಗದಲ್ಲಿ ಅಂತ. ಹಾಗಾಗಿ ಅವನಿಗೆ ಆ ಸಾಧ್ಯತೆ ಇದ್ದಿದ್ದು ಅಂತ. ಕೊಡಲ್ಲೇ ಕೊಡಿ. ನಮಗೆ ಬೇರೆಯವ್ರು ಏನಾದರೂ ತೊಂದರೆ ಮಾಡಿದ್ರೆ ನಾವು ಅವ್ರನ್ನ ದೂಷಿಸಬಾರ್ದು, ಯಾಕಂದ್ರೆ ನಾವು ಮಾಡಿರೋ ಕರ್ಮ. ಇಷ್ಟು ಗೊತ್ತಾದರೆ ಸಾರ್ಥಕ ಪಾಠ ಮಾಡಿದ್ದು ಅಂತ. ಇಷ್ಟು ಮನಸ್ಸಿಗೆ ಬಂದುಬಿಟ್ರೆ ಸಾಕೇ ಸಾಕು ಅಂತ. ಈಗ ನೀವು ಕೇಳಿದ್ದೀರಾ, ಯಾರಿಗಾದ್ರೂ ಹೀಗೆ ಕೈ ತೋರಿಸ್ಬೇಕಾದ್ರೆ ಒಂದೇ ಬೆರಳು ಆ ಕಡೆ ಇರೋದು ಅಂತ, ಮತ್ತು ಉಳಿದ ಬೆರಳುಗಳು ಮೂರಂತೂ ಈ ಕಡೆಗೆ ಇರುತ್ತೆ ಕೊನೆ ಪಕ್ಷ ಅಂತ. ಒಂದು ಯಾವ ಕಡೆಗೂ ಇಲ್ಲ, ಮೂರಂತೂ ನಮ್ಮ ಕಡೆಗೆ ಇರುತ್ತೆ ಅಂತ. ಹಾಗಾಗಿ ನಮ್ಮ ಕರ್ಮ ಅಂತ. ಹಾಗಾಗಿ ಆ ಬಾಡಿಕೆ ಬಂದಿದ್ದು ಅಂತ. ಏನೋ ಒಂದು ಆಯ್ತು ಅಂದ ತಕ್ಷಣ ಕರ್ಮ ನನ್ನ ಕರ್ಮ ಹಾಗೆ ಹೇಳುವಂಥದ್ದು ಅಂತ. ರಾಕ್ಷಸಿಯರನ್ನು ಕೊಲ್ತಾನೆ ಅಂತ ಹನುಮಂತ ಹೊರಟಾಗ ಸೀತೆ ಹನುಮಂತನಿಗೆ ಹೇಳೋದು ಅದು ಅಂತ, ನನ್ನ ಕರ್ಮ ಅಂತ. ನೀನು ಯಾಕೆ ಅವ್ರನ್ನ ದೂಷಿಸ್ತೀಯ, ಅವ್ರನ್ನ ಯಾಕೆ ನೀನು ಸಂಹಾರ ಮಾಡಬೇಕು ಅಂತ ಸೀತೆ ಕೇಳ್ತಾಳೆ ಅಂತ. ಮೊದಲು ಆಲೋಚನೆ ಮಾಡಬೇಕಾಗಿದ್ದು ಕರ್ಮವನ್ನು ಕುರಿತು. ಕಾಡಿಗೆ ಹೊರಟಿನಂತ ರಾಮ ಕೂಡ ಹಾಗೆ ಹೇಳೋದು, ಕೈಕೇಯಿಯನ್ನು ಯಾಕೆ ದೂಷಣೆ ಮಾಡೋದು ಅಂತ ಲಕ್ಷ್ಮಣನನ್ನು ಕೇಳ್ತಾನೆ ಅವನು. ಇದು ಕರ್ಮ, ಇದು ಫಲ ಕೊಡ್ತಾ ಇದೆ, ಯಾಕೆ ಅವಳನ್ನು ದೂಷಣೆ ಮಾಡೋದು. ಕರ್ಮ ಹಿಂತಿರುಗುತ್ತೆ. ಮುನಿಕುಮಾರ ಸತ್ತಾಗ ಅವ್ರ ತಂದೆ ತಾಯಿಗೆ ಮಗನ ಶೋಕದಿಂದ ಅವರು ಸತ್ತೋದು. ಹಾಗೆ ದಶರಥನು ಕೊನೆ ಕಾಲದಲ್ಲಿ ಮಗನ ಶೋಕದಿಂದಲೇ ಸತ್ತೋದು. ಅದಕ್ಕಾಗಿ ನಮಗೆ ಸರಿ ಇದೆ. ಎಲ್ಲಿವರೆಗೆ ಅಂದರೆ ಅವರು ಕುರುಡರು ಅಲ್ವಾ, ದಶರಥ ಮುನಿಕುಮಾರನ ತಂದೆ ತಾಯಿಗಳು. ಕುರುಡು ಬಂತು ಅಂದ್ಬಿಡಿ ನನಗೆ, ದಶರಥನಿಗೆ ಬರುತ್ತೆ ಅನೇಕರಿಗೆ. ಆದರೆ ದಶರಥನಿಗೆ ಬಂದಾಗ ಅದಕ್ಕೊಂದು ವಿಶೇಷ ಅರ್ಥ ಇದೆ ಅಂತ. ಆ ಸ್ಥಿತಿ ಇವನಿಗೆ ಬರುತ್ತೆ ಅಂತ. ಅವ್ರಿಗೇನು ಸ್ಥಿತಿ ಇತ್ತೋ ಹೋಲುವ ಸ್ಥಿತಿ ಬರುತ್ತೆ. ಅವರು ಚಿತೆಯೇರಿ ಉರಿದು ಅವಸಾನ ಆಗ್ತಾರೆ, ಇವನು ಚಿಂತೆಯಲ್ಲಿ ಉರಿದು ಅವಸಾನ ಆಗ್ತಾನೆ. ಹೆಚ್ಚಿಗೆ ವ್ಯತ್ಯಾಸ ಇಲ್ಲ. ಅದು ಚಿತೆ, ಇದು ಚಿಂತೆ ಅಂತ. ಒಂದು ಚಿತೆಗೂ ಚಿಂತೆಗೂ ಎಷ್ಟು ವ್ಯತ್ಯಾಸ? ಶೂನ್ಯ ವ್ಯತ್ಯಾಸ. ಅಂದರೆ ವ್ಯತ್ಯಾಸವೇ ಇಲ್ಲ ಅಂತ. ಚಿತೆಗೂ ಚಿಂತೆಗೂ ವ್ಯತ್ಯಾಸ ಶೂನ್ಯ ಅಂತ. ಅದು ಸುಡುತ್ತೆ, ಇದು ಸುಡುತ್ತೆ ಅಂತ. ಇನ್ನು ತುಂಬ ಸೂಕ್ಷ್ಮಕ್ಕೆ ಹೋದರೆ ಸತ್ತವನ ಸುಡುತ್ತೆ ಚಿತೆ, ಇದು ಬದುಕಿದ್ದಾಗಲೇ ಸುಡುತ್ತೆ. ಅದು ಅದು ಚಿತೆ ಸುಟ್ಟರೆ ನೋವು ಗೊತ್ತಾಗೋದಿಲ್ಲ, ಸತ್ತ ಮೇಲೆ ಸುಡುತ್ತಾನೆ ನೋವು ಗೊತ್ತಾಗೋದಿಲ್ಲ. ಇದಾಗಲ್ಲ, ಇದು ಚೆನ್ನಾಗಿ ಗೊತ್ತಾಗುತ್ತೆ. ಅದೊಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ ಉರಿಬೋದು, ಅರ್ಧ ದಿನ ಉರಿಬೋದು. ಇದು ಏನಪ್ಪ, ಇದು ಉರಿತಾನೆ ಇರುತ್ತಲ್ಲ, ವರ್ಷ ಉರಿತಾನೆ ಇರುತ್ತಲ್ಲ ಇದು ಅಂತ. ಹಾಗಾಗಿ ಚಿತೆಗಿಂತ ಚಿಂತೆ ಯಾವಾಗಲೂ ಭಯಂಕರವೇ ಹಾಗೆ ನೋಡಿದರೆ ಅಂತ. ಚಿಂತೆಯಲ್ಲಿ ಉರಿದು ದಶರಥ ಅವಸಾನ ಆಗ್ತಾನೆ. ಅದು ರಾತ್ರಿ, ಇದು ರಾತ್ರಿ. ತುಂಬ ಹೋಲಿಕೆಗಳನ್ನ ಹೇಳ್ಬೋದು ಅಂತ. ಅಂದರೆ ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಇಂಥ ಹೋಲಿಕೆಗಳನ್ನು ತುಂಬ ಹೇಳ್ಬೋದು ಅಂತ. ಹತ್ರ ಇಟ್ಕೊ. ಯಾರು ಹೇಳ್ತಿರೋದು, ಯಾರು ಮಾತಾಡ್ತಿರೋದು? ಹತ್ರ ಹಿಡ್ಕೊ, ಇನ್ನೂ ಹತ್ರ ಹಿಡ್ಕೊ. ವಿದ್ಯಾಭ್ಯಾಸ ಅಂದ್ರೆ ಕರ್ಮದ ಅರ್ಥ ತಿಳ್ಕೊಳ್ಳೋದು. ಕರ್ಮದ ಅರ್ಥ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಏನು ಹೇಳಿದೆ? ವಿದ್ಯಾಭ್ಯಾಸ ಅಂದ್ರೆ ಕರ್ಮನ ತಿಳ್ಕೊಳ್ಳೋದು. ಅವನು ಎಷ್ಟೇ ಯಾರಾದ್ರೂ ಎಷ್ಟೇ ದೊಡ್ಡದಾಗಿದ್ರು ಕರ್ಮ ತಿಳಿದಿಲ್ಲ ಅಂದ್ರೆ ಅದೆಲ್ಲ ಚಿಕ್ಕವರಿದ್ದಾರೆ. ಹೌದು. ಬಾಲ, ಸುಬಾಲ, ಅತಿಬಾಲ ಅಂತೆಲ್ಲ ಹೇಳ್ತಾರೆ ಅವರಿಗೆ. ಈ ಕಡೆ ತಗೊಂಬ, ಸುಮಾರು ಜನ ಕೇಳ್ತಾ ಇದ್ದಾರೆ ಇಲ್ಲಿ. ಹತ್ರ ಹಿಡ್ಕೊ, ಇನ್ನು ಹತ್ರ ಹಿಡ್ಕೊ. ಇಂದ್ರ ಮುನಿಕುಮಾರನ ಕರ್ಕೊಂಡು ಬಂದಾಗ ಆ ತಂದೆ ತಾಯಿಯ ಮನಸ್ಸಿನಲ್ಲಿ ಮುನಿಕುಮಾರನ ಅದು ವಿಶೇಷ ಅನಿಸ್ತು. ಹೌದು. ಅಂದರೆ ಅದೊಂದು ಬೇರೆ ದೃಷ್ಟಿ ಬೇಕು ಅದಕ್ಕೆ. ಅವರು ಯೋಗಿಗಳೇ, ತಂದೆ ತಾಯಿಗಳಿಬ್ಬರು ಕೂಡ ಋಷಿಗಳೇ ತಾನೇ ಅವರು ಅಂತ. ಅದು ಒಂದು ಕಾರಣ ಇದೆ. ಮತ್ತು ದರ್ಶನ ಕೊಡಬೇಕು ಅಂತ ಹೊರಟಾಗ ದರ್ಶನ ಕೊಡೋಕ್ಕಾಗತ್ತೆ. ಯಾವುದೇ ದೇವತೆಗಳಿಗೆ ಈಗ ಅವರಿಗೆ ಸಾಮಾನ್ಯ ಮನುಷ್ಯನ ದರ್ಶನ ಕೊಡಬೇಕು ಅಂತ ಅಂದ್ಕೊಂಡ್ರೆ ಅವ್ರೇನು ಮಾಡ್ತಾರೆ ಅಂದರೆ ಅಂಥ ಕಣ್ಣನ್ನು ಕೊಟ್ಟು ದರ್ಶನ ಕೊಡ್ತಾರೆ. ನೀವು ಗೀತೆ ಕೇಳಿಲ್ವಾ? ದಿವ್ಯಂ ದದಾಮಿತೆ ಚಕ್ಷುಹು ಪಶ್ಯಮೇ ಯೋಗಮೈಶ್ವರಂ. ಈ ನನ್ನ ವಿಶ್ವರೂಪವನ್ನು ನೋಡು, ನನ್ನ ಐಶ್ವರ್ಯ ಯೋಗವನ್ನು ನೋಡು,
ಆದರೆ ಈ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ಅಲ್ವಾ? ಹಾಗಾಗಿ ಚಕ್ಷುಸಿಂದ ನೋಡೋಕ್ಕಾಗೋದಿಲ್ಲ, ದಿವ್ಯವಾದ ಚಕ್ಷುಸನ್ನು ಕೊಡ್ತಾನೆ ಅಂತ ಕೊಟ್ಟು ಅವರು ದರ್ಶನ ಕೊಡ್ತಾರೆ ಅಂಥ ಸಂದರ್ಭಗಳಲ್ಲಿ ಅಂತ. ಸೀತೆ ಅಗ್ನಿ ಪ್ರವೇಶ ಮಾಡಿದಾಗ ಅಲ್ಲಿ ಇಂದ್ರ ಈ ಥರ ಹಿಡ್ಕೊ, ಈ ಥರ ಹಿಡ್ಕೊ. ಅದೇ ಸೀತೆ ಅಗ್ನಿಗೆ ಪ್ರವೇಶ ಆದಾಗ ಯಮ ಮತ್ತೆ ಕುಬೇರ ಮತ್ತೆ ವರುಣ ಇವರೆಲ್ಲ ದೇವತೆಗಳು ಬಂದಿದ್ದು ಲಾಸ್ಟಿಗೆ ರುದ್ರನು ಬರ್ತಾನಲ್ಲ ಅದು ಹೌದು, ಅವರು ಬರೋದೇ ಆ ಕಾರಣಕ್ಕೋಸ್ಕರವಾಗಿ ಸೀತೆಯನ್ನು ಯಾಕೆ ನೀವು ಉಪೇಕ್ಷೆ ಮಾಡ್ತಾ ಇದ್ದೀಯ ಅಗ್ನಿ ಪ್ರವೇಶ ಮಾಡ್ತಾ ಇದ್ದಾಗ ಅಂತ, ನೀನು ಯಾರು ಅಂತ ನಿಮ್ಗೆ ಯಾಕೆ ಮರ್ತು ಹೋಯ್ತು ಅಂತ ಕೇಳೋಕೆ ಬಂದಿರೋದವರೆಲ್ಲ ಅಂತ. ಅನ್ನಮಯ್ಯ. ಸಾಧನೆ ಅಂದ್ರೆ ಕರ್ಮದಿಂದ ಅಕರ್ಮಕ್ಕೆ ಹೋಗೋದು, ಸಮಾಧಿ. ಸರಿಯಾದ ವಿಷಯ. ಸಾಧನೆ ಅಂದರೆ ಅದು ಕರ್ಮದಿಂದ ಅಕರ್ಮಕ್ಕೆ ಹೋಗುವಂಥದ್ದು, ಚಟುವಟಿಕೆಯಿಂದ ಚಟುವಟಿಕೆಯಲ್ಲೇ ಇರುವಂಥ ಸ್ಥಿತಿಗೆ, ನಿಶ್ಚಲ ಸ್ಥಿತಿಗೆ ಹೋಗುವಂಥದ್ದೇ ಸಾಧನೆ ಅಂತ. ಪಾರಿವಾಳ ಹಾಗೂ ಗರುಡನ ಪುಟ್ಟ ಕಥೆಯಿಂದ ಕರ್ಮ ಯಾರಿಂದ ಯಾವಾಗ ಹೇಗೆ ಎಲ್ಲಿ ಆಗಬೇಕು ಅಂತ ನಿಶ್ಚಯ ಅಲ್ಲೇ ಆಗುತ್ತೆ. ಆನೀಯ ಝಟಿತಿ ಘಟಯತಿ ವಿಧಿ ಅಭಿಮತಂ ಅಭಿಮುಖೀಭೂತಃ. ಆ ಶ್ಲೋಕ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿದೆ ಶ್ಲೋಕ ಅದು. ದ್ವೀಪಾದನ್ಯಸ್ಮಾತ್ ಮಧ್ಯಾದಿಪಿ ಜಲನಿಧೇ ದಿಶೋಪ್ಯಂತಾತ್ ಆನೀಯ ಝಟಿತಿ ಘಟಯತಿ ವಿಧಿ ಅಭಿಮತಂ ಅಭಿಮುಖೀಭೂತಃ. ಅಂದರೆ ನಮ್ಮ ಕಡೆಗೆ ತಿರುಗಿರುತ್ತೆ ವಿಧಿ ಅದು ಅಂತ. ಆ ಫಲ ಕೂಡ ಸಂದರ್ಭಗಳು ಬಂದಾಗ ಆ ವಿಧಿ, ನಾವು ವಿಧಿಯನ್ನು ನೋಡ್ತಾ ಇರೋದಿಲ್ಲ, ನಾವು ಕರ್ಮ ನೋಡ್ತಾ ಇರೋದಿಲ್ಲ, ಅದು ನಮ್ಮನ್ನು ನೋಡ್ತಾ ಇರುತ್ತೆ ಅಂತ. ಹಾಗಾಗಿ ಜುಟ್ಟು ಹಿಡಿದು ಎಳ್ಕೊಂಡೋಗಿ ಅವನನ್ನು ಕರ್ಕೊಂಡು ಬಂದು ಕೂಡಿಸಿ ಮಾಡಿ ಈಗ ಯುದ್ಧನ ಅಂತ ಮಾಡಿಸುತ್ತೆ ಅದು ಅಂತ. ಯುದ್ಧನೂ ಮಾಡಿಸ್ಬೋದು, ಮದುವೆನೂ ಮಾಡಿಸ್ಬೋದು, ಎಲ್ಲನೂ ಮಾಡಿಸ್ಬೋದು. ಆದರೆ ಇಲ್ಲ ಅನ್ನೋಕ್ಕಾಗೋದಿಲ್ಲ ಅಂತ. ಕಾಲ ಬಂದರೆ ಇಲ್ಲ ಅಂತ ಬೇಡ ಅಂದರೂ ಆಗ್ಬಿಡುತ್ತೆ, ಕಾಲ ಬರದಿದ್ದರೆ ಬೇಕು ಅಂದರೂ ಕೂಡ ಆಗೋದಿಲ್ಲ ಅಂತ. ಕರ್ಮ ಅದೆಲ್ಲ ಹೃದಯ. ನಾಸ್ತಿ ಪಿತೃಸಮೋ ದೇವಃ ನಾಸ್ತಿ ಮಾತೃ ಸಮೋ ಗುರು. ಇದು ತುಂಬಾ ಆಳವಾಗಿತ್ತು. ತಾಯಿ ತಂದೆಯರನ್ನು ಎಲ್ಲಕ್ಕಿಂತ ಮೇಲೆ ನೋಡಬೇಕು. ಈಗಿನ ಕಾಲದಲ್ಲಿ ನಾವು ಯಾರು ಮಾಡ್ತಾ ಇಲ್ಲ. ನಾವು ಏನನ್ನು ಗ್ರಹಿಸಬೇಕು ಅಂತ ಈ ಪಾಠ ಮಾಡ್ತಾ ಇದ್ದೀವೋ ಅದನ್ನು ನೀನು ಗ್ರಹಿಸಿದೀಯ. ಯಾವ ವಿಷಯ ಮನಸ್ಸಿಗೆ ಬರಲಿ ಅಂತ ಪಾಠ ಮಾಡ್ತಾ ಇದ್ದೀವೋ ಅದನ್ನು ನೀನು ತಗೊಂಡಂತೆ ಆಯಿತು ಅಂತ. ನಿಜವಾಗ್ಲೂ ಹೌದು. ಯಾಕೆಂದರೆ ಅವರಲ್ಲೂ ದೋಷಗಳು ಇರ್ಬೋದು, ತಂದೆ ತಾಯಿಯವರು ಮನುಷ್ಯರಿರ್ತಾನೆ, ಏನೋ ತಪ್ಪು ತಡೆ ಅವರಲ್ಲಿ ಇರ್ಬೋದು, ನಾವು ಅದನ್ನು ನೋಡೋದಕ್ಕಿಲ್ಲ ಅಂತ. ನಾವು ಅವರೊಳಗಿನ ಜಗಜ್ಜನಕರನ್ನೇ ನೋಡಬೇಕು ಹೊರತು ನಾವು ಅಷ್ಟು ದೊಡ್ಡವರಲ್ಲ, ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡವರಲ್ಲ. ನಮಗೆ ನಮ್ಮ ಬುದ್ಧಿಯ ತಪ್ಪಿರ್ಬೋದು, ಯಾರಿಗೆ ಗೊತ್ತು, ನಮ್ಗೆ ಅರ್ಥ ಆಗದೇ ಇರ್ಬೋದು. ಹಾಗಾಗಿ ಯಾವತ್ತೂ ತಾಯಿ ತಂದೆಯವ್ರನ್ನ ಆರಾಧಿಸಬೇಕು, ಗೌರವಿಸಬೇಕು, ಅವ್ರನ್ನ ಸಂತೋಷವಾಗಿ ಇಡಬೇಕು. ಅದಕ್ಕಿಂತ ದೊಡ್ಡ ವ್ರತ ಬೇರೆ ಯಾವುದೂ ಇಲ್ಲ. ಇಡೀ ರಾಮಾಯಣದ ಸಂದೇಶ ಕೂಡ ಇದೆ ಅಂತ. ರಾಮ ರಾಜ್ಯ ತ್ಯಾಗ ಮಾಡಿದ್ದ್ಯಾಕೆ? ಒಂದು ಪಿತೃವಾಕ್ಯ ಅಂತ. ಅವನು ಕೈಕೇಯಿಗೆ ಹೇಳ್ತಾನೆ, ನೀನು ಇದಕ್ಕೆ ಹೊರಗಿರ ಕೇಳಬೇಕಾಗಿರ್ಲಿಲ್ಲ ಅಂತ ಕೈಕೇಯಿಗೆ ಹೇಳ್ತಾನೆ ರಾಮ. ಹೀಗಾಗಬೇಕು ಅಂತ ಹೇಳಿದ್ರೆ ಸಾಕಿತ್ತಲ್ಲ ಅಂತ ವರ ಹಾಕಬೇಕಿತ್ತು. ನೀನು ಹೀಗಾಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಈ ವರದ ಹೊರತಾಗಿಯೂ ಕೂಡ ನಿನ್ನ ತಾಯಿ ನಿನ್ನ ಮಾತನ್ನು ನಡೆಸ್ತಾ ಇದ್ದೆ ನಾನು, ಅಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಅದನ್ನು ಅಂತ. ಪ್ರಾಣಾಧಿಪ ಸಂಚರಿತಿ ಕರ್ಮಭಿಹಿ ಅಂತ ಹೇಳ್ತೀವಿ. ನಮ್ಮ ಕರ್ಮದ ಮೂಲಕ ನಾವು ಪ್ರಾಣವನ್ನು ಸಂಚರಿಸಿ ಪ್ರಾಣಾಧಿಪ ಸಂಚರತಿ ಸ್ವಕರ್ಮಭಿಹಿ ಅಂತ. ನಮ್ಮ ಕರ್ಮಗಳೇನಿದೆ ಅದೇ ನಾವು ಸಂಚಾರ ಮಾಡುವಂಥದ್ದು ವಾಹನ ಪ್ರಾಣ ಅಂತ. ವಾಹನ ಪ್ರಾಣ. ಇಂಧನ ಯಾವುದು ಅಂದರೆ ಕರ್ಮ ಅಂತ. ಇಂಧನ ಇಲ್ಲದೆ ವಾಹನ ಸಂಚಾರ ಮಾಡೋದಿಲ್ಲ. ಹಾಗಾಗಿ ಕರ್ಮ ಇಲ್ಲದೆ ಪ್ರಾಣ ಇಲ್ಲಿಂದೆಲ್ಲಿಗೂ ನಮಗೆ ಕರ್ಕೊಂಡು ಹೋಗೋದಿಲ್ಲ. ಕರ್ಮ ಇದ್ದಾಗ ಕರ್ಕೊಂಡು ಹೋಗುತ್ತೆ ಪ್ರಾಣ ನಮ್ಮನ್ನು. ಪ್ರಾಣವೇ ಗತಿ, ಬೇರೆ ದಾರಿ ಇಲ್ಲ. ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮಕ್ಕೆ ಬಂಧನ. ಹೌದು, ಬಂಧನ ಇಲ್ಲ. ಮಾತ್ರ ಅಲ್ಲ, ಮುಕ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಯಾವ್ಯಾವ ಕರ್ಮ ಫಲಾಪೇಕ್ಷೆ ಎಲ್ಲೇ ಮಾಡ್ತೀವೋ ಅದು ನಮ್ಮನ್ನು ಆ ಕಡೆಗೆ ಒಯ್ತಾ ಇರುತ್ತೆ ಅಂತ. ಅದರ ದಿಕ್ಕು ಆ ಕಡೆ ಇರುತ್ತೆ ಅಂತ. ನೀ ಇನ್ನೊಂದು ಸರಿ ಹೇಳು, ಮತ್ತೊಂದು ಸತಿ ಹೇಳು, ಮತ್ತು 4 ಜನ ಹೇಳಿ, ಅದನ್ನು ನಮ್ಗೆ ಬೇಜಾರಿಲ್ಲ, ಸಂತೋಷನೇ ನಮ್ಗದು ಆ ವಿಷಯಕ್ಕೆ.
ಸುಖದಿಂದ ಪುಣ್ಯ ಕ್ಷಯ ಆಗುತ್ತೆ, ದುಃಖದಿಂದ ಪಾಪ ಕ್ಷಯ ಆಗುತ್ತೆ. ಹಾಗಾಗಿ ಸುಖ ಅನುಭವಿಸ್ಬೇಕಾದ್ರೆ ನೋಡ್ಕೊಂಡು ಅನುಭವಿಸ್ಬೇಕು, ದುಃಖ ಅನುಭವಿಸ್ಬೇಕಾದ್ರೆ ಅದನ್ನ ಭೇದಿಸ್ಕೊಂಡು ಈ ನಾವು ಕೆಲವು ಸಲ ಹೇಳಿದುಂಟು, ಈ ಸ್ವರ್ಗ ಅಂದರೆ ಪಂಚತಾರ ಹೋಟೆಲ್ ಇದ್ದ ಹಾಗೆ ಅಂತ ಅಲ್ವಾ. ಅಲ್ಲಿ ಏನು ವೈಭವ, ನಾವೇನು ನೋಡಿಲ್ಲ, ಕೇಳಿದ್ದಷ್ಟೇ. ಏನು ವೈಭವ, ಏನೇನೆಲ್ಲ ತಂದು ಅಂಥ ಉಪಚಾರಗಳನ್ನು ಮಾಡ್ತಾರೆ ಅವರು. ಯಾಕೆ ಮಾಡ್ತಾರೆ? ದುಡ್ಡಿಗೋಸ್ಕರ ಮಾಡ್ತಾರೆ ಅಷ್ಟೇ ಅಂತ. ಅವ್ರು ಮಾಡ್ದಂತೆ ಈ ಕಡೆ ಹೋಗ್ತಾ ಇರುತ್ತೆ, ಖರ್ಚಾಗ್ತಾ ಇರುತ್ತೆ ನಮ್ಮದು ಅಂತ, ನಮಗದು ಪರಿವೇ ಇರೋದಿಲ್ಲ ಅಂತ. ಹಾಗೆ ಸ್ವರ್ಗ ಅಂದರೆ ಅಂತ. ಕೊನೆಗೆ ಹಣ ಖರ್ಚಾದ ಮೇಲೆ ಅವ್ರು ಇಟ್ಕೋತಾರ ಪಂಚತಾರ ಹೋಟೆಲ್ನಲ್ಲಿ ನಮ್ಮನ್ನು. ಕ್ಷೀಣೆ ಪುಣ್ಯೇ, ಅದೇ ಇದು ಕ್ಷೀಣೆ ಪುಣ್ಯೇ ಮೃತ್ಯುಲೋಕಂ ವಿಶಂತಿ. ದುಡ್ಡು ಖರ್ಚಾದ ಮೇಲೆ ಪಂಚತಾರ ಹೋಟೆಲ್ನವರು ಇಟ್ಕೊಳ್ಳೋದಿಲ್ಲ, ಹೋಗು ಅಂತ ಹೇಳ್ತಾರೆ. ಅಲ್ಲಿವರೆಗಿನ ವೈಭವ ಉಪಚಾರ ಎಲ್ಲ ಮುಕ್ತಾಯ ಅಂತ, ಬಾಗಿಲನ್ನು ತೋರಿಸ್ತಾರೆ ಅಂತ. ಹಾಗೆ ಸ್ವರ್ಗ ಅಂದರೆ ಅಂತ ಹೇಳಿ. ನಮಗೆ ಯಾವತ್ತೊಂದು ದುಃಖ ಬರ್ತಾ ಇದೆ ಅಂತಂದ್ರೆ ಅದು ಭಗವಂತನ ಕರುಣೆ ಅಂತ ತಿಳ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ಕರ್ಮವನ್ನು ಕಳೆಯೋಕೆ ಭಗವಂತ ಕಳಿಸಿದ್ದಾನೆ. ಚಿಕಿತ್ಸೆ, ದುಃಖ ಎಂಬುದೊಂದು ಚಿಕಿತ್ಸೆ, ನರಕವೂ ಕೂಡ ಚಿಕಿತ್ಸೆ ಅಂತ. ಜೀವಕ್ಕೆ ಪಾಪ ಮೆತ್ತಿದಾಗ ಆ ಮೆತ್ತಿದ ಪಾಪವನ್ನು ತೆಗೆಯೋದಕ್ಕೆ ಸೃಷ್ಟಿ ಇಟ್ಟಿರೋ ಒಂದು ವ್ಯವಸ್ಥೆ ಅದು. ಇಲ್ಲಿ ಉಳ್ಕೊಂಡ್ಬಿಡುತ್ತೆ ಹಾಗೆ ಪಾಪ ಅಂತ. ನಾವು ಭಗವಂತನ ಜೊತೆ ಸೇರ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತ. ಯಾಕೆಂದರೆ ದೇವರ ಜೊತೆ ಸೇರಬೇಕು ಅಂದರೆ ಅದಕ್ಕಿರುವ ಅರ್ಹತೆ ಶುದ್ಧತೆ ಅಂತ. ಅವನು ತುಂಬ ಶುದ್ಧ ದೇವರು, ನಾವು ಶುದ್ಧವಾಗಿದ್ದಾಗ ಮಾತ್ರ ಸೇರೋಕ್ಕೆ ಸಾಧ್ಯ ಅಂತ. ಈಗ ಶುದ್ಧ ಚಿನ್ನದ ಜೊತೆಗೆ ಶುದ್ಧ ಚಿನ್ನ ಸೇರುತ್ತೆ ಅಲ್ವಾ, ಹಾಗೆ ಅದು ಅಂತ. ಹಾಗೆ ಈ ಸಮುದ್ರ ನೋಡಿ, ನದಿಯನ್ನು ಒಳಗೆ ತೊಗೋಬೇಕಾದ್ರೆ ಬಾಗಿಲಲ್ಲಿ ನಿಲ್ಲಿಸಿ ಒಂದು ಸಾರಿ ಶುದ್ಧ ಮಾಡಿ ಆ ಕಸ ಎಲ್ಲ ಹೊರಗೆ ಹಾಕಿ ಆಮೇಲೆ ಬಾ ಒಳಗಡೆಗೆ ಅಂತ ಒಳಗೆ ತೊಗೊಳುತ್ತೆ ನೋಡಿ, ಹಾಗೆ ಅದು ಅಂತ. ಹಾಗಾಗಿ ದೇವರನ್ನು ಸೇರಬೇಕು ಅನ್ನೋದು ಜೀವದ ಒಳಗಿನ ತಹತಹಿಕೆ, ಒಳಗಿನ ಅಪೇಕ್ಷೆ ಆಗಿದ್ದರಿಂದ ಸೃಷ್ಟಿ ಒಂದು ವ್ಯವಸ್ಥೆ ಇಟ್ಟಿದೆ ಅಂತ. ಪಾಪ ಬಂದಾಗೆ ಅದನ್ನು ನಿವಾರಣೆ ಮಾಡೋದಕ್ಕೆ, ತೊಳೆಯೋದಕ್ಕೆ ಒಂದು ವ್ಯವಸ್ಥೆ ಇಟ್ಟಿದೆ ಅಂತ. ಅದನ್ನು ತುಂಬ ಮಾಡ್ಕೋತಾ ಹೋದರೆ ಅದು ಮುಗಿಯೋದೇ ಇಲ್ಲ ಅದು ಅಂತ. ಈಗ ಹಾಗಾಗ್ಬಿಟ್ಟಿದೆ ಅದು ಅಂತ. ಒಂದು ರಾಶಿ ಮಾಡಿಕೊಂಡ್ರೆ ಅನುಭವಿಸಷ್ಟು ಮುಗಿಯೋದಿಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಅಂತ. ಹಾಗಾಗಿ ಬೇರೆ ದಾರಿಗಳನ್ನು ಕೂಡ ಹುಡುಕಬೇಕು, ತೊಳೆಯೋದಕ್ಕೆ, ಅದನ್ನು ಪರಿಹಾರ ಮಾಡೋದಕ್ಕೆ ಬೇರೆ ದಾರಿಗಳನ್ನು ಕೂಡ ಹುಡುಕ್ಬೇಕಾಗತ್ತೆ ಅಂತ. ಪ್ರಾಯಶ್ಚಿತ್ತ ಅಂಥದ್ದನ್ನೆಲ್ಲ ಅಂತ. ತಂದೆ ತಾಯಿಯ ಋಣವನ್ನು ತೀರಿಸಲು ಎಂದಿಗೂ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ನಾವು ಅವ್ರಿಗೆ ಜನ್ಮ ಕೊಟ್ಟರೆ ಆಗ್ಬೋದು, ಅದೇನಾಗೋದಿಲ್ಲ, ಈ ಜನ್ಮದಲ್ಲಿ ಆಗೋದಿಲ್ಲ ಅದು. ಹಾಗಾಗಿ ಆ ಋಣ ತೀರ್ಸೋಕ್ಕೆ ಸಾಧ್ಯ ಇಲ್ಲ, ಉಳಿಯುತ್ತೆ ಋಣ ಅದು. ನೋಡು ಯಾರು ಕೇಳ್ತಾ ಇದ್ದಾರೆ, ಕೊಡು ಅವ್ರಿಗೆ. ನನಗೆ ನದಿ ಮತ್ತೆ ಹಣ್ಣಿನ ಕಥೆ ತುಂಬಾ ಅರ್ಥ ಆಯ್ತು. ನದಿ ಕಥೆ ಮಾತ್ರ ಅದೆಲ್ಲ ಮನುಷ್ಯರು ಕುತೂಹಲದಿಂದ ತಪ್ಪು ಮಾಡ್ತಾರೆ ಹೇಳಿ ನನಗೆ ಅರ್ಥ ಆಯ್ತು. ನರಿ ಅದು ಆ ಕಥೆ ಹೆಸರು ಕಳ್ಳ ನರಿ ಕಕ್ಕೆ ಕಾಯಿ ತಿಂದಂತೆ. ಪ್ರಾಸ ಇದೆ ಅದರಲ್ಲೊಂದು, ಕಳ್ಳ ನರಿ ಕಕ್ಕೆ ಕಾಯಿ ತಿಂದಂತೆ ಅಂತ. ಕಕ್ಕೆ ಕಾಯಿ ಅಂದ್ರೆ ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕು ಅಂತಿಲ್ಲ ನಮಗೆ, ಅದು ನಿಮ್ಗೆ ಆ ನರಿ ಗೊತ್ತಿದೆ ಅಂತ. ಯಾಕೆ ಹೇಳಿ? ನಿಮ್ಮೊಳಗಿದೆ ಆ ನರಿ, ಅದು ಎಲ್ಲೋ ಒಳಗಡೆ ಕೂತಿದೆ ನರಿ ಅದು ಅಂತ. ಹಾಗಾಗಿ ನಮ್ಗೆ ಆ ನರಿ ಪರಿಚಯ ಇದೆ ಅಂತ. ಮತ್ತಾರು ಹೇಳ್ತೀರಿ? ನಾವು ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ತಾಯಿ ಆ ನಿಸ್ಪೃಹತೆ ಇರಬೇಕು, ಲಾಲಸೆ ಇರಬಾರ್ದು. ಆ ಸಮಯದಲ್ಲಿ ಬಾಯಲ್ಲಿ ನೀರು ಇರಬಾರ್ದು ಅಂತ. ಹತ್ರ ಇಟ್ಕೊ, ಇನ್ನೂ ಹತ್ರ ಇಟ್ಕೊ. ಹೌದು, ಮಾಡೋಕ್ಕಿಂತ ಮುಂಚೆ ಕರ್ಮ ನಮ್ಮ ಕೈಯಲ್ಲಿದೆ, ನಾವು ಮಾಡ್ಬೋದು ಬಿಡ್ಬೋದು. ಮಾಡಿ ಆದಮೇಲೆ ನಾವು ಅದರ ಕೈಯಲ್ಲಿದ್ದೇವೆ ಅಂತ, ಅದು ನಮ್ಮ ಫಲ ಕೊಡೋಕ್ಕೆ ಪ್ರಭು ಅದು ಅಂತ. ಆ ತರಹ ಅಂತ ಅಲ್ವಾ. ಈಗ ಒಂದು ಆಹಾರ ನೀವು ತೊಗೊಳ್ಬೋದು, ನೀವು ಬಿಡ್ಬೋದು, ನಿಮ್ಮ ಕೈಲಿದೆ. ತಗೊಂಡಾದ್ಮೇಲೆ ತನಕ ಕೆಲಸ ಶುರು ಮಾಡ್ತೀವಿ ಒಳಗಡೆ ಹೋಗಿ. ನೀವೇನು ಮಾಡೋಕ್ಕೂ ಆಗೋದಿಲ್ಲ, ನಿಮ್ಮೊಳಗೆ ಇದೆ, ನೀವೇನು ಮಾಡೋಕ್ಕೂ ಆಗೋದಿಲ್ಲ ಅಂತ. ಏನು ಸರಿ ಹೇಳು, ಹತ್ರ ಇಟ್ಕೊಂಡು ಹೇಳು. ಹೌದು, ಜೀವಯಾನವನ್ನು ರೂಪಿಸೋದೇ ಕರ್ಮ ಅಂತ. ಜೀವ ಯಾವ ಕಡೆ ಸಾಗಬೇಕು ಅನ್ನೋ ತೀರ್ಮಾನ ಮಾಡೋದೇ ಕರ್ಮ.
ಜಾಸ್ತಿನೇ ಗೊತ್ತು. ಜಾಸ್ತಿ ಪುಣ್ಯ. ವೃದ್ಧ ಸೇವೆ ಅಥವಾ ಗುರು ಹಿರಿಯರ ಸೇವೆ ತುಂಬ ಪುಣ್ಯ. ಸಾಯೋಕ್ಕಿಂತ ಮುಂಚೆ ನಾವು ಏನು ಅನ್ಕೋತೀವೋ ಅದೇ ಆಗ್ತೀವಿ. ನೀವು ಒಂದು ಜಿಂಕೆ ಕಥೆ ಮನುಷ್ಯನ ಕಥೆ ಹೇಳಿ. ಜಿಂಕಿ ಅದು ಜಡಭರತನ ಕಥೆ. ಅದು ಕೊನೆಯ ಕ್ಷಣದಲ್ಲಿ ಜಿಂಕೆ ನೆನಪು ಮಾಡ್ಕೊಂಡು ಜಿಂಕಿಯಾಗಿ ಕೊಟ್ಬಿಡ್ತಾನೆ ಅವನು. ಶರಣಕುಮಾರನಿಗೆ ಅವನ ಅಪ್ಪ ಅಮ್ಮನ ಮೇಲೆ ತಂದೆ ತಾಯಿ ಮೇಲೆ ಎಷ್ಟು ಭಕ್ತಿ ಇತ್ತು ಅಂತಂದ್ರೆ ಅವನು ಸಾಯುವಾಗ ಕೂಡ ಅವನಿಗೆ ಸ್ವರ್ಗ ಸಿಕ್ತು ಅಂತ ಕೂಡ ಅವನು ಹೋಗ್ಬೋದಿತ್ತು. ಆದ್ರೆ ಅವನು ಅವನ ತಂದೆ ತಾಯಿನ ಮಾತಾಡಿಸ್ಕೊಂಡು ಅವನ ಸಮಾಧಾನ ಮಾಡಿ ಹೋಗ್ತಾನೆ. ಮತ್ತೆ ಸಾಯುವಾಗ ದಶರಥನ ಅಂದ್ರೆ ಶಪಿಸ್ಬೋದಿತ್ತು ಅವನು, ನೀನ್ ಯಾಕೆ ಇದು ಮಾಡಿದೆ, ನೀನ್ ನನ್ನ ಯಾಕೆ ಸಾಯಿಸಿದೆ ಅಂತ ಹೇಳಿ. ಆಗ ಅವನು ಮೊದಲು ನನ್ನ ತಾಯಿಯಲ್ಲಿ ಬಾಯಕ್ಕೆ ಇಲ್ಲ, ತಂದೆ ತಾಯಿ ನೀರು ಕೊಡು ಅಂತ ಕೇಳ್ತಾ ಇದ್ದಾರೆ. ನನಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ತಗೊಂಡು ಹೋಗಿ ಕೊಡು ಅಂತ ಹೇಳ್ತಾರೆ. ನಾವು ಹೇಳಿದ್ದನ್ನು ಹೇಳಿದೆ ನೀನು, ಮತ್ತು ಹೆಚ್ಚಿನದನ್ನು ಕೂಡ ಹೇಳಿದೆ ಇಲ್ಲಿ ಅಂತ ಸಂತೋಷ ಆಯಿತು. ಆ ಎರಡನೇ ಅಂಶ ಚೆನ್ನಾಗಿದೆ. ಅದು ಅಂದರೆ ಎದೆಗೆ ಬಾಣ ಚುಚ್ಕೊಂಡಿದ್ದಾಗಲೂ ಕೂಡ ಅವನು ನೀರು ತೊಗೊಂಡೋಗಿ ಕೊಡು ತಂದೆ ತಾಯಿಗಳಿಗೆ ಅಂತ ಹೇಳ್ತಾನಲ್ಲ, ಅದು ತುಂಬ ಮಾತೃಪಿತೃ ಭಕ್ತಿಯ ಪರಾಕಾಷ್ಠೆ. ಅದು ತುಂಬ ಶ್ರೇಷ್ಠ ಭಕ್ತಿ ಅದು. ಮತ್ತು ಒಂದು ವಿಷಯ ಏನಂದರೆ ನಿಮಗೆಲ್ಲ ಹೇಳೋದು, ಮುನಿಕುಮಾರನಿಗೆ ಸ್ವರ್ಗ ಸಿಕ್ಕಿದ್ರು ಇಂದ್ರ ಬಂದು ವಿಮಾನ ತಂದು ಕರ್ಕೊಂಡು ಹೋಗ್ತೇನೆ ಅಂತಂದ್ರೂ ಕೂಡ ತಂದೆ ತಾಯಿ ಮಾತಾಡಿಸ್ತಾ ಹೋಗಲಿಲ್ಲ ಅವನು. ಹಾಗೆ ನೀವು ಕೂಡ ನಿಮ್ಗೆ ಏನಾದ್ರು ಸಿಕ್ಕಿದ್ರು ಕೂಡ, ಈಗ ಅಮೇರಿಕಾದಿಂದ ವಿಮಾನ ಬಂದಿದೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ, ಸೀದಾ ಎದ್ದು ಹೊರಟ್ಬಿಡ್ಬೇಡಿ ಅಂತ, ತಂದೆ ತಾಯಿ ಕಥೆ ಏನಾಗಿದೆ ಅಂತ ನೋಡಿ ಅಂತ, ಅವ್ರ ಪರಿಸ್ಥಿತಿ ಏನು ಅಂತ ನೋಡಿ ಅಂತ ಮಾತಿಗೆ ಹೇಳಿದ್ದು ಅಂತ. ಬಿಟ್ಟು ಹೋಗಬೇಡಿ ಅಂತ, ನಮಗೇನೋ ಒಂದು ದೊಡ್ಡದು ಒಂದು ವೈಭವ ಬಂತು ಅಂತ ಅವ್ರನ್ನ ಬಿಟ್ಟು ಹೋಗ್ಬಾರ್ದು ಅಂತ. ಬಾಣ ಚುಚ್ಚಿದ್ರು ಅವಾಗ ಅವ್ನ ಮನಸ್ಸು ವ್ಯಗ್ರ ಆಗಲಿಲ್ಲ. ನಾ ಸಾಯ್ತೀನೋ ಈಗ ನಂದೇನ್ ಕಥೆ ಆಗುತ್ತೆ ಅಂತಂದು ಅವ್ನ ಮನಸ್ಸು ಯಾವತ್ತೂ ಚಂಚಲಗೊಳಿಸ್ಲಿಲ್ಲ. ದಶರಥನ್ ಸಲಹೆ ಕೊಟ್ಟ, ಅಂದ್ರೆ ಈ ಮುಂದೆ ಈ ತರ ಮಾಡಿದ್ರೆ ನಿನ್ನ ವಂಶ ಉಳಿಯತ್ತೆ, ಮತ್ತೆ ನಿಂದು ರಕ್ಷಣೆ ಆಗತ್ತೆ ಅಂತ. ರಕ್ಷಣೆ ಆಗತ್ತೆ ಅಂತ ಹೇಳಿದ್ರು. ಅವಾಗ ಮನಸ್ಸು ವ್ಯಗ್ರ ಆಗದೆ ಇದ್ದಿದ್ದಕ್ಕೆ ಅಂದ್ರೆ ಅವಾಗ ಏನೇ ಆಗ್ಲಿ ಸಾವು ಎಷ್ಟೇ ಬರಲಿ ಮನಸ್ಸು ಮಾತ್ರ ಸಮಚಿತ್ತವಾಗಿ ತೋರಿಸ್ತೀವಿ. ಅವ್ರ ತಂದೆ ನಮ್ಮ ಸಹಪಾಠಿ, ಆತ್ಮಾರಾಮನ ತಂದೆ ನಮ್ಮ ಸಹಪಾಠಿ. ಈ ಸಮಚಿತ್ತಕ್ಕೆ ಅವ್ರ ತಂದೆನ ದೊಡ್ಡ ಉದಾಹರಣೆ ಅಂತ. ಅತ್ಯಂತ ಗಂಭೀರ ಸ್ಥಿತಿ ಆರೋಗ್ಯದ ದೃಷ್ಟಿಯಿಂದ ಇದ್ದಾಗಲೂ, ಇತ್ತೀಚೆಗೆ ಅದು ಅವ್ರಿಗೆ ಚೆನ್ನಾಗಿದ್ದಾರೆ, ತುಂಬ ಗಂಭೀರ ಸ್ಥಿತಿ ಇದ್ದಾಗಲೂ ಕೂಡ ಅವರು ತುಂಬ ಸಮಚಿತ್ತವಾಗಿದ್ದನ್ನು, ಈಗಲೂ ಆಗಲೂ ಅನ್ನೋ ಸ್ಥಿತಿಯಲ್ಲಿ ಕೂಡ ತುಂಬ ಸಮಚಿತ್ತವಾಗಿದ್ದನ್ನು ನಾವು ನೋಡಿದ್ದೀವಿ ಅಂತ. ಹಾಗಾಗಿ ಅವನು ಅದನ್ನೇ ಗ್ರಹಿಸಿದ್ದಾನೆ ಅಂತ, ಆ ಸಮಚಿತ್ತನ ಗ್ರಹಿಸಿದ್ದಾನೆ ಅಂತ. ಚೆನ್ನಾಗಿದೆ. ತಮ್ಮ ಪಾಠದಿಂದ ಎಲ್ಲ ವಿಷಯನೂ ತುಂಬ ಮನಸ್ಸಿಗೆ ಮುಟ್ಟಿದೆ. ಯಾಕೆ ಅಂತ ಕೇಳಿದ್ರೆ ನಾವು ಇಲ್ಲಿಂದ ಅಲ್ಲಿಗೆ ಗುರುಕುಲಕ್ಕೆ ಹೋಗಿ ಮುಟ್ಟ ತನಕ ಅದ್ರ ಬಗ್ಗೆ ಚರ್ಚೆ ಜಿಜ್ಞಾಸೆ ಮಾಡ್ಕೊಂತೇ ಹೋಗ್ತೀವಿ. ಎಷ್ಟು ಮಟ್ಟಿಗೆ ಅಂದರೆ ನಾವು ಮಾಡೋ ಎಲ್ಲ ಕೆಲಸ ಮಾಡುವಾಗಲೂ ಇದು ಹುಷಾರಾಗಿ ಮಾಡಬೇಕು, ಏನೋ ಆಗುತ್ತೆ ನಮ್ಮ ಮುಂದೆ, ಏನೋ ಕಾದಿದೆ ಅಥವಾ ಏನಾದ್ರು ಆದರೆ ನಮ್ಮ ಕರ್ಮ ಫಲದಿಂದ ಆಗಿತ್ತು ಅಂತ ಯೋಚನೆ ಮಾಡ್ತೀವಿ. ಅಂದರೆ ಈಗ ಕರ್ಮವನ್ನು ತಿಳಿಯೋ ಜಿಜ್ಞಾಸೆ ತುಂಬ ಜಾಸ್ತಿ ಆಗಿದೆ. ಕರ್ಮ ತಿಳಿದ್ರೆ, ಕರ್ಮದ ಮರ್ಮ ತಿಳಿದ್ರೆ ಜೀವನ ತಿಳಿದಾರೆ ಅಂತ ತಾವು ಹೇಳಿದ್ರಿ. ಆದ್ರಿಂದ ನಮಗೆ ಜೀವನ ತಿಳಿಬೇಕು, ನಮ್ಮ ಕರ್ಮವನ್ನು ಚೆನ್ನಾಗಿ ಅರ್ಥಕೋಬೇಕು ಅಂತ ತುಂಬ ಅನಿಸಿದೆ. ಚಂದದ ಪ್ರತಿಕ್ರಿಯೆ. ನಮಗೂ ಆಸೆ ಆಗ್ತಾ ಇದೆ, ನೀವು ಗುರುಕುಲಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ನಾವು ಬರಬೇಕಾಗಿತ್ತು ಅಂತ. ನೀವೇನು ಅಂದರೆ ಗೊತ್ತಾಗದೇ ಇರ್ತಾರೆ, ಗಾಳಿಯಾಗಿ ನಮ್ಮ ಜೊತೆಗೆ ಬಂದು ನೀವೇನು ಮಾತಾಡ್ತೀರಿ ಅಂತ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ ನಮ್ಗೆ ಹೇಳ್ಬೇಕಾದ್ರೆ. ಒಳ್ಳೆ ಪ್ರತಿಕ್ರಿಯೆ. ಇನ್ಯಾರಾದ್ರೂ ಹೇಳ್ತೀರಾ? ಮುನಿಕುಮಾರನ ತಂದೆಗೆ ದಶರಥನ ಸುಡೋಷ್ಟು ಶಕ್ತಿ ಇತ್ತು, ಅದು ನಂಗೆ ವಿಶೇಷ ಅನಿಸ್ತು. ಹೌದು, ಅವನು ಏನು ಅಂದರೆ ಅವನು ಯಾವುದೊಂದು ವಿಪ್ರೋತ್ತಮ ಅಲ್ಲದೇ ಇದ್ರೂ ಕೂಡ, ಅವನೊಬ್ಬ ವೈಶ್ಯವರ್ಗಕ್ಕೆ ಸೇರಿದವನಾಗಿದ್ರೂ ಕೂಡ ಅವನಿಗಷ್ಟು ತಪಸ್ಸಿತ್ತು ಅನ್ನೋದನ್ನು ನಾವು ಅಲ್ಲಿ ಕಾಣ್ತೇವೆ ಇಲ್ಲಿ ಅಂತ. ಹಾಗಾಗಿ ನೀವು ತಪಸ್ಸು ಮಾಡೋದಕ್ಕೆ, ಅಂದರೆ ಭಗವಂತನ ಸೇರೋದಕ್ಕೆ ಯಾರಿಗೂ ಅಡ್ಡಿ ಇಲ್ಲ. ಅವನು ಯಾವ ಜಾತಿ ಮತ ಪಂಥ ಯಾವ ಲಿಂಗ ಏನೇ ಆಗಿದ್ರೂ ಕೂಡ ಭಗವಂತನ ಸೇರೋದಕ್ಕೆ, ಸಾಧನೆ ಮಾಡೋದಕ್ಕೆ ಅದು ಯಾವುದು ಕೂಡ ಅಡ್ಡಿ ಅಲ್ಲ. ಆ ಭಗವಂತನ ಸೇರೋ ದಾರಿಗೆ ತಪಸ್ಸು ಅಂತ ಹೆಸರು. ಯಾರು ಬೇಕಾದರೂ ಮಾಡೋವಂಥದ್ದು. ಒಂದು ತಪ್ಪು ಕಲ್ಪನೆ ಇದೆ. ಶಂಭುಕನ ಕಥೆ ಬಂದಾಗ ರಾಮ ಶೂದ್ರ ತಪಸ್ವಿ ಅಂತ ಹೇಳೋದು ನಾನು ಕೊಂದ ಅನ್ನೋ ಥರ ತಪ್ಪು ಕಲ್ಪನೆ
ಹೊರಗಡೆ ಚಾಲ್ತಿಯಲ್ಲಿದೆ, ಆ ತರಹ ಅಲ್ಲದೇನು. ಯಾರು ಇಂಥವ್ರು ತಪಸ್ಸು ಮಾಡಬಾರ್ದು ಅಂತೇನಿಲ್ಲ ಅಂತ, ಅವನ ತಪಸ್ಸು ಸರಿ ಇರಲಿಲ್ಲ ಅಂತ. ಈಗ ನಾವು ತಪಸ್ಸು ಮಾಡಿದಾಗ ಯಾರೋ ಸಾಯ್ತಾರೆ ಅಂದರೆ ತಪಸ್ಸು ಸರಿ ಇಲ್ಲ ಅಂತ ಅರ್ಥ. ಅದಕ್ಕೆ ಒಂದು ಶಿಶು ಸಾಯುತ್ತೆ ಅವನು ತಪಸ್ಸು ಮಾಡಿದ್ರಿಂದಾಗಿ. ಹಾಗಾಗಿ ಆ ತಪಸ್ಸು ಸರಿಯಾದ ದಾರಿಯಲ್ಲಿ ಇರಲಿಲ್ಲ, ಯಾವುದೋ ಒಂದು ರಾಜಸ ತಾಮಸ ತಪಸ್ಸಾಗಿತ್ತದು, ಅದರಿಂದ ಲೋಕಕ್ಕೇನೋ ತೊಂದರೆ ಇತ್ತು ಅನ್ನೋದನ್ನು ತೋರಿಸ್ತಾ ಇದೆ ಅದು ಅಂತ. ಹಾಗಾಗಿ ಯಾವುದಾದ್ರು ಒಂದು ವರ್ಣದವರು, ಲಿಂಗದವರು ತಪಸ್ಸು ಮಾಡಬಾರ್ದು ಅನ್ನೋದು ತಪ್ಪು ಕಲ್ಪನೆ ಅಂತ. ಆಗಿಂದ ಕೈ ನೋವು ಬಂದಿರ್ಬೋದ ನೀವು ಕೊಡೋದು. ಕರ್ಮ ಎಂದರೆ ದೇವರು, ಕರ್ಮ ತಿಳಿದುಕೊಂಡು ನಾವು ದೇವರು ತಿಳಿದುಕೊಂಡೇವೆ. ಕರ್ಮ ಎಂದರೆ ದೇವರು ಅಂತ ಒಂದು ಕಡೆಗೆ ನಾವು ಹೇಳಿದ್ವು. ನೀವು ಯಾರಾದ್ರು ಹೇಳ್ತೀರಾ ಯಾವ ದರ್ಶನದ ಪ್ರಕಾರ ಕರ್ಮವೇ ಬ್ರಹ್ಮ? ಮೀಮಾಂಸಾ ದರ್ಶನದ ಪ್ರಕಾರ ಕರ್ಮವೇ ಬ್ರಹ್ಮ ಅಂತ. ಹಾಗಾಗಿ ತಸ್ಮೈ ನಮಃ ಕರ್ಮಣೆ ಅಂತ ಅವ್ರು ಹೇಳಿದ್ದದು. ಬ್ರಹ್ಮ, ವಿಷ್ಣು, ಈಶ್ವರ, ಸೂರ್ಯ ಎಲ್ಲರೂ ಕೂಡ ಕರ್ಮಕ್ಕೆ ವಶರಾಗಿದ್ದಾರೆ ಅಂತ ಅವರು ಮೀಮಾಂಸಕರ ಮಾತು ಅದು ಅಂತ. ಹತ್ರ ಹೇಳಿ. ರಾಮ ಪಿತೃವಾಕ್ಯ ಪರಿಪಾಲಕ ಹೇಗೆಂದ್ರೆ ದಶರಥ ಹೇಳಿರ್ತಾನೆ 14 ವರ್ಷ ಕಾಡಿಗೆ ಹೋಗುದು, ಭರತ ನನ್ನ ರಾಜ್ಯವನ್ನು ಆಗ್ಬೇಕು ಅಂತ ಆಯ್ತು ಅಂತ ಹೇಳಿ ಸೀದಾ ಕಾಡಿಗೆ ಹೋಗ್ತಾನೆ. ಆದ್ರೆ ಭರತ ಎಷ್ಟು ಒತ್ತಾಯ ಮಾಡಿದ್ರು ಅವ್ನು ಬರ್ಲಿಲ್ಲ. ನನ್ನ ತಂದೆಗೆ ನೆರವು ಸಿಕ್ಕತ್ತೆ, ನಾನು ಬಂದ್ರೆ ಅದಕ್ಕೆ ನೀನು ರಾಜನಾಗು, ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಹೇಳ್ದ. ಸರಿಯಾದ ವಿಷಯ ಅದು. ಅಲ್ಲಿ ಶಿರಸಾ ಯಾಚತೋ ಯಸ್ಯ ವಚನಂ ನ ಕೃತಂ ಮಯ, ರಾಮ ಹೇಳೋ ಮಾತಿದು. ಕೊನೆಯಲ್ಲಿ ಲಂಕೆ ಯುದ್ಧ ಮುಗಿದ ಮೇಲೆ ವಿಭೀಷಣ ತುಂಬ ಒತ್ತಾಯ ಮಾಡ್ತಾನೆ, ಉಳ್ಕೋ ಅಂತ. 1-2 ದಿವಸ ಇದ್ದು ನನ್ನಿಂದ ಉಪಚಾರಗಳನ್ನು ತಗೊಂಡು ಹೋಗ್ಬೋದು, ನಾನಿನ್ನು ಸೇವೆ ಮಾಡಬೇಕು ಅಂತ ಕೇಳಿದಾಗ ವಿಭೀಷಣ ತುಂಬ ಪ್ರೀತಿಯೇ ಹೋದು ರಾಮನಿಗೆ. ಅವ್ನು ಹೇಳಿದ ಮಾತನ್ನು ತೆಗೆದಾಕೊಂಡಲ್ಲ ರಾಮ, ಆದರೆ ಈ ಸಮಯದಲ್ಲಿ ಮಾತ್ರ ಇಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ನನಗೆ ಭರತನನ್ನು ನೋಡಬೇಕು ಅಂತ ಅವನು ಹೇಳೋದು. ಸತು ತಾಮ್ಯತಿ ಧರ್ಮಾತ್ಮ ಮತ್ಕೃತೆ, ನನಗಾಗಿ ಕಷ್ಟಪಡ್ತಾ ಇದ್ದಾನೆ ಅವನು. ನಗರ ಪ್ರವೇಶವನ್ನು ಕೂಡ ಮಾಡಿದೆ, ನಂದಿಗ್ರಾಮದಲ್ಲಿ ಜಟಾಧಾರಿಯಾಗಿ ಚೀರವಲ್ಕಲಧಾರಿಯಾಗಿ ಅವನು ದುಃಖದಲ್ಲಿದ್ದಾನೆ. 14 ವರ್ಷಗಳ ದುಃಖ ನೋಡಿ ಅದು. ಅಲ್ಲಿ ಈ ಮಾತನ್ನು ಹೇಳ್ತಾನೆ, ಶಿರಸಾ ಯಾಚತೋ ಯಸ್ಯ ವಚನಂ ನ ಕೃತಂ ಮಯ. ಅವನು ಕೇಳಿದ್ದು ಹೇಗೆ ಅಂದರೆ ಪಾದದಲ್ಲಿ ತಲೆ ಇಟ್ಟು ಹೊರನಾಡಿ ಕೇಳ್ದ ಅಂತ, ಆದರೆ ಅವನ ಮಾತನ್ನು ನಾನು ಕೇಳಲಿಲ್ಲ ಅಂತ. ಹಾಗಾಗಿ ಈಗ ಹೋಗಬೇಕು ಅಂತ ಹೇಳುವಾಗ ಅವನು ಎಷ್ಟು ಒತ್ತಾಯಪೂರ್ವಕ ಕೇಳಿದ್ದಂತ ಗೊತ್ತಾಗುತ್ತೆ. ಆದರೂ ಕೂಡ ರಾಮ ಅದನ್ನು ವ್ಯತ್ಯಾಸ ಮಾಡಲಿಲ್ಲ. ಯಾಕೆಂದರೆ ಪಿತೃವಾಕ್ಯ ಅಂತ, ತಂದೆ ನರಕದ ಪಾಲಾಗಬಾರ್ದು ಅಂತ. ಮುನಿಕುಮಾರನು ಪಂಚೇಂದ್ರಗಳನ್ನು ಉಪೇಕ್ಷಿಸಿ ತಂದೆ ತಾಯಿಯನ್ನು ಸೇವೆ ಮಾಡಿದನು. ಇದು ವಿಶೇಷ. ಹೌದು, ಜಿತೇಂದ್ರಿಯ ಅನ್ನೋ ಶಬ್ದ ಬಳಸಿದ್ದಾರೆ. ಜಿತೇಂದ್ರಿಯ ಆಗಬೇಕಾಗುತ್ತೆ. ಇಲ್ಲಿದ್ರೆ ಏನಾಗುತ್ತೆ ಅಂದರೆ ಇನ್ನೇನೋ ಕರೆಯುತ್ತೆ ನಮ್ಮನ್ನು, ಏನೋ ನೋಡಬೇಕು, ಏನೋ ಕೇಳಬೇಕು, ಏನೋ ತಿನ್ನಬೇಕು ಅನ್ಬೇಕಾದ್ರೆ ಇದು ಬಾಕಿ ಆಗುತ್ತೆ. ಅಪ್ಪ ಅಮ್ಮನ ಸೇವೆ ಈಗ ಹಾಕ್ತಾನೆ ಆಗೋದು. ಎಷ್ಟೋ ಬಾರಿ ಇಂದ್ರಿಯಗಳು ಕರ್ಕೊಂಡು ಹೋಗ್ತಾ ಇರುತ್ತೆ ನಮ್ಮನ್ನು ಎಲ್ಲೆಲ್ಲಿಗೋ. ದೇವರು, ಗುರುಗಳು, ಅಪ್ಪ ಅಮ್ಮ, ಧರ್ಮ ಎಲ್ಲ ಬಾಕಿ ಆಗ್ತಾರೆ ಈ ಕಡೆಗೆ. ನಾವೆಲ್ಲೋ ಹೋಗಿರ್ತೀವಿ, ಇಂದ್ರಿಯ ಕರ್ಕೊಂಡು ಹೋಗಿರುತ್ತೆ ನಮ್ಮನ್ನ ಅಂತ. ಕರ್ಮ ಮರ್ಮಜ್ಞ ಜ್ಞಾನಿ, ಕರ್ಮ ಮರ್ಮಜ್ಞನಲ್ಲದೆ ಇದ್ದವನು ಬಾಲ. ಹೇಳಿ ಆ ಕೊನೆಗೆ ತಗೊಂಡು ಧ್ವನಿ ಹೇಳ್ತೀನಿ, ನೀ ಹೇಳಿ. ಅಸಂಕಲ್ಪಿತ ಮೇವೇಹ ಅಸಂಕಲ್ಪ ಪ್ರವರ್ತತೆ ನಿವರ್ತ್ಯಾರಂಭ ಮಾನತ್ವಂ ನತು ದೈವಸ್ಯ ಕರ್ಮತೆ. ಅಂದ್ರೆ ನಾವು ಮಾಡೋ ಕೆಲಸ ಇನ್ನೊಂದ್ಸರಿ ಹೇಳು. ಅಸಂಕಲ್ಪಿತ ಮೇವೇಹ ಅಸಂಕಲ್ಪ ಪ್ರವರ್ತತೆ ನಿವರ್ತ್ಯಾರಂಭ ಮಾನತ್ವಂ ನತು ದೈವಸ್ಯ ಕರ್ಮತೆ. ನಾನು ಅಂದರೆ ಅಲ್ವಾ ಅಂತ. ನಾನು ದೈವಸ್ಥೆ ಕರ್ಮ ತತ್ವ, ಅದು ದೈವದ ಕರ್ಮ ಅಲ್ವಾ. ನತು ಅಂದರೆ ವಿರುದ್ಧ ಅರ್ಥ ಬರುತ್ತೆ, ಅಲ್ಲ ಅನ್ನೋ ಅರ್ಥ ಬರುತ್ತೆ. ನಾನು ದೈವಸ್ಥೆ ಕರ್ಮ ತತ್ವ. ಹೇಳಿ. ಅಂದ್ರೆ ನಾವು ಮಾಡಿದ ಕೆಲಸ ಮಾಡಾದ್ಮೇಲೆ ಅಯ್ಯೋ ದೇವ್ರು ಹಿಂಗ್ ಮಾಡ್ತಲ್ಲ ಅಂತ ಬೈಯುತ್ತೆ. ನಾವು ಕೆಲಸ ಮಾಡಾದ್ಮೇಲೆ ಅದನ್ನ ಹರೇಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖ ಪರಿಮಾಷ್ಟು ನ ಶಕ್ಯತೆ. ಅದನ್ನ ಆ 3 ದೇವ್ರು ಬಂದು ತಪ್ಸಕ್ಕಾಗಲ್ಲ. ಈ ಶ್ಲೋಕ ನೆನಪಿಟ್ಕೊಂಡು ಹೇಳಿದ್ದು ತುಂಬ ಖುಷಿ ಆಯಿತು.
ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟಲಿಖಿತ ರೇಖಾ ಪರಿಮಾಷ್ಟುಂ ನ ಶಕ್ಯತೆ. ಕಾಣದೇ ಇರೋ ರೇಖೆಯನ್ನು ಪಡಿಸೋಕ್ಕಾಗೋದಿಲ್ಲ ಅಂತ ಅಲ್ವಾ? ಕಾಣಿಸುತ್ತೆ ರೇಖೆ ಅಂದರೆ ಭಸ್ಮ ಹಚ್ಚಿರು ಕಾಣಿಸುತ್ತೆ, ಭಸ್ಮ ಕಾಣಿಸುತ್ತೆ ಅಷ್ಟೇ ಹೊರತು ಅದು ಕಾಣಿಸಲ್ಲ. ಕಾಣಿಸೋರಿಗೆ ಕಾಣಿಸುತ್ತೆ. ದೈವಜ್ಞ ಅಂತ ಯಾರು ಹೇಳ್ತಾನೆ ಅವನಿಗೆ ಕಾಣಿಸ್ಬೇಕು ಅದು. ಅದಕ್ಕೆ ದೈವಜ್ಞ ಇಲ್ಲೇ ಇರೋದು, ದೈವ ಬರ್ಕೊಂಡಿರೋದಿಲ್ಲ. ಒಂದು ದೈವಜ್ಞ ಅಂತ ಅನ್ಸ್ಕೋಬೇಕಾದ್ರೆ ಅದು ಕಾಣಬೇಕು ಅವನಿಗೆ. ಅದು ಹಣೆಲ್ಲೇ ಕಾಣಬೇಕು ಅಂತಿಲ್ಲ, ಜಾತಕದಲ್ಲಿ ಕಂಡ್ರು ಕೂಡ ಆಗ್ಬೋದು ಅಂತ. ದೈವಜ್ಞ ಅಂತ ಅನ್ಸ್ಕೋತಾನೆ ಅವನು ಅಂತ. ನಮ್ಮ ದೇಹ ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಏನಂತೆ? ನಮ್ಮ ದೇಹ ಪಂಚಭೂತಗಳಿಂದ ನಿರ್ಮಿತವಾಗಿದೆ. ನಿಜ, ನಮ್ಮ ದೇಹ ಮಾತ್ರ ಅಲ್ಲ, ಎಲ್ಲರ ದೇಹವೂ ಕೂಡ ಪಂಚಭೂತಗಳಿಂದ ನಿರ್ಮಿತ ಆಗಿದೆ. ಪೃಥ್ವಿ ಪ್ರಧಾನ ಆದಾಗ ಈ ರೀತಿ ಕಾಣಿಸುತ್ತೆ. ಅದು ಬೇರೆ ಬೇರೆ ಭೂತಗಳು ಪ್ರಧಾನ ಆದಾಗ ರೂಪ ಬೇರೆ ಆಗುತ್ತೆ. ಜಲಪ್ರಧಾನವಾಗಿರೋ ಪ್ರಾಣಿಗಳು ಕೂಡ ಇರ್ತಾವಲ್ವಾ? ದೇಹದಲ್ಲಿ 99 ಭಾಗ ಜಲ, 98 ಭಾಗ ಜಲ ಅಂತೆಲ್ಲ ಇರ್ತಾವಲ್ವಾ? ಅದು ಪಂಚಭೂತಕ್ಕೆ ಹೋದಾದರೂ ಕೂಡ ಅಲ್ಲಿ ಜಲ ಮುಖ್ಯ, ಅಲ್ಲಿ ಅಂಥದ್ದಿರುತ್ತೆ ನೋಡಿ. ಅದೇ ವಾಯು ಪ್ರಧಾನ ಆದಾಗ ಕಣ್ಣಿಗೆ ಕಾಣಿಸೋದಿಲ್ಲ ಅವರು. ಯಾಕೆಂದರೆ ವಾಯುವಿಗೆ ದರ್ಶನ ಇಲ್ಲ, ವಾಯುವಿಗೆ ರೂಪ ಇಲ್ಲ. ಹಾಗಾಗಿ ಯಾರ ಪಂಚಭೂತಕ ಶರೀರದಲ್ಲಿ ವಾಯು ಪ್ರಧಾನ ಆಗುತ್ತೋ ಅವರು ಕಣ್ಣಿಗೆ ಕಾಣಿಸೋದಿಲ್ಲ. ಅವ್ರು ಇರ್ತಾರೆ, ಅದು ಕಣ್ಣಿಗೆ ಕಾಣಿಸೋದಿಲ್ಲ ಅವರು ಅಂತ. ಅಗ್ನಿ ಪ್ರಧಾನ ಆದಾಗ ದೇದೀಪ್ಯಮಾನವಾಗಿ ಗೋಚರಿಸ್ತಾರೆ ಅವರು. ದೇವತಾ ಶಕ್ತಿಯಾಗಿ ದೇದೀಪ್ಯಮಾನವಾಗಿ ಗೋಚರಿಸ್ತಾರೆ. ಆದರೆ ಅಗ್ನಿ ಚಕ್ಷಿಸಬೇಕು ನಮಗೆ ಅದನ್ನು ನೋಡೋದಕ್ಕೆ ಅಂತ. ಅಗ್ನಿ ಪ್ರಧಾನವಾದ ಅಂಥ ಕಣ್ಣಾದರೆ ನೋಡುತ್ತೆ, ದಿವ್ಯ ಚಕ್ಷು ಆದರೆ ನೋಡುತ್ತೆ ಅದನ್ನು. ಮತ್ತಾರು ತುಂಬ ಜನ ಇದ್ದೀರಲ್ಲ, ಗಂಟೆ ಬೇರೆ ಆಗ್ತಾ ಇದೆ. ಶ್ರವಣ ಕುಮಾರನ ತಂದೆಗೆ ದಶರಥನನ್ನು ಸುಡುವ ಶಕ್ತಿ ಇತ್ತು, ಆದರೆ ಅವನು ಸುಡಲಿಲ್ಲ. ಯಾಕಂತಂದ್ರೆ ಸುಡೋದು ಸುಲಭ, ಆದರೆ ವಾಪಸ್ ಅವನ್ನ ಬರೋ ಮಾಡೋದು ತುಂಬ ಆಗೋದೇ ಇಲ್ಲ, ಅಸಾಧ್ಯ, ಹೆಚ್ಚು ಕಡಿಮೆ ಅಸಾಧ್ಯ ಅದು ಅಂತ. ನಿಜ ಅದು. ಕರ್ಮದ ವ್ಯಾಪ್ತಿಯ ಮೇಲೆ ಪರಮಾತ್ಮನ ಕರ್ಮವನ್ನು ಬಲ್ಲದನ್ನ ಮಾತು ವೇದ ಮತ್ತು ಉಪನಿಷತ್ತು. ಸರಿ, ಹೇಳಿ ಹೇಳಿ ಹೇಳಿ, ಈ ಕಡೆ ಕೊಡು. ನಮ್ಮನ್ನು ಜಗತ್ತಿಗೆ ತಂದವರು ತಂದೆ ತಾಯಿ, ಅದನ್ನು ಯಾವತ್ತೂ ಮರೆಯಲ್ಲ. ಹೌದು, ಸುಮಾರು ಜನ ಇದ್ದೀರಿ ಇನ್ನೂ ಕೂಡ. ಒಂದ್ಸತಿ ನಿಂತ್ಕೊಂಡ್ಬಿಡಿ, ನಿಂತ್ಕೊಂಡ್ರೆ ಮಾತ್ರ ಅವಕಾಶ. ಈಗ ಯಾರು ನಿಂತ್ಕೋತೀರಿ ಅವರಷ್ಟು ಜನ ಹೇಳ್ಕೊಂಡು ಕೂತ್ಕೋಬೋದು ಅಂತ. ಒಂದ್ಸರಿ ನಿಂತ್ಕೊಬಿಡಿ, ಯಾರ್ಯಾರು ಹೇಳಬೇಕು ಅಂತಿದ್ರೆ ನಿಂತ್ಕೊಂಬಿಡಿ ಒಂದ್ಸರ್ತಿ. ನೀವು ನಿಮ್ಮ ವಿಷಯ ಹೇಳಿ ಕೂತ್ಕೊಳ್ಳಿ ಎಲ್ಲರೂ ಕೂಡ. ಮತ್ತು ಹೊಸದಾಗಿ ಯಾರು ನಿಂತ್ಕೋಬೇಡಿ ಇದಾದಮೇಲೆ, ಯಾಕೆಂದರೆ ನಿಮಗೆ ಊಟಕ್ಕೆ ತಡ ಆಗುತ್ತೆ ನಿಮಗೆ. ಆಮೇಲೆ ನಾವು ಯಾವುದೇ ಕರ್ಮ ಮಾಡಬೇಕಾದ್ರೂ ನಿಷ್ಕಾಮ ಭಾವದಿಂದ ಮಾಡಬೇಕು, ಫಲಾಪೇಕ್ಷೆಯಿಂದ ಮಾಡಬೇಕು. ಪ್ರತಿಯೊಂದು ಕರ್ಮವು ಆ ಭಗವಂತನಿಗೆ ಸಮರ್ಪಿಸಿ. ಸರಿ, ಇದೆ ಪಾಠದ ಸಾರಾಂಶ ಅದು. ಮುಕ್ತಿಯಲ್ಲಿ 2 ವಿಧ, ಸದ್ಯ ಮುಕ್ತಿ ಮತ್ತೆ ಕ್ರಮ ಮುಕ್ತಿ. ಸದ್ಯ ಮುಕ್ತಿ ಅಂದ್ರೆ ದೇಹ ಇರುವಾಗಲೇ ಮುಕ್ತಿ ಪಡೆದದ್ದು, ಅಂದ್ರೆ ಸತ್ಯ ಸೀದಾ ಮುಕ್ತಿಗೆ ಹೋಗೋದು. ಕ್ರಮ ಮುಕ್ತಿ ಅಂದ್ರೆ ಹೋಗೋಕ್ಕೆಲ್ಲ ಇಲ್ಲೇ ಇಲ್ಲ, ಹೋಗಿ ಆಗ್ಬಿಟ್ಟಿದೆ. ಅವ್ನು ಸಮಾಧಿಯನ್ನು ಏರಿದಾಗ ಎಲ್ಲಿ ಹೋಗಬೇಕು ಅಂತ ತಲುಪಿದ ನಾನು ಅಂತ. ದೇಹ ಬಿದ್ದೋಗುತ್ತೆ ಅಂತ ಅಷ್ಟೇ ಅಂತ. ವಾಪಸ್ ಬರದೇ ಇದ್ದಾಗ, ಕರ್ಮ ಮುಗಿದಾಗ ದೇಹ ಬಿದ್ದೋಗುತ್ತೆ ಅಂತ. ಹಾಗಾಗಿ ಗತಿ ಇಲ್ಲೇ ಆಗ್ಬಿಟ್ಟಿದೆ ಅಂತ. ಆದರೆ ಇಲ್ಲಿ ಆಗದೇ ಇದ್ದಾಗ ಅಥವಾ ಅರ್ಧ ಆಗಿದ್ದಾಗ ಆಮೇಲೆ ಮುಂದುವರಿಯುತ್ತೆ, ಸತ್ನಂತರ ಮುಂದುವರಿಯುತ್ತೆ. ಹಾಗಾಗಿ ಎಲ್ಲೇ ಯಾವ ರೀತಿಯಲ್ಲಿ ಹೋಗೋದಾದರೂ ಕೂಡ ಯಮನ ಹೊರತು ಹೋಗೋಕ್ಕಾಗೋದಿಲ್ಲ. ಯಮ ಅಂದರೆ ಗತಿ ಅಂತ, ಅವನು ದಾಟ್ಕೊಂಡೆ ಮುಂದಕ್ಕೆ ಹೋಗಿರೋಂಥದ್ದು ಅಂತ. ನಾವು ಮಾಡಿದ ಪ್ರತಿಯೊಂದು ಕರ್ಮಕ್ಕೂ ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ. ಹೌದು, ಅದು ಯಾರದ್ದು ಮಾತದು? For an action there is Adam. For an action there is always an equal and opposite reaction. ಯಾರಿದ್ದು ಮಾತದು? Adam. ಆ? Adam. ಯಾರಿದ್ದು ಮಾತದು? Newton. ಸರಿ, ಆಯ್ತು. ಹೇಳಿ, ಬೇಗ ಬೇಗ ಹೇಳಿ, ಸ್ವಲ್ಪನೇ ಸಮಯ ಇದೆ, ಬೇಗ ಬೇಗ ಹೇಳಿ. ಮುನಿಕುಮಾರ ತಪ್ಪಿದ್ರೆ ವಿಮಾನದಲ್ಲಿ ಹೋಗ್ಬೇಕಾದ್ರೆ ಎಲ್ಲಿದ್ದೀಯ ನೀನು? ಹಾಂ, ಆಯ್ತು. ತಪ್ಪಿದ್ರೆ ವಿಮಾನದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರ ತಂದೆ ತಾಯಿ ಹೇಳ್ತಾರೆ, ವಾಂತಾನವ ಕ್ಷಿಪ್ರಂ ನಮೋಮೂಲಂ ಅಂತ. ಅಂದ್ರೆ ನೀವು ಕೂಡ ನಾಯಿ ಕಲ್ಲಿಗೆ ಬರ್ತೀರಿ. ಅಂದರೆ ಆ ದಿವ್ಯ ಶರೀರ ಬಂದಾಗ ದಿವ್ಯ ಜ್ಞಾನವೂ ಕೂಡ ಬರುತ್ತಲ್ವಾ, ಮುಂದೇನಾಗುತ್ತೆ ಅಂತ ಗೊತ್ತಾಗುತ್ತೆ ಆಗ ಅಂತ. ಹೇಳು, ಹತ್ರ ಇಟ್ಕೋ, ಚಾಲು ಮಾಡೋದನ್ನು ಹತ್ರ ಇಟ್ಕೋ. ನಿನ್ನ ಧ್ವನಿನೇ ಕೇಳ್ತಾ ಇದೆ.
ಕರ್ತವ್ಯ ಮಾಡುವಾಗ ಫಲದ ಯೋಚನೆ ಮಾಡಬೇಕು. ಮಾಡಬಾರ್ದು. ನಾವು ನಮ್ಮ ಕರ್ತವ್ಯ ಮಾಡಬೇಕಾದ್ರೆ ಫಲದ ನಿರೀಕ್ಷೆ ಮಾಡದೆ, ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಮ್ಮ ಕರ್ತವ್ಯ ಮಾಡಬೇಕು ಅಂತ ಹೇಳು. ಅದು ವಿಷ್ಣು ಸ್ಪರ್ಶ ಆದ್ರೂ ಸರಿಯಾಗತ್ತೆ ಕೊಡೋದು. ಅಲ್ಲಿ ವಿಷ್ಣು ಸ್ಪರ್ಶವೇ ಆಗ್ಬೇಕು ಅನ್ನೋದಕ್ಕೆ. ವಿಷ್ಣು ಅದು ಕರ್ಮ ಅಂತ. ನಿನ್ನ ಹತ್ರ ಬರ್ಬೇಕಾದ್ರೆ ನಮಗೆ ಸತ್ತೋಗಿದೆ ನೋಡು ಅಂತ ಕರ್ಮ ಅದು ಅಂತ. ವಿದ್ಯಾಭ್ಯಾಸ ಅಂದ್ರೆ ಪಾಪ ಮತ್ತು ಪುಣ್ಯ ತಿಳ್ಕೊಳ್ಳೋದು. ಹೌದು, ಅಂದರೆ ಕರ್ಮವನ್ನು ತಿಳ್ಕೊಳ್ಳೋದು. ಪಾಪ ಪುಣ್ಯಗಳು ತಿಳ್ಕೊಳ್ಳೋದು ಅಂದ್ರೆ ಕರ್ಮ ತಿಳ್ಕೊಳ್ಳೋದು ಅಂದ್ರೆ ಒಂದೇನು. ಹೇಗೆ ಕಟ್ಟಿಗೆ ಧಗಧಗ ಹೇಗೆ ಬೆಂಕಿ ಕಟ್ಟಿಗೆ ಧಗಧಗ ಸುಡುತ್ತೋ ಹಾಗೆ ನಮ್ಮ ಜ್ಞಾನ ಅಂತ ಹೇಳಿದ್ರೆ ಹಾಗೆ ನಮ್ಮ ಪಾಪನೂ ಹಾಗೆ ಸುಡುತ್ತೆ. ಪಾಪ ಪುಣ್ಯ ಎಲ್ಲ ಸುಟ್ಟೋಗುತ್ತೆ, ಕರ್ಮವೇ ಸುಟ್ಟೋಗುತ್ತೆ ಪೂರ್ತಿ. ಫಲದ ಅಪೇಕ್ಷೆ ಇಲ್ಲವಾದಾಗ ಕರ್ಮವು ಯೋಗವಾಗುತ್ತದೆ. ಎಲ್ಲಿದ್ದೀನಿ ನೀನು? ಹಾಂ, ಸರಿ ಇದೆ, ಸರಿ ಇದೆ. ಮತ್ತೆ ಹೇಳ್ಬೇಡಿ. ಇದು ಸುಮಾರು ಜನ ಆಮೇಲೆ ಎದ್ರಿ. ಈಗ ಮತ್ತೆ ಹೇಳ್ಬೇಡಿ. ಮನೆಯ ಮೊದಲ ಪಾಠಶಾಲೆ ಮತ್ತು ನಮ್ಮ ತಾಯಿ ಮತ್ತು ಏಕೆ ಸಾಕಿದ್ದಾರೆ ಅದರಲ್ಲಿ ಯಾವತ್ತೂ ಮರೆಯಬಾರದು. ಸರಿ ಇದೆ, ಮೊದಲ ಗುರು ಅವಳು ಅಂತ, ಮತ್ತು ಶ್ರೇಷ್ಠ ಗುರು ಅಂತ. ಮನುಷ್ಯರೆಲ್ಲರೂ ಒಂದೇ ತರ ಇರಲ್ಲ, ಯಾಕೆಂದ್ರೆ ಅವ್ರು ಮಾಡಿದ ಕರ್ಮ. ಹೌದು, ಮನುಷ್ಯರು, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಯಾವುದು ಒಂದೇ ರೀತಿ ಇರೋದಿಲ್ಲ. ಭೂದಾನದಿಂದ ಹೆಚ್ಚು ಪಾಪಕ್ಷಯವಾಗುತ್ತದೆ. ಹೌದು, ಸರಿ ಇದೆ. ಮಹಾತ್ಮ ಬಂದಾಗ ಒಂದಿಷ್ಟು ಜನ ಕರ್ಮವನ್ನು ಕಟ್ಕೋತಾರೆ, ಒಂದಿಷ್ಟು ಜನ ಕರ್ಮವನ್ನು ಕಟ್ಕೋತಾರೆ. ಅಲ್ಲ, ಒಂದಿಷ್ಟು ಜನ ಕಳ್ಕೊಳ್ತಾರೆ, ಒಂದಿಷ್ಟು ಜನ ಕಟ್ಕೋತಾರೆ. ನಾವು ಬೇರೆಯವರಿಗೆ ತೊಂದರೆ ಮಾಡಿದ್ರೆ ನಾವು ಅವರಲ್ಲಿರೋ ದೇವತೆಗೆ ತೊಂದರೆ ಮಾಡಬೇಕು. ಹೌದು, ಇದು ತುಂಬ ಗ್ರಹಿಸಬೇಕಾದ ವಿಷಯ ಅಂತ. ನಮ್ಮೊಳಗಿನ ದೇವತೆಗಳು, ಅವರೊಳಗಿನ ದೇವತೆಗಳು ಅದೇ, ಅದು ವ್ಯತ್ಯಾಸ ಏನೂ ಇಲ್ಲ. ಇದೇ ದೇವತೆಗಳಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಪೆಟ್ಟು ಬೀಳೋದು ದೇವತೆಗಳಿಗೆ ಅಂತ, ಅದು ಇಲ್ಲಿ ಪ್ರತಿಫಲಿಸುತ್ತೆ ಅಂತ ನಮ್ಮೊಳಗೆ ಅಂತ. ಹೊಸದಾಗಿ ಹೇಳ್ಬೇಡಿ ಯಾರು ಹೇಳ್ತಾ ಇದ್ದಾರೆ. ನಾವು ಎಷ್ಟೇ ಅಧ್ಯಯನ ಮಾಡಿದ್ದು ಏನು ವಿಷ್ಣು ಅದು? ನಾವು ಎಷ್ಟೇ ಅಧ್ಯಯನ ಮಾಡಿದ್ರು ಕರ್ಮ ಮರೆ ಮಾಚೆ ಮಾಚೆ. ಹೌದು, ಅಧ್ಯಯನ ಮಾಡಿದ್ರೂ ಕೂಡ ತಪ್ಪು ಮಾಡ್ತಾರೆ. ಯಾಕೆಂದರೆ ಕರ್ಮ ಕೆಲಸ ಮಾಡ್ತಾ ಇದ್ದಾಗ ಆ ಥರ ಆಗತ್ತೆ. ಸರಿ ಇದೆ. ನಾವು ಜೀವನದಲ್ಲಿ ಎಷ್ಟೇ ಓದಿದ್ರು ಅಪ್ಪ ಅಮ್ಮನ ಗೌರವಿಸಲಿಲ್ಲ ಅಂದ್ರೆ ನಾವು ಓದಿದ್ದೆಲ್ಲ ವ್ಯರ್ಥ. ಅದೇ ನಾವು ಏನು ಓದಲಿಲ್ಲ ಅಂದ್ರು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಇರ್ತೇವೆ. ಸರಿ ಇದೆ. ಓಂಕಾರ. ದಶರಥ ತಾಪಸ ಕುಮಾರನ ಕೊಂದು ತಾಪಸ ಕುಮಾರನ ತಂದೆ ತಾಯಿಗೆ ಕಷ್ಟಪಟ್ಟು ಅದೇ ಕರ್ಮವನ್ನು ತುಂಬಾ ಅವನು ದಶರಥನ ಕೊನೆಗಾದ್ರೆ ತುಂಬಾ ಕುರುಡ ಶೋಕದಲ್ಲಿ ಬಿದ್ದು ಬಿದ್ದು ಸತ್ತ. ಆದ್ರೆ ಆ ದುಷ್ಕರ್ಮ ಎದಕ್ಕೆ ಫಲ ಕೊಡ್ತದೆ? ಸಾಯವಾಗ ಕೈಗೆ ಸ್ಮರಣೆ ಮಾಡಿಕೊಂಡು ಕೈಗೆ ಸ್ಮರಣೆ ಮಾಡಿಕೊಂಡು ದುಷ್ಕರ್ಮ ಮಾಡಿದ್ದು. ಕೊನೆ ಸ್ಮರಣೆ ಕೈಕೇಯಿದಾಯಿತು. ಹಿಂದ್ಗಡೆ ರಾಮನ ಸ್ಮರಣೆ ಇದೆ, ಅಲ್ಲೇ ಹಿಂದ್ಗಡೆಗೆ ಕೈಕೇಯಿ ಸ್ಮರಣೆ. ಹೆಣ್ಣು ಮಗಳು ಕೂಡ ರಾಮನ ಕಾರಣಕ್ಕೆ ಕೈಕೇಯಿ ಸ್ಮರಣೆ ಇದು. ಯಾಕೆ ಕೈಕೇಯಿ ಮೇಲೆ ಕೋಪ ಅವನಿಗೆ? ರಾಮನ ಕಾರಣಕ್ಕೆ ಕೋಪ ಇರುವಂಥದ್ದು. ಆದರೆ ಕೊನೆಯ ಸ್ಮರಣೆ ಕೈಕೇಯಿದಾಯಿತು. ಜೀವನ ಇಡೀ ಅವನ ಕೈಗೆ ಹಚ್ಚಿಬಿಡಿಸಿದ ಇದು ಓಂಕಾರ. ಇದು ಸರಿಯಾದ ವಿಷಯ. ಇದು ಜೀವನ ಇಡೀ ಕೈಕೇಯಿನೇ ತುಂಬ ಅವನು ಮೋಹಿಸಿದ್ರಿಂದ ಕೊನೆಯಲ್ಲಿ ಅವಳೆ ಬಂದ್ಲು ಅಂತ, ಸಾಯೋ ಹೊತ್ತಿಗೆ ಅವಳೆ ಬಂದ್ಲು ಅಂತ. ಸರಿ ಇದೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ಭಗವಂತನಿಗೆ ನಮ್ಮ ಕೊನೆಯಲ್ಲೂ ಭಗವಂತನಿಗೆ ಸರಿ ಇದೆ. ಪಾಠ ಸಾರಾಂಶ ಅದು. ಹೊಸದಾಗಿ ಹೇಳ್ಬೇಡಿ ಯಾರು, ಕಡ್ಡಾಯವಾಗಿ ಯಾರು ಹೇಳ್ಬೇಡಿ ಹೊಸದಾಗಿ. ಈಗ ಗೊತ್ತಾಗೋದಿಲ್ಲ ನೀವು ಯಾರು ಎದ್ರೆ ಹಿಂದ್ಗಡೆಯಿಂದ. ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಿದ್ರು ದೇವರಿಗೆ ಸಲ್ಲತ್ತೆ ಅಂತ ಹೇಳಿ ಮಾಡ್ಕೊಳ್ಬೇಕು. ಯಾಕಂದ್ರೆ
ಅಂದರೆ ಒಂದೊಂದು ಕೂಡ ದೇವರಿಗೆ ಅರ್ಪಣೆ ಆಗೋದ್ರಿಂದ ಪುಣ್ಯ ಏನು ಅಂತ ದೇವರೇ ಸಿಗ್ತಾನೆ ಅಂತ ಅಲ್ಲಿ. ಬೇಗ ಬೇಗ ಹೇಳಿ, ನೀವು 6 ಜನ ಬೇಗ ಬೇಗ ಹೇಳ್ಬೇಕು. ನಮಗೇನಾದ್ರು ದುಃಖ ಆದ್ರೆ, ಇಲ್ಲಿ 3 ಇದೆ, ಮತ್ತೆ ಈ ಕಡೆಗೆ 9. ನಮಗೇನಾದ್ರು ದುಃಖ ಆದ್ರೆ ನಾವು ದೇವರ ಮೇಲೆ ನಂಬಿಕೆ ಇಡೋದಿಲ್ಲ, ಅದು ತಪ್ಪು. ನಮಗೇನಾದ್ರು ದುಃಖ ಆದ್ರೆ ದೇವರ ಮೇಲೆ ಹೆಚ್ಚಾಗಿ ನಂಬಿಕೆ ಇಡಬೇಕು. ಇದೆಲ್ಲ ಸರಿಯಾದ ವಿಷಯಗಳು ಅಂತ, ಗ್ರಹಿಸಬೇಕಾದ ವಿಷಯಗಳು ಅಂತ. ಪ್ರಾಣಿಯನ್ನು ವಧೆ ಮಾಡಿದಕ್ಕಿಂತ ಮಾನವವನ್ನು ವಧೆ ಮಾಡಿದಕ್ಕೆ ಹೆಚ್ಚು ಪಾಪ ಬರುತ್ತದೆ. ಯಾಕೆ? ಮಾನವ ಜನ್ಮವು 84 ಲಕ್ಷ ಜನ್ಮದ ನಂತರದ ಜನ್ಮ. ತುಂಬ ಬೆಲೆ ಬಾಳುವಂಥದ್ದು ಅಂತ. ನಾವೇನೇ ಕೆಲಸವನ್ನು ಮಾಡ್ಬೇಕಾದ್ರೆ ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳಿ ಕೆಲಸ ಮಾಡಬೇಕು. ಸರಿ ಇದೆ. ನಾವು ಜೀವನದಲ್ಲಿ ಏನನ್ನು ಜಾಸ್ತಿ ಮಾಡ್ತೀವೋ ಅದೇ ಕೊನೆ ಕ್ಷಣದಲ್ಲಿ ನೆನಪಾಗುತ್ತದೆ. ತುಂಬ ಸರಿ. ಬದುಕಿಡೀ ಮಾಡಿದ್ದೆ ಕೊನೆಗೆ ಬರೋವಂಥದ್ದು ಅಂತ. ಸರಿ ಇದೆ. ಹಿಂಗಿಡ್ಕೊ, ನೀರು ಕುಡಿಯೋ ಥರ. ಕರ್ಮ ಯಾವ ಮನುಷ್ಯನ ಬಿಡಲ್ಲ ಮತ್ತು ದೇವರನ್ನು ಸಹ ಕರ್ಮ ಬಿಡಲ್ಲ. ಹೌದಪ್ಪ, ಖಂಡಿತ ಹೌದು. ನಾವು ಏನಾದ್ರು ಪುಣ್ಯ ಮಾಡಿದ್ರೆ ಬೇರೆ ಅದು ಪುಣ್ಯ ಇದಾಗ್ತಿಲ್ಲ, ಅಂದ್ರೆ ಪುಣ್ಯ ಆಗ್ತಿಲ್ಲ. ಇನ್ನೊಂದ್ಸತಿ ಹೇಳು. ನಾವು ಏನಾದ್ರು ಪುಣ್ಯ ಮಾಡ್ತೇವೆ, ಆ ಪುಣ್ಯನ ಬೇರೆ ಹೇಳಿದ್ರೆ ನಾನು ಈ ತರ ಪುಣ್ಯ ಮಾಡಿದ್ದೇನೆ ಅಂತ ಹೇಳಿ ಸರಿ. ಅದು ಆ ಪುಣ್ಯ ನಮ್ಗೆ ಮತ್ತೆ ಬರುತ್ತಿಲ್ಲ. ಧರ್ಮ ಕ್ಷರತಿ ಕೀರ್ತನಾತ್. ನೀವು ಪುಣ್ಯವಾಗಲಿ ಪಾಪವಾಗಲಿ ಹೇಳಿದ್ರೆ ಅದು ಹೋಗುತ್ತೆ, ಅದು ಕಳೆದೋಗುತ್ತೆ ಅಂತ. ಮುನಿಕುಮಾರ ನೀರು ತರಲಿಕ್ಕೆ ಹೋದಾಗ ಅವನಿಗೆ ಗೊತ್ತಿರಲಿಲ್ಲ. ಹತ್ರ ಇಟ್ಕೊ. ಮುನಿಕುಮಾರ ನೀರು ತರಬೇಕಂತ ಹೋದಾಗ ಅವನಿಗೆ ಗೊತ್ತಿರಲಿಲ್ಲ ಘಟದಿಂದ ಅವನಿಗೆ ಸಾವನ್ನ. ಹಾಗೆ ಯಾವ ವಸ್ತುವಿಂದ ಎಂತ ಕರ್ಮ ನಮ್ಗೆ ಆಗುತ್ತೆ ಮುಂದೇನು ಅಂತ ಗೊತ್ತಿಲ್ಲ ಅಂತ. ಬದುಕಿನ ವೈಶಿಷ್ಟ್ಯ ಅಂದ್ರೆ ಮುಂದಿನ ಕ್ಷಣ ಏನು ಅಂತ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಅಂತ. ಕರ್ಮವನ್ನ ಮೀರಿದ ಸ್ಥಿತಿ ಇಲ್ಲ, ಅದಾದ್ರೆ ಸಮಾಧಿ ಸ್ಥಿತಿ ಮಾತ್ರ. ಪಕ್ಕ ಸರಿ ಇದೆ. ಎಷ್ಟೇ ಪುಣ್ಯ ಮಾಡಿದ್ರು ಅಪ್ಪ ಅಮ್ಮನ ಸೇವೆ ಅಂದ್ರೆ ನಮಗೆ ಜಾಸ್ತಿ ಪುಣ್ಯ. ಸರಿನೇ. ನಿನ್ನ ಕೊನೆ ಒಂದು ಜಿಜ್ಞಾಸೆ. ನೀವು ಹೇಳಿದ್ರಿ ಲಕ್ಷ್ಮಣ ಕಾಡಿಗೆ ಹೋಗ್ಬೇಕಾದ್ರೆ ಲಕ್ಷ್ಮಣ ರಾಮ ಅಂತ ಹೇಳ್ತಾನೆ, ಕೈಕೇಯಿಯನ್ನು ತೋರಿಸ್ತಾನೆ ಕಾಡಿಗೆ ಹೋಗ್ಬೇಕಾದ್ರೆ. ಅವಾಗ ರಾಮ ಹೇಳ್ತಾನೆ ನಮ್ದೇ ಕರ್ಮ ಇದು ಅಂತ. ನಾವು ಕೇಳಿದ ಪ್ರಕಾರ ರಾಮ ಅವತಾರಿ ಪುರುಷ, ಅವನಿಗೂ ಹಿಂದಿನ ಜನ್ಮ ಇತ್ತ ಅಥವಾ ಅವನು ಯಾವ ರೀತಿ ಕರ್ಮವನ್ನು ಮಾಡಿದ್ದ, ಕಾಡಿಗೆ ಹೋಗ್ಬೇಕ ಅಂತ ಒಂದು ಬಲಸಿಗಂತ ಒಂದು ಕರ್ಮ ಹೇಗೆ ಮಾಡಿದ್ದ. ತುಂಬ ಒಳ್ಳೆ ಪ್ರಶ್ನೆ ಇದು. ಅಂಥ ಒಳ್ಳೆ ಪ್ರಶ್ನೆಗಳು ಬೇರೆ ಕೂಡ ಬಂದಿದೆ. ರಾಮ ಏನು ಕರ್ಮ ಮಾಡಿದ್ದ ಅನ್ನೋ ಪ್ರಶ್ನೆ. ಜೀವ ಮತ್ತು ದೇವ ಎರಡು ಆತ್ಮರೇ, ಆತ್ಮ ಪರಮಾತ್ಮ ಅಂತ ಕರಿತೀವಿ ನಾವು. ಜೀವನೂ ಇಲ್ಲಿ ಸಂಸಾರ ಮಾಡ್ತಾನೆ, ಇಲ್ಲಿ ಬಾಳ್ವೆ ಮಾಡ್ತಾನೆ. ದೇವರು ಬಂದು ಬಾಳ್ವೆ ಮಾಡೋದುಂಟು. ಇಲ್ಲಿ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಒಂದು ಕರ್ಮ, ಇನ್ನೊಂದು ಸಂಕಲ್ಪ. ಅದು ಸಂಕಲ್ಪ, ಅದು ಕರ್ಮ ಅಲ್ಲ, ಅದು ಸಂಕಲ್ಪ. ಅದು ಅದಕ್ಕೆ ಬಲ್ಲವರು ಈ ಥರ ಉದಾಹರಣೆ ಕೊಡ್ತಾರೆ. ಈಗ ನಮ್ಮ ರಾಮಭದ್ರಾಚಾರ್ಯ ಪಾಠದಲ್ಲಿ ನಮಗೆ ಅವೆಲ್ಲ ಹೇಳ್ತಾ ಇದ್ದಿದ್ದು ಅದು. ಈಗ ಬಾವಿಯಲ್ಲೊಬ್ಬ ಬಿದ್ದಿರ್ತಾನೆ, ಅವನು ಬಿದ್ದವನು ಎತ್ತಕ್ಕೋಸ್ಕರ ಒಬ್ಬ ಇಳಿದು ಬರ್ತಾನೆ. ಎರಡು ಒಂದೇನಾ? ನೋಡೋಕ್ಕೆರಡು ಒಂದೇ. ಬಾವಿಲಿ ಇಳಿದ ಮೇಲೆ ಇಬ್ಬರು ಬಾವಿ ಒಳಗೆ ಕಾಣ್ತಾ ಇರ್ತಾರೆ. ಬಿದ್ದವನು ಬಾವಿ ಒಳಗೆ ಕಾಣ್ತಾ ಇರ್ತಾನೆ, ಇಳಿದವನು ಬಾವಿ ಒಳಗೆ ಕಾಣ್ತಾ ಇರ್ತಾನೆ. ನೋಡೋಕೆ ಒಂದೇ ಥರ ಇರ್ತಾರೆ ಇಬ್ಬರು ಕೂಡ. ಅದು ಇಬ್ಬರು ಒಂದೇನಾ ಅಂದರೆ ಒಂದೇ ಅಲ್ಲ. ಒಬ್ಬ ಬಿದ್ದವನು, ಇನ್ನೊಬ್ಬ ಇಳಿದವನು. ಈ ಬಿದ್ದವನಿಗೂ ಇಳಿದವನಿಗೂ ಏನು ವ್ಯತ್ಯಾಸ? ಇಳಿದವನಿಗೆ ಸಂಕಲ್ಪ ಇದೆ ಅಂತ. ಇಳಿದವನಿಗೆ ನಾನು ಇಳಿಬೇಕು ಅಂತ ಸಂಕಲ್ಪ ಇದೆ ಅಂತ. ಬಿದ್ದವನಿಗೆ ಸಂಕಲ್ಪ ಇರುತ್ತಾ? ಯಾರಾದರೂ ನನಗೆ ಬೀಳ್ತೇನೆ ಅಂತ ಸಂಕಲ್ಪ ಮಾಡಿ ಬಿಡ್ತಾನ? ಅದಕ್ಕೆ ಬೀಳೋದಂತ ಹೆಸರೇ ಇಲ್ಲ ಅಂತ, ಹಾರೋದಂತ ಹೆಸರು ಅವಾಗ ಅಂತ. ಹಾಗಾದರೆ ಅಂತ ಬೀಳೋದಂದ್ರೆ ಏನು? ಸಂಕಲ್ಪ ಇಲ್ಲ ಅಂತ. ಕರ್ಮ ಕೆಲಸ ಮಾಡ್ತಾ ಇದೆ ಅಂತ. ಆದರೆ ಇಳಿದವನು ಸ್ವಬುದ್ಧಿಯಿಂದ ವಿವೇಕದಿಂದ ಇಳಿತಾನೆ ಅಂತ. ಅದಕ್ಕೇನು ವ್ಯತ್ಯಾಸ, ಫಲದಲ್ಲಿ ಏನು ವ್ಯತ್ಯಾಸ ಬರುತ್ತೆ ಅಂದರೆ, ಬಿದ್ದರೆ ಕೈಕಾಲು ಮುರಿದೋಗುತ್ತೆ.
ಮಣ್ಣುಗುಂಡೆ ಮಿತ್ಕೋಬೋದು ಮೇಗೆ ಅಂತ. ಒಂದು ಸ್ವರೂಪ ಹಾನಿಯಾಗತ್ತೆ ಅಂತ. ಬೀಳುವ ಮೊದಲು ಸ್ವರೂಪ ಏನಿರುತ್ತೋ ಆ ಸ್ವರೂಪ ಇರೋದಿಲ್ಲ, ಸ್ವರೂಪ ಹಾನಿಯಾಗಿರುತ್ತೆ. ಈ ನಮಗೆಲ್ಲ ಸ್ವರೂಪ ಇಲ್ಲ. ನಮ್ಮ ಮೂಲ ಸ್ವರೂಪ ಯಾವುದು? ನಾವು ಜ್ಞಾನಮಯರು, ಆನಂದಮಯರು, ನಿತ್ಯ ಸತ್ಯ, ನಾಶವಿಲ್ಲದೆ ಇರ್ತಕ್ಕಂಥ ಅಸ್ತಿತ್ವ ನಮ್ಮದು. ಅದೆಲ್ಲ ಹೋಗ್ಬಿಟ್ಟಿದೆ ನೋಡಿ. ಮೂಲ ಸ್ವರೂಪದಲ್ಲಿ ನಾವೆಲ್ಲಿದ್ದೇವೆ ಈಗ? ನಾವು ನಿತ್ಯ ದುಃಖಿಗಳು ಈಗ ಅಲ್ವಾ, ಸಂಸಾರಿಗಳು, ಅಜ್ಞಾನಿಗಳು ಎಲ್ಲ ಹೇಗಾದವು? ಸ್ವರೂಪ ಹಾನಿಯಾಯಿತು ಬಿದ್ದಿದ್ದಕ್ಕೋಸ್ಕರವಾಗಿ ಅಂತ. ಹಿಡಿದು ಬಂದವನಿಗೆ ಹಾನಿ ಆಗೋದಿಲ್ಲ. ಅವನು ಹಿಡಿದು ಬಂದ ನಂತರವೂ ಕೂಡ, ಈ ಲೋಕಕ್ಕೆ ಬಂದ ನಂತರವೂ ಕೂಡ ಅವನು ಜ್ಞಾನಿಯಾಗೇ ಇರ್ತಾನೆ. ಅವನ ಸ್ವರೂಪ ಎಲ್ಲ ಹಾಗೇ ಇರುತ್ತೆ, ಅಲ್ಲಿ ಏನೂ ಹಾನಿ ಬಂದಿರೋದಿಲ್ಲ ಅಂತ. ಇದು ವ್ಯತ್ಯಾಸ ಅಂತ. ಹಾಗಾಗಿ ರಾಮ ಕಾಡಿಗೆ ಹೋದ ಅಂದರೆ ಸಂಕಲ್ಪ ಇದೆ ಅದರ ಹಿಂದೆ ಒಂದು ಅಂತ. ರಾಮ ರಾವಣ ಸಂಹಾರ ಮಾಡಿದ ಅಂದರೆ ಸಂಕಲ್ಪ ಇದೆ. ಸೀತೆ ಮಾಯಾಮೃಗ ಬೇಕು ಅಂತ ಹೇಳಿದ್ಲು ಅಂದರೆ ಸಂಕಲ್ಪ ಇದೆ ಅಲ್ಲಿ, ಏನೊಂದು ಆಗಬೇಕಾಗಿದೆ ಕಾರ್ಯ ಅಂತ. ಹಾಗಾಗಿ ನಮ್ಗೆ ಯಾವುದು ನಾವು ಕರ್ಮ ಅಂತ ಕರ್ಕೊಳ್ತೇವೋ ಮಹಾಪುರುಷರ ವಿಷಯಕ್ಕೆ, ಅವತಾರ ಪುರುಷರ ವಿಷಯಕ್ಕೆ ಅದನ್ನೇ ನಾವು ಸಂಕಲ್ಪ ಅಂತ ಕರಿಬೇಕು, ಸ್ವೇಚ್ಛೆಯಿಂದ ಮಾಡುವಂಥದ್ದು ಅಂತ. ಇನ್ನೊಂದು ಮಾತು, ಅಲ್ಲೂ ಕೂಡ ಒಂದು ಜೀವ ಇದೆ. ಈಗ ರಾಮನೋ ಕೃಷ್ಣನೋ ಅವರು ಈ ಲೋಕದಲ್ಲಿ ಈ ರೀತಿ ವ್ಯವಹಾರ ಮಾಡಬೇಕಾದ್ರೆ ಒಂದು ಜೀವವನ್ನು ಮಾಧ್ಯಮ ಇಟ್ಕೊಳ್ಳೇಬೇಕು. ಇಟ್ಕೊಂಡಿರ್ತಾರೆ ಅವರು. ಪೂರ್ಣ ಅಂತ ಆಗೋದಿಲ್ಲ ಇಲ್ಲದೇ ಇದ್ರೆ ಅಂತ. ಪೂರ್ಣ ಅಂತ ಆಗಬೇಕಾದ್ರೆ ಒಂದು ಜೀವವನ್ನು ಮಾಧ್ಯಮ ಮಾಡ್ಕೋತಾರೆ. ಹಾಗಾಗಿ ಅಲ್ಲಿರೋ ಕರ್ಮಗಳನ್ನು ಕೂಡ ಬಳಸ್ಕೋಬೋದು ಅವರು. ಸಂದರ್ಭ ಬಂದಾಗ ಬೇಕಾದಂತೆ ಬಳಸ್ಕೋಬೋದು, ಅವಕಾಶ ಕೂಡ ಇದೆ ಅಂತ. ತುಂಬ ಜಟಿಲವಾದ ಪ್ರಶ್ನೆ ಅದು. 3 ಪ್ರಶ್ನೆಗಳಿದೆ. ಬೇಗ ಬೇಗ ಉತ್ತರ ಹೇಳೋದನ್ನು ಪೂರ್ಣ ಮಾಡ್ತೀವಿ ಇವತ್ತು. ಇವತ್ತಿನ ಪಾಠಕ್ಕೆ ಮುಂದಕ್ಕೆ ನಾಳೆಗೆ ಹೋಗುತ್ತೆ. ಇವತ್ತಿನ ಪಾಠ ಮಾಡಲೇಬೇಕು ಅಂತ ನಿಲ್ಲಿಲ್ಲ. ನಿಮ್ಮ ಪಾಠ ಕೇಳಬೇಕು ಅಂತ ಇತ್ತು ಇವತ್ತು. ಹೊಟ್ಟೆ ತುಂಬೋಗಿದೆ, ಕಿವಿನೂ ತುಂಬೋಗಿದೆ, ಮನಸ್ಸು ತುಂಬೋಗಿದೆ. ಅಂದರೆ ಏನು ಈಗ ಇನ್ನೊಂದು ಗಂಟೆ ಕೂಡ ಮಾಡ್ಬೋದಾಗಿತ್ತು ನಾವು. ನೀವು ಅಷ್ಟು ಚೆನ್ನಾಗಿ ಪ್ರತಿಕ್ರಿಯೆಗಳನ್ನ ಹೇಳಿದ್ರಿ, ಮತ್ತು ಎಲ್ಲರೂ ಹೇಳಿದ್ರಿ. ನೀವು ಇದನ್ನೆಲ್ಲ ಗಮನಿಸ್ಕೊಳ್ಳಿ. ನೀವು ಯಾರ್ಯಾರು ಪ್ರತಿಕ್ರಿಯೆ ಕೊಡ್ತೀರೋ, ಪ್ರಶ್ನೆ ಕೇಳ್ತೀರೋ, ಅಂದರೆ ಸಹಜವಾದ ಪ್ರಶ್ನೆ ಹೇಳ್ತಾ ಇರೋವಂಥದ್ದು, ಕೇಳಬೇಕು ಅಂತ ಪ್ರಶ್ನೆ ಕೇಳೋದಲ್ಲ, ಬಂದ ಪ್ರಶ್ನೆ ಕೇಳಬೇಕು. ಯಾರೇ ಪ್ರತಿಕ್ರಿಯೆ ಹೇಳಿದ್ರು ನಮಗೊಂದು ಕಾಣಿಕೆ ಕೊಟ್ಟಂತೆ ನೀವು ಅಂತ. ನೀವು ಯಾರೇ ಒಂದು ಜಿಜ್ಞಾಸೆ ಮಾಡಿದ್ರು, ಪ್ರಶ್ನೆ ಕೇಳಿದ್ರು, ನೀವು ನಮಗೆ ದೊಡ್ಡ ಸೇವೆ ಮಾಡಿದಂತೆ. ಈ ಶ್ರಮ ಸಾರ್ಥಕ ಆಗುತ್ತೆ ಆಗ ಅಂತ. ನೀವು ಸುಮ್ಮನೆ ಕೂತ್ಬಿಟ್ರೆ ನಮಗೆ ಗೊತ್ತೂ ಆಗೋದಿಲ್ಲ, ನಿಮಗೆ ಸಿಗ್ತೋ ಇಲ್ವೋ, ಮುಟ್ತೋ ಇಲ್ವೋ, ಏನಾಯಿತು ಅಂತಲೇ ಗೊತ್ತಾಗೋದಿಲ್ಲ ನೋಡಿ ಅಂತ. ತುಂಬ ತೃಪ್ತಿ ಆಗ್ತಿರೋದು ಏನಂದರೆ ನೀವೆಲ್ಲರೂ ಉತ್ತರ ಹೇಳಿದ್ರಿ, ಮತ್ತು ಬೇರೆ ಬೇರೆ ಸಂಗತಿಗಳನ್ನ ಹೇಳಿದ್ರಿ, ಮರ್ಮಗಳನ್ನ ಹೇಳಿದ್ರಿ ಅಂತ, ತುಂಬ ಸೂಕ್ಷ್ಮಗಳನ್ನ ಹೇಳಿದ್ರಿ. ನೀವು ಪಾಠದಿಂದ ಯಾವುದನ್ನು ಗ್ರಹಿಸಬೇಕು ಅಂತ ನಮ್ಗೆ ಆಸೆ ಇತ್ತೋ ಅಂಥದ್ದನ್ನು ನೀವು ಹಿಡಿದು ಹೇಳಿದಾಗ ಅಷ್ಟು ಸಂತೋಷ ಆಗುತ್ತೆ ಅಂತ. ಹಾಗಾಗಿ ನೀವು ಇದನ್ನು ಈ ಪಾಠ ತಗೋಬೇಕು ನೀವು ಇದನ್ನು ಅಂತ. ಇದು ಪರೀಕ್ಷೆಗಿರುವಂಥದ್ದಲ್ಲ ಇದು, ಅಥವಾ ದೊಡ್ಡ ಪರೀಕ್ಷೆಗಿರುವಂಥದ್ದು. ಯಾವುದಾದ್ರು ದೊಡ್ಡ ಪರೀಕ್ಷೆ? ಜೀವನದ ಪರೀಕ್ಷೆಗೆ, ಜೀವದ ಪರೀಕ್ಷೆಗಿರುವಂಥದ್ದು ಇದು ಅಂತ. ಅಲ್ಲಿ ಬೇಕಾಗತ್ತೆ. ನಾಳೆ ಒಂದು ದಿವಸ ಯಮಧರ್ಮ ಚಿತ್ರಗುಪ್ತ ಮುಖಾಮುಖಿಯಾದಾಗ ಬೇಕಾಗುವಂಥ ಪಾಠಗಳಿದೆಲ್ಲ ಅಂತ. ಅದು ಅಲ್ಲಿವರೆಗೂ ವ್ಯಾಪ್ತಿ ಇದೆ ಅದಕ್ಕೆ ಅಂತ. ನಿಮ್ಗೊಂದು ಕೆಲಸ ಹಿಡಿಯೋಕ್ಕೆ ಅಷ್ಟಕ್ಕೆ ಸೀಮಿತ ಆಗಿರೋ ಪಾಠ ಅಲ್ಲ ಇದು ಅಂತ. ಹೊಟ್ಟೆಪಾಡಿಗೆ ಸೀಮಿತವಾಗಿರೋ ಪಾಠ ಅಲ್ಲ ಅಂತ. ಒಂದು ದಿನ ನಾವು ಯಮಧರ್ಮನ ಮುಂದೆ ನಿಲ್ಲುವಂಥ ಒಂದು ಉತ್ಕಟ ಕ್ಷಣ ಬಂದಾಗ ಸಲ್ಲ ಅಂತ ಪಾಠ ಇದು ಅಂತ. ನಿಮ್ಗೆ ಈ ಪ್ರಕಾರ ಜೀವನ ಮಾಡಿದರೆ ನಿಮಗೆ ಜೀವನದಲ್ಲಿ ಸೋಲಿಲ್ಲ, ಭಯ ಇಲ್ಲ ಅಂತ, ಚಿಂತನೆ ಇಲ್ಲ ಅಂತ, ಸಾಯುವಾಗ ನಿಮಗೇನು ವ್ಯಥೆ ಇರೋದಿಲ್ಲ ಅಂತ, ಆರಾಮಾಗಿ ಹೋಗ್ತೀರಿ ನೀವು ಅಂತ. ಯಾಕೆಂದರೆ ತಪ್ಪು ಮಾಡಿರೋದಿಲ್ಲ ಏನು ಕೂಡ ಅಂತ, ಮುಂದಕ್ಕೆ ಒಳ್ಳೇದಿದೆ ಅಂತ ಗೊತ್ತಿರುತ್ತೆ ನಿಮಗೆ ಅಂತ. ಒಂದು ಪ್ರಶ್ನೆ, ಪಾಪ ಪುಣ್ಯ ಎರಡೂ ಅರ್ಧ ಅರ್ಧ ಇದ್ದರೆ ಆ ಜೀವ ಏನಾಗುತ್ತೆ ಅಂತ, ಆ ಜೀವ ಮೊದಲು ಎಲ್ಲೋಗುತ್ತೆ ಅಂತ ಭಗವತ್ಪಾದ ಗುರುಕುಲದಿಂದ ಬಂದಿರೋ ಪ್ರಶ್ನೆ ಇದು. ಪುಣ್ಯ ಹೆಚ್ಚಿದ್ರೆ ಪಾಪ ಕಡಿಮೆ ಇದ್ದರೆ ಮೊದಲು ಪಾಪ ಅನುಭವಿಸು, ಆಮೇಲೆ ಪುಣ್ಯ ಅನುಭವಿಸ್ತಾನೆ ಅಂತ ಲೆಕ್ಕ. ಸತ್ತ ನಂತರ 2 ರಾಶಿ, ಒಂದು ಪುಣ್ಯದ ರಾಶಿ, ಒಂದು ಪಾಪದ ರಾಶಿ. ಈ ದೊಡ್ಡ ರಾಶಿ ಆಮೇಲೆ ಸಣ್ಣ ರಾಶಿ ಮೊದಲು. ಮಹಾಭಾರತದಲ್ಲಿ ಇದಕ್ಕೆ ಉದಾಹರಣೆ ಇದೆ. ಮಹಾಭಾರತದಲ್ಲಿ ಪಾಂಡವರದ್ದು ಪುಣ್ಯದ ರಾಶಿ ದೊಡ್ಡದಿತ್ತು, ಪಾಪ ಕಡಿಮೆ ಇತ್ತು. ಹಾಗಾಗಿ ಮೊದಲು ಪಾಪ ಅನುಭವಿಸ್ಬೇಕಾಗಿತ್ತು ಅವರು. ಕೌರವರದ್ದು ಪಾಪದ ರಾಶಿ ದೊಡ್ಡದಿತ್ತು, ಪುಣ್ಯದ ರಾಶಿ ಕಡಿಮೆ ಇತ್ತು, ಮೊದಲು ಅವರು ಸ್ವರ್ಗಕ್ಕೆ ಹೋದ್ರು ಅಂತ ನಾವು ಅದನ್ನು ಅಲ್ಲಿ ಕೇಳ್ತೇವೆ ನಾವು ಅದನ್ನು. ಹಾಗಾಗಿ ಸಾಮಾನ್ಯವಾಗಿ ಯಾವ ರಾಶಿ ದೊಡ್ಡದಿದೆಯೋ ಅದು ಆಮೇಲೆ ಬರುತ್ತೆ, ಚಿಕ್ಕದಿರೋದು ಮೊದಲು ಬರುತ್ತೆ. ಅದು ಒಳ್ಳೆಯದು ಅಂತ, ಹಾಗಾಗೋದು ಅಂತ. ಅದರಲ್ಲಿ ಪುಣ್ಯ ಜಾಸ್ತಿ ಇದ್ದಾಗ ಅವನು ಎಲ್ಲ ಪುಣ್ಯ ಅನುಭವಿಸಿ ಆಮೇಲೆ ಪಾಪ ಬೀಳೋದನ್ನು ಭಾಳ ಕಷ್ಟ ಆಗುತ್ತೆ ಅಲ್ವಾ. ಈ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಊಟ ಮಾಡಿ ಆಮೇಲೆ ಒಂದು ಹಳಸಿದ್ದು ತಿನ್ಬೇಕು ಕೊನೆಯಲ್ಲಿ ಅಂದರೆ ಹೇಗಿರುತ್ತೆ ಹೇಳಿ. ತುಟ್ಟ ತುದಿಯಲ್ಲಿ
ಒಂದು ಕೊಳೆತ ಬಾಳೆಹಣ್ಣನ್ನು ತಿನ್ನುವುದು ಅಂತ. ಅದಕ್ಕಿಂತ ಮುಂಚೆ ಮೃಷ್ಟಾನ್ನ ಭೋಜನ ಪಂಚಭಕ್ಷಿ ಪರಮಾನ್ನ ಊಟ ಮಾಡಿ ನಾವು ಇದ್ದಿದ್ರಲ್ಲಿ ನಿಮ್ಗೆ ಒಳ್ಳೇದನ್ನ ಹೇಳಿದ್ದು, ಕೊಳೆತ ಬಾಳೆಹಣ್ಣು ಇನ್ನೂ ಏನೇನೋ ಹೇಳ್ಬೋದು ಆ ಜಾಗದಲ್ಲಿ ಅಂತ. ಏನಾಗುತ್ತೆ ಹೇಳಿ, ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲು ಅದೆಲ್ಲ ಮುಗಿಸ್ಕೋಬೇಕು ಅಂತ, ಆ ಪಾಪವನ್ನೆಲ್ಲ, ಆಮೇಲೆ ಪುಣ್ಯಕ್ಕೆ ಹೋಗುವಂಥದ್ದು ಅಂತ. ಅದೊಂದು ಕ್ರಮ. ಕೆಲವು ಸಾರಿ ಆ ಜೀವದ ಆಯ್ಕೆಗೆ ಬಿಡೋದು ಕೂಡ ಉಂಟು ಅಂತ. ಯಮ ಅಂತ ಉದಾಹರಣೆಗಳಿದೆ. ನೃಗ ಅಂತ ಒಬ್ಬ ರಾಜ, ಆ ಕಥೆ ಹೇಳೋಕ್ಕೆ ಸಮಯ ಬೇಕು. ನೃಗ ಅಂತ ಒಬ್ಬ ರಾಜ, ಅವನು ಎಂಥ ಪುಣ್ಯಾತ್ಮ ಅಂದರೆ ನಿಮಗಿದು ನಾವು ಹೇಳಿದ್ರೆ ನಂಬಿಕೆ ಬರೋದಿಲ್ಲ, ವಿಚಿತ್ರ ಅನ್ಸುತ್ತೆ ನಿಮಗೆ. ಯಾವತ್ಯ ಸಿಕತಾ ಭೂಮಿ, ಈ ಭೂಮಿಯಲ್ಲಿ ಎಷ್ಟು ಮರಳ ಕಣಗಳಿದೆ. ಯಾವತ್ಯ ಸಿಕತಾ ಭೂಮೇ, ಭೂಮಂಡಲದಲ್ಲಿ ಒಟ್ಟು ಮರಳಿನ ಕಣಗಳು ಎಷ್ಟಿದೆ. ಯಾವತ್ಯೋ ದಿವಿ ತಾರಕಾಹ, ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿದೆ. ಯಾವತ್ಯೋ ವರ್ಷಧಾರಾಶ್ಚ, ಮಳೆಗಾಲದಲ್ಲಿ ಮಳೆ ನೀರಿನ ಧಾರೆಗಳು ಎಷ್ಟು ಬೀಳ್ತವೆ. ಅಷ್ಟು ಗೋವುಗಳನ್ನು ಕೊಟ್ಟ, ಅಷ್ಟು ಗೋವುಗಳನ್ನು ದಾನ ಮಾಡಿದ ಅವನು. ಅಂದರೆ ಅಸಂಖ್ಯ ಅನ್ನೋದಕ್ಕೆ ಉದಾಹರಣೆ ಕೊಟ್ಟಿರೋಂಥದ್ದು. ನೀವು ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂತ. ಇದಲ್ಲದೆ ಬೇರೆ ಬೇರೆ ದಾನಗಳನ್ನು ಅವನು ಮಾಡಿದ್ದಿದೆ, ಅದು ಬೇರೆ. ಅದು ಬೇರೆ ಬೇರೆ ಪುಣ್ಯ ಕಾರ್ಯಗಳು ಮಾಡಿದ್ದಿದೆ. ಕೇವಲ ಗೋವುಗಳನ್ನು ತಗೊಂಡ್ರೆ ಮರಳಿನ ಕಣಗಳಷ್ಟು, ನಕ್ಷತ್ರಗಳಷ್ಟು, ಮಳೆ ನೀರಿನ ಧಾರೆಗಳಷ್ಟು ಮಾಡಿದ ಅವನು ಅಂತ. ನೃಗ ಅಂತ ಒಬ್ಬ ಚಕ್ರವರ್ತಿ ಅಂತ. ಅವನು ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗೋದಿಲ್ಲ, ಪಾಪಕ್ಕೆ ಹೋಗ್ತಾನೆ ಮೊದಲು ಅವನು. ಯಾಕೆಂದರೆ ಯಾವುದೋ ಒಬ್ಬ ಬ್ರಾಹ್ಮಣನ ಗೋವು ಬಂದು ಇವನು ಗೋವುಗಳ ಮುಂದೆ ಸೇರ್ಕೊಂಡು ಬಿಡುತ್ತೆ. ಆ ಗೋವನ್ನು ಮತ್ತಾರೋ ಬ್ರಾಹ್ಮಣನಿಗೆ ದಾನ ಮಾಡ್ತಾನೆ, ಗೊತ್ತಿಲ್ಲದೆ ಅವನು. ಆ ಇಬ್ಬರು ಬ್ರಾಹ್ಮಣರಿಗೂ ಜಗಳ ಆಗತ್ತೆ, ನನ್ನ ಗೋವು ಅಂತ. ನಾನು ಸಾಕಿದ್ದು ನನ್ನ ಸ್ವಂತ ಗೋವು ಅಂತ ಒಬ್ಬ, ಇನ್ನೊಬ್ಬ ನನಗೆ ನೃಗ ಕೊಟ್ಟಿದ್ದು, ದಾನ ಕೊಟ್ಟಿದ್ದು ಅಂತ. ಆ ಜಗಳ ನೃಗನ ಆಸ್ಥಾನಕ್ಕೆ ಬರುತ್ತೆ. ಬಂದಾಗ ಅವನಿಗೆ ಗೊತ್ತಾಗತ್ತಾ ಇದು ನಿಜವಾಗೂ ಅವನದ್ದು ಹೋದಾಗಿತ್ತು, ನನ್ನಲ್ಲಿ ಬಂದು ಸೇರ್ಕೊಂಡಿದ್ದು ಅಂತ. ಅದು ಅಂತ ಅವನಿಬ್ಬರಿಗೂ ಯಾಚನೆ ಮಾಡ್ತಾನೆ. 10,000 ಗೋವು ಕೊಡ್ತೀನಿ ಅಂತ ಯಾಚನೆ ಮಾಡ್ತಾನೆ, ವಾಪಸ್ ಕೊಡಿ ಗೋವನ್ನು ಅಂತ. ಇಬ್ಬರು ಒಪ್ಕೊಳ್ಳಲ್ಲ, ಹೊರಟೋಗ್ಬಿಡ್ತಾರೆ ಇಬ್ಬರು ಕೂಡ. ಅದು ಬಾಕಿ ಉಳಿಯುತ್ತದೆ. ಆಗ ಯಮ ಕೇಳ್ತಾನೆ, ನಿನ್ನ ಪುಣ್ಯದ ರಾಶಿಗೆ ಮುಕ್ತಾಯವೇ ಇಲ್ಲ ನೃಗ, ಅದನ್ನು ಅನುಭವಿಸ್ತೀಯಾ? ಇದೊಂದು ಪಾಪ ಇದೆ ನೋಡು, ಇದನ್ನು ಅನುಭವಿಸ್ತೀಯಾ ಅಂತ. ಆ ಪಾಪನೇ ಕೊಡುವಂತ ಒಣ್ಣಂತ ನೃಗ ಅಂತ. ಹಾಗೆ ಅವನು ಓತಿಖ್ಯಾತವಾಗಿ ಬಿದ್ದ ಅಂತ. ದೊಡ್ಡ ಓತಿಖ್ಯಾತ ಅಥವಾ ಗೋಸುಂಬೆ ಅಂತ ಹೇಳ್ತಾರಲ್ಲ, ಅಂಥ ಪ್ರಾಣಿಯಾಗಿ ಬಿದ್ದ. ಎಲ್ಲಿ ಬಿದ್ದ ಅಂದರೆ ದ್ವಾರಕೆಯ ಕೃಷ್ಣನ ಬಾವೆಯೊಳಗೆ ಬಿದ್ದಂತ. ಅದೇ ಸುಮಾರು ಕಾಲ ಆಗಿದೆ ಇದು. ಈ ಕಾಲದ ಕಥೆ ಅಲ್ಲ, ಕೃಷ್ಣನ ಕಾಲದ ಕಥೆ ಅಲ್ಲ, ಎಷ್ಟೋ ಹಿಂದಿನ ಚಕ್ರವರ್ತಿ ಅವನು. ಕೊನೆಯಲ್ಲಿ ಕೃಷ್ಣನ ಬಾವಿ ಒಳಗಡೆ ಅವನ ಉದ್ಯಾನವನದಲ್ಲಿ ಒಂದು ಬಾವಿ ಇರುತ್ತೆ, ಅಲ್ಲಿ ಹೋಗಿ ಬೆದ್ದಿರ್ತಾನೆ ಅವನು. ಈ ಕೃಷ್ಣನ ಮಕ್ಕಳು ಆಟ ಆಡಬೇಕಾದ್ರೆ ಅವ್ರು ನೋಡ್ತಾರೆ, ಅದನ್ನು ನೋಡಿದಾಗ ಅದನ್ನ ಎತ್ತೋಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಸಾಂಬ ಮೊದಲಾದವರಿಗೆ ಅದನ್ನ ಎತ್ತೋಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಕೃಷ್ಣನ ಕರ್ಕೊಂಡ್ಬರ್ತಾರೆ. ಕೃಷ್ಣ ಎಡಗೈಯಿಂದ ಎತ್ತಾನ ಅದನ್ನು. ಅವನು ಎತ್ತುತ್ತಿದ್ದಂತೆ ಅವನು ದಿವ್ಯ ಪುರುಷನಾಗ್ತಾನೆ. ಅವನಿಗೆ ನೆನಪಿತ್ತಂತೆ ತಾನು ಯಾರು ಅಂತ ಅಲ್ಲಿವರೆಗೂ ಕೂಡ, ಅವನು ಮರ್ತೋಗಿರಲಿಲ್ಲ ಅಂತ. ಮೌನವಾಗಿ ಕಾಯ್ತಾ ಇದ್ದಂತೆ ಯಾವಾಗ ಕೃಷ್ಣ ಹೊಡ್ತಾನೆ, ಕೃಷ್ಣ ಬರ್ತಾನೆ ಅಂತ. ಆ ಕರ್ಮದಿಂದ ಇನ್ನೊಂದು ಕರ್ಮ ಇರುತ್ತೆ. ಅದು ಯಾಕೆ ಹಾಗಾಗಬೇಕು ಅಂದ್ರೆ ಅದರಿಂದ ಇನ್ನೊಂದು ಕರ್ಮ ಇರುತ್ತೆ, ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು ಚೆನ್ನಾಗಿ. ಅದೇನು ಮಾಡಿಸ್ತು ಅಂದರೆ, ಈ ಪಾಪ ಎಲ್ಲ ಪಾಪ ಅಲ್ಲ, ಪುಣ್ಯ ಎಲ್ಲ ಪುಣ್ಯವೂ ಅಲ್ಲ. ಎಷ್ಟೋ ಸರಿ ಏನಾಗುತ್ತೆ, ಪಾಪ ಅದು ಪರ್ಯಾಯವಾಗಿ ಯಾವುದೋ ಒಳ್ಳೆಯದಕ್ಕೆ ಕಾರಣ ಆಗೋದುಂಟು ಅಂತ. ಅಂದರೆ ದೊಡ್ಡ ಪುಣ್ಯದ ಜೊತೆಯಲ್ಲಿ ಸಣ್ಣ ಪಾಪ ಸೇರಿ ಕೆಲಸ ಮಾಡೋದುಂಟು ಅಂತ. ಪುಣ್ಯ ಪಾಪಗಳು ವೈರಿಗಳಾದರೂ ಕೂಡ ಕೆಲವು ಸಾರಿ ಇವರು ಸಂಜೋತ ಮಾಡಿಕೊಂಡು ಎರಡು ಒಟ್ಟಿಗೆ ಕೆಲಸ ಮಾಡೋದುಂಟು ಅಂತ. ಈ ಕೃಷ್ಣ ದರ್ಶನದ ಮಹಾಪುಣ್ಯ ಇದೆ ಅವನಿಗೆ, ಜೊತೆಯಲ್ಲಿ ಇದೊಂದು ಸಣ್ಣ ಪಾಪ ಇದೆ. ಎರಡು ಜೊತೆಗೂಡಿ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ, ಅವನು ಓತಿಖ್ಯಾತವಾಗಿ ಬಿದ್ದು ಕೃಷ್ಣನ ಮನೆ ಬಾವಿಯಲ್ಲಿ ಬಿದ್ದು ಕೃಷ್ಣನ ದರ್ಶನ ಮಾಡಿ ಮುಕ್ತಿ ಪಡೆಯೋ ಥರ ಆಗುತ್ತೆ ನೋಡಿ. ಎಷ್ಟೋ ಸತಿ ದೊಡ್ಡ ಪಾಪ ಜೊತೆಗೆ ಪುಣ್ಯನೂ ಸರಿ ಕೆಲಸ ಮಾಡೋದುಂಟು ಅಂತ. ಇನ್ನೇನೊಂದು ಒಳ್ಳೆಯದ ಥರ ಆಗುತ್ತೆ ಅವನಿಗೆ. ಕೊನೆಗೆ ಹೋಗಿ ಬೀಳ್ತಾನೆ, ದೊಡ್ಡ ಹೊಂಡಕ್ಕೆ ಬಿಡ್ತಾನೆ ಅಲ್ವಾ. ಲಾಟ್ರಿ ಟಿಕೆಟ್ ಹೊಡಿತು, ಹೃದಯಾಘಾತವಾಗಿ ಸತ್ತೋದು. ಇದು ಪುಣ್ಯವೋ ಪಾಪವೋ ಏನಿದು ಅಂತ ಇನ್ನೊಂದ್ಸರಿ ಹೇಳ್ತೀವಿ. ಲಾಟ್ರಿ ಟಿಕೆಟ್ ಹೊಡಿತು, 10 ಕೋಟಿ ರೂಪಾಯಿ,
ಲಾಟ್ರಿ ಟಿಕೆಟ್ ಹೊಡಿತು. ಆ ಸುದ್ದಿ ಕೇಳ್ತಿದ್ದಾಗನೇ ದಟ್ಟ ದರಿದ್ರ ಸುದ್ದಿ ಕೇಳ್ತಿದ್ದಾಗನೇ ಹೃದಯಾಘಾತವಾಗಿ ಸತ್ತೇ ಹೋದ ಅಂತ, ಎದೆ ಹೊಡೆದು ಸತ್ತೇ ಹೋದ ಅಂತ. ಇದು ಯಾವುದು ಇದು ಅಂತ, ಇದು ಪುಣ್ಯವೋ ಪಾಪವೋ ಅಂತ. ಅಂದರೆ ಆ ಸಾಯಕ್ಕಿರೋ ಪಾಪದ ಜೊತೆಯಲ್ಲಿ ಒಂದು ಸಣ್ಣ ಪುಣ್ಯ ಸೇರ್ಕೊಂಡು ಕೆಲಸ ಮಾಡ್ತಾ ಇದೆ ಅಲ್ಲಿ ಅಂತ ತಗೊಂಡು ಬಂದಿದ್ದು ಅದನ್ನ ಅಂತ, ಅದಾಗಬೇಕು ಅದು ಅಂತ. ಆ ತರಹ ಅವು ಜೊತೆಗೂಡಿ ಕೆಲಸ ಮಾಡೋದುಂಟು ಎಷ್ಟು ಬಾರಿ ಅಂತ. ಈಗ ನೃಗನ ಕಥೆ ಅದು ಅಂತ, ನೃಗ ಕೇಳಿ ತಗೊಂಡ ಅಂತಂಥ ಪುಣ್ಯಾತ್ಮರನ್ನು ಯಮಧರ್ಮನ ಕೇಳೋದುಂಟು ಅಂತ, ಇದಾ ಯಾವುದಾಗ್ಬೋದು ಅಂತ ಕೇಳೋದು ಕೂಡ ಉಂಟು ಅನ್ನೋದಕ್ಕೆ ನಾನು ನಿಮ್ಗೆ ಅದನ್ನು ಹೇಳಿದ್ವು. ಇನ್ನೊಂದು ಸೂತ್ರ ಏನು ಅಂದರೆ, ಇದು ಯಾವುದೂ ಅಲ್ಲ, ಇಲ್ಲಿ ನೀವು ಕೇಳಿರೋ ಪ್ರಶ್ನೆ ಇದು ಯಾವುದೂ ಅಲ್ಲ. ಕೇಳಿರೋ ಪ್ರಶ್ನೆ ಸಮಪಾಲಾದರೆ ಏನು ಅಂತ ಕೇಳಿರೋ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂದರೆ, ಪಾಪೇನ ಪಾಪಂ ಲೋಕಂ ನಯತಿ, ಪುಣ್ಯೇನ ಪುಣ್ಯಂ ಉಭಾಭ್ಯಾಂ ಮನುಷ್ಯ ಲೋಕಂ. ಪಾಪೇನ ಪಾಪಂ ಲೋಕಂ ನಯತಿ, ಪಾಪವೇ ತುಂಬ ಆದರೆ ಪಾಪಂ ಲೋಕಂ ನಯತಿ, ಪಾಪಲೋಕಗಳಿಗೆ ಹೋಗ್ತಾನ, ನರಕಾದಿ ಲೋಕಗಳಿಗೆ ಹೋಗ್ತಾನ. ಪುಣ್ಯೇನ ಪುಣ್ಯಂ, ತುಂಬ ಪುಣ್ಯದ ರಾಶಿ ಇದ್ದಾಗ ಅವನು ಪುಣ್ಯ ಲೋಕಗಳಿಗೆ ಹೋಗ್ತಾನೆ. ಉಭಾಭ್ಯಾಂ ಮನುಷ್ಯ ಲೋಕಂ, ಇದು ಉತ್ತರ ಅದಕ್ಕೆ. ಇನ್ನೊಂದು ಪ್ರಶ್ನೆ ಶ್ರವಣಕುಮಾರನ ತಂದೆಯವರಿಗೆ ಗೌರವದಿಂದ ಬರೆದಿದ್ದಾನೆ. ಶ್ರವಣಕುಮಾರನ ತಂದೆಯವರಿಗೆ ತನ್ನ ಆರೋಗ್ಯ, ಕಣ್ಣು, ಕಾಲು, ವೃದ್ಧಾಪ್ಯ ಎಲ್ಲವನ್ನೂ ಸರಿ ಮಾಡಿಕೊಳ್ಳಬಹುದಿತ್ತಲ್ಲವೇ? ಉದಾ ಚಮನ ಮಹರ್ಷಿ ಅಂತ ಯಾರು ಕೇಳಿದ್ದಾರೆ. ಮಾಡ್ಕೋಬೇಕು ಅಂತಿಲ್ಲ ಅಂತ. ಈಗ ಮಹಾಪುರುಷರು, ಪುಣ್ಯಾತ್ಮರು ಎಷ್ಟೋ ಜನ ತಮ್ಮ ತಪಸ್ಸನ್ನು ಸಣ್ಣ ಸಣ್ಣ ವಿಷಯಕ್ಕೆ ಬಳಸೋದಿಲ್ಲ ಅಂತ. ಶಾಪ ಕೂಡ ಕೊಡೋದಿಲ್ಲ ಎಷ್ಟೋ ಬಾರಿ. ಎಷ್ಟು ತೊಂದರೆ ಆದರೂ ಕೂಡ ಶಾಪ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ, ಶಾಪ ಕೊಡುವಾಗ ತುಂಬ ದೊಡ್ಡ ತಪಸ್ಸು ವ್ಯಯ ಆಗುತ್ತೆ ಶಾಪದಲ್ಲಿ. ವಿಶ್ವಾಮಿತ್ರನ ಬಳಿ ಮೇನಕೆಯನ್ನು ಕಳುಹಿಸ್ಕೊಡ್ತಾನೆ ಇಂದ್ರ. ಒಂದು ಬಾರಿ ಮನಸ್ಸು ವಿಚಲಿತಾಗಿ ತಪಸ್ಸು ಹಾಳಾಗುತ್ತೆ ವಿಶ್ವಾಮಿತ್ರನದ್ದು. ಇದು ಗೊತ್ತಿದ್ರೂ ಕೂಡ ರಂಭೆನ ಕಳಿಸ್ಕೊಡ್ತಾನೆ ಎರಡನೇ ಬಾರಿ ಇಂದ್ರ. ರಂಭೆ ಕಳಿಸ್ಕೊಡ್ಬೇಕಾದ್ರೆ ಕಾರ್ಯತಂತ್ರ ಏನು ಅಂದರೆ, ಅವನು ವಶನ ಆದರೆ ಸರಿ ವಿಶ್ವಾಮಿತ್ರ ರಂಭೆಗೆ, ವಶನ ಆಗದಿದ್ರೆ ಸಿಟ್ಟು ಬರುತ್ತೆ. ಹಾಗಿದ್ರು ಸಿಟ್ಟು ಬಂದು ಶಾಪ ಕೊಡ್ತಾನಲ್ಲ, ತಪಸ್ಸು ಹೋಗುತ್ತೆ ಅಂತ. ಆಗಿದ್ದ ಹಾಗೆ ಇದು ರಂಭೆಗೆ ವಿಶ್ವಾಮಿತ್ರ ವಶ ಆಗಲಿಲ್ಲ, ಕಾಮವಶ ಆಗಲಿಲ್ಲ, ಕ್ರೋಧವಶ ಆಗ್ತಾನೆ. 10,000 ವರ್ಷ ಕಲ್ಲಾಗಿ ಬಿದ್ದಿರು ಅಂತ ಶಾಪ ಕೊಡ್ತಾನೆ ರಂಭೆಗೆ. ತಪಸ್ಸು ಎಷ್ಟು ಹೋಯ್ತು, ಹೋಗ್ಬಿಡುತ್ತೆ ತಪಸ್ಸು. ಅದರಿಂದ ಹಾಗೆ ಶಾಪವೂ ಕೂಡ ಕೊಡದೆ ಅವ್ರು ಇಟ್ಕೊಂಡು ಕೂತಿರ್ತಾರೆ. ಯಾಕೆಂದರೆ ಅಷ್ಟು ನಿಧಿಯ ತಪೋಧನರು ಅವರು, ಒಂದು ತಪಸ್ಸೆ ಸಂಪತ್ತು ಅವರಿಗೆ ಅಂತ. ಈ ಸಣ್ಣ ಪುಟ್ಟದಕ್ಕೆಲ್ಲ ಅವರು ಅದನ್ನು ವಿನಿಯೋಗ ಮಾಡ್ತಾರೆ ಅಂತಿಲ್ಲ. ಚವನ ಮಹರ್ಷಿಗಳು ಕಣ್ಣನ್ನು ಮರಳಿ ಪಡ್ಕೊಂಡ್ರು 2 ಥರ ಕಥೆ ಇದೆ. ಕಣ್ಣವರಿಗೆ ಬಂತು ಅಂತಲೂ ಕಥೆ ಇದೆ, ಕಣ್ಣು ಪಡ್ಕೊಂಡ್ರು ಅಂತಲೂ ಕೂಡ ಕಥೆ ಇದೆ. ಕಾರ್ಯ ಇದೆ ಅಂತ ಅರ್ಥ, ಅದಕ್ಕೆ ಏನೋ ಕರ್ತವ್ಯ ಇದೆ ಅಂತ, ಅದಕ್ಕೋಸ್ಕರ ಬೇಕು ಅದು ಅಂತ. ಹಾಗಾಗಿ ಮಾಡಬೇಕು ಅಂತಿಲ್ಲ. ತಪಸ್ಸುಗಳು ತಮ್ಮ ಪುಣ್ಯವನ್ನು ಲೌಕಿಕವಾದ ವಿಷಯಗಳಿಗೆ ಬಳಸಬೇಕು ಅಂತಿಲ್ಲ, ಹೆಚ್ಚಾಗಿ ಬಳಸೋದಿಲ್ಲ. ಅದು ಬೆಲೆ ಗೊತ್ತಿರೋರು ಬಳಸೋದಿಲ್ಲ. ಕೊನೆಯದು, ಇದು ವಿಪರೀತ ಜಟಿಲವಾದ ಪ್ರಶ್ನೆ ಇದು. ಈ ಮಕ್ಕಳಿಗೆ ಎಲ್ಲಿಂದ ಇದೆಲ್ಲ ಬರ್ತದೆ ಗೊತ್ತಾಗ್ತಾ ಇಲ್ಲ, ಈ ಬುದ್ಧಿ ಹೇಗೆ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ತುಂಬ ಜಟಿಲವಾದ ಪ್ರಶ್ನೆ. ಈಗ ಈ ನಮ್ಮ ಈಗಿನ ಎಲ್ಲಿ ಬದುಕಿಗೆಲ್ಲ ಹಿಂದಿನ ಕರ್ಮ ಕಾರಣ ಅಂತ ಆಯ್ತಲ್ಲ, ಹಿಂದೆ 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 ಹೋಗಿ ಆ ಮೊದಲನೇ ಬಿಂದುವಿಗೆ ಹೋದರೆ ಆರಂಭ. ಇನ್ನು ಕರ್ಮ ಮಾಡಿಲ್ಲ, ಒಂದು ಕರ್ಮನೂ ಮಾಡಿಲ್ಲ ಅಂತ. ಆವಾಗ ಯಾಕೆ ಜನ್ಮ ಬಂತು ಜೀವಕ್ಕೆ ಅಂತ ಕೇಳ್ತಾ ಇದ್ದಾನೆ. ಭಾರಿ ಆರಂಭದಲ್ಲಿ, ಅಂದರೆ ಒಂದು ಕರ್ಮವನ್ನು ಮಾಡಿಲ್ಲ ಇನ್ನು. ಆಂಗ್ಲ ಭಾಷೆಯಲ್ಲಿ ಕ್ಲೀನ್ ಸ್ಲೇಟ್ ಅಂತ ಹೇಳ್ತಾರಲ್ಲ, ಅಂಥ ಸ್ಥಿತಿ, ಬಿಳಿ ಹಾಳೆ ಅಂತ, ಒಂದು ಅಕ್ಷರನೂ ಬರೆದಿಲ್ಲ ಅಂತ. ಜನ್ಮ ಯಾಕೆ ಬಂತು ಅಂತ ಪ್ರಶ್ನೆ. ಯಾರಾದರೂ ಅಂದರೆ ಅಂದರೆ ಸುಮಾರದವ್ರು ನಿಮ್ಮ ಕೈ ಸಿಕ್ಕೊಂಡ್ರೆ ಉಳಿಯೋದಿಲ್ಲ ಅವರು ಅಂತ ಹೀಗೆಲ್ಲ ಪ್ರಶ್ನೆ ಕೇಳಿದ್ರೆ, ಇದಕ್ಕೆ ಉತ್ತರ, ಈ ಪ್ರಶ್ನೆ ತುಂಬ ಕಾಲದಿಂದ ನಡೆದಿರೋ ಪ್ರಶ್ನೆ ಇದು. ಜ್ಞಾನಿಗಳಲ್ಲಿ, ಪ್ರಾಜ್ಞರಲ್ಲಿ ಈ ಪ್ರಶ್ನೆಯ ಮೇಲೆ ತುಂಬ ಮಥನಗಳು, ವಿವೇಚನೆಗಳು ನಡೆದಿದೆ ಹಿಂದೆ. ಆದರೆ ಅದೇ ನಾವು ಹೇಳಿದ ಹಾಗೆ ಅಂಥ ಪರಮಜ್ಞಾನಗಳಿದು ಕೂಡ ಉತ್ತರ ಏನು ಅಂದರೆ, ಈ ಪ್ರಶ್ನೆ ಯಾವಾಗ ಕೇಳ್ಬೋದು ನೀನು? ಬುಡ ಸಿಕ್ಕಿದಾಗಲ್ವಾ, ಆರಂಭದ ಬಿಂದು ಸಿಕ್ಕಿದ ಅವಾಗ ಕೇಳ್ಬೋದು ಈ ಪ್ರಶ್ನೆಯನ್ನು ಅಂತ. ಈ ಜನ್ಮ ಹೇಗೆ ಅಂತ ಅದಿಲ್ಲ. ಈ ಸಂಸಾರಕ್ಕೆ ಆರಂಭವೇ ಇಲ್ಲ ಅಂತ.
ನೀವು ಎಷ್ಟು ಹಿಂದೆ ಹೋದರೂ ಅದು ಇನ್ನೂ ಹಿಂದಿದೆ, ಎಷ್ಟು ಹಿಂದೆ ಹೋದರೂ ಇನ್ನೂ ಹಿಂದೆ ಇದೆ, ಎಷ್ಟು ಹಿಂದೆ ಹೋದರೂ ಇನ್ನೂ ಹಿಂದೆ ಇದೆ. ಪ್ರಶ್ನೆ ಹೇಗೆ ಕೇಳ್ತೀರಿ ನೀವು? ಅನಾದಿ ಅಂತ ಕರೀತಾರೆ ಸಂಸಾರವನ್ನು. ನೀವೆಲ್ಲ ಕೇಳಿರ್ತೀರ ಶಬ್ದವನ್ನು, ಅನಾದಿ. ಈ ಮಾಯೆ ಕೂಡ ಹಾಗೆ. ಪರಮಾತ್ಮ ಅನಾದಿ ಅನಂತ, ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಆದರೆ ಮಾಯೆ ಅನಾದಿ, ಮಾಯೆಗೆ ಆದಿ ಇಲ್ಲ, ಅಂತ್ಯ ಇದೆ. ಜ್ಞಾನ ಬಂದಾಗ ಮಾಯೆ ಹೊರಟೋಗುತ್ತೆ. ಆದರೆ ಯಾವಾಗಿಂದ ಬಂತು ಅಂದರೆ ಬುಡ ಇಲ್ಲ ಅದಕ್ಕೆ, ಆರಂಭವೇ ಇಲ್ಲ ಅದಕ್ಕೆ. ಇದೇ ಉತ್ತರ ಅದಕ್ಕೆ. ಅಷ್ಟು ಜಟಿಲ ಅದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನಂತ. ನಮ್ಮ ಚಿಕ್ಕ ವಯಸ್ಸಲ್ಲಿ ಮಕ್ಕಳೇ, ನಿಮ್ಮ ಹಾಗಿದ್ದ ವಯಸ್ಸಲ್ಲಿ ಇದೇ ಗೋಕರ್ಣದಲ್ಲಿ ಇಲ್ಲಿ ಬಂಗ್ಲೆಗುಡ್ಡ ಅಂತ ಇದೆ. ಅಲ್ಲಿ ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ ನೀವೆಲ್ಲ. ಅಲ್ಲಿ ಹತ್ತಿರದಲ್ಲಿ ಬಂಗ್ಲೆಗುಡ್ಡ ಅಂತಿದೆ. ಅಲ್ಲಿ ಸಮೀಪದಲ್ಲಿ ನಮ್ಮ ಛಾತ್ರಾವಾಸ ಇತ್ತು. ಗುಡ್ಡದ ಮೇಲೆ ಛಾತ್ರಾವಾಸ ಇತ್ತು, ಹತ್ತಿರದಲ್ಲಿ ಬಂಗ್ಲೆಗುಡ್ಡ ಇತ್ತು. ಅಲ್ಲೇ ಆ ಛಾತ್ರಾವಾಸದ ಪಕ್ಕದಲ್ಲಿ ಗುಡ್ಡನೇ ಇದ್ದಿದ್ದು. ಆ ಗುಡ್ಡದ ಮೇಲೆ ರಾತ್ರಿ ಎಲ್ಲ ಬೆಳಗಿನ ಜಾವೆಲ್ಲ ಹೊರಗಡೆ ಹೋಗಿ ಆಕಾಶ ನೋಡ್ತಾ ಇರ್ತಿದ್ವಿ ನಾವು, ಎಷ್ಟೋ ಹೊತ್ತು. ಏನು ಪ್ರಶ್ನೆ ಅಂದರೆ, ಅದ್ರ ನಂತರ ಏನಿದೆ, ಅದ್ರ ನಂತರ ಏನಿದೆ, ಅದ್ರ ನಂತರ ಏನಿದೆ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ, ಸಮಾಧಾನವಾಗಿ ಯೋಚನೆ ಮಾಡಿ. ಈಗ ವಿಜ್ಞಾನದಲ್ಲಿ ಎಷ್ಟೋ ನಕ್ಷತ್ರಗಳ ಬಗ್ಗೆ ಎಲ್ಲ ವರ್ಣನೆ ಇದೆಯಲ್ವಾ? ನಕ್ಷತ್ರಗಳು ಅಥವಾ ತಾರಾಪಥ ಇಂಥದ್ರಲ್ಲಿ ಏನೇನು ಹೇಳ್ತಾರಲ್ವ, ಗ್ಯಾಲಕ್ಸಿಗಳು ಅದು ಇದು ಹೇಳ್ತಾರಲ್ವ. ಅದಾದ್ಮೇಲೆ ಏನಿರ್ಬೋದು, ಅದಾದ್ಮೇಲೆ ಏನಿರ್ಬೋದು, ಅದಾದ್ಮೇಲೆ ಏನಿರ್ಬೋದು, ಅದಾದ್ಮೇಲೆ ಖಾಲಿ ಜಾಗ, ಅದಾದ್ಮೇಲೆ ಉತ್ತರ ಇಲ್ಲ ಅದಕ್ಕೆ ಅಂತ, ಉತ್ತರ ಸಿಗೋದಿಲ್ಲ ಅದಕ್ಕೆ ಅಂತ. ಉತ್ತರ ಏನದಕ್ಕೆ ಅಂತ? ಅನಂತ ಅಂತ ಉತ್ತರ ಅದಕ್ಕೆ ಅಂತ. ಅಂತ ಇರೋಕ್ಕೆ ಸಾಧ್ಯನೇ ಇಲ್ಲ. ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಗಿರುತ್ತೆ ಅಂತ. ಆಯಿತು, ಅಂಥದ್ದು ನಂತರ ಏನು ನೀವು ಕಲ್ಪನೆ ಮಾಡೋಕ್ಕೆ ಆಗೋದಿಲ್ಲ ಅಂತ. ಈ ಸಂಸಾರ ಇರೋದು ಹೇಗೆ ಅಂತ. ಹಾಗಾಗಿ ಇದು ಅನಾದಿ ಆಗಿದ್ದರಿಂದ ಈ ಪ್ರಶ್ನೆಗೆ ಅವಕಾಶ ಇಲ್ಲ ಅಂತ, ಬಿಡ ಗೊತ್ತಿಲ್ಲ ಅಂತ. ಇಲ್ಲಿ ತಪ್ಪುಗಳಾಗಿದೆ ನಮ್ಮಿಂದ, ಅಷ್ಟು ಖಚಿತ. ನಾವು ಪರಮಾತ್ಮ ಸನ್ನಿಧಿಲಿ ಸಲ್ಲುವಂಥವ್ರು. ನಾವು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಅದು ಹೇಗೋ ತಪ್ಪುಗಳು ನಡೆದ್ಬಿಟ್ಟಿದೆ. ಹೀಗೆಲ್ಲ ಆಗಬೇಕು ಅಂತ ತಪ್ಪುಗಳು ನಡೆದ್ಬಿಟ್ಟಿದೆ. ಆದರೆ ಇದರ ಸೂತ್ರ, ಇದರ ಮೂಲ ನಮ್ಗೆ ಸಿಗೋದಿಲ್ಲ ಅಂತ. ನಾನು ನಿಮ್ಗೆ ಇನ್ನೂ ಹೇಳೋದೇನೆಂದರೆ, ಹೋಗಲಿ ಬಿಡು ಅಂತ, ಅದು ಏನಾರು ಹಾಕ್ಕೊಳ್ಳಿ ಅದು ಅಂತ. ಈ ಬಚಾವಾಗೋದು ಹೇಗೆ ಅಂತ ನೋಡುತ್ತೆ. ಈಗೇನು ಬೇಕು ನಮಗೆ ಹೇಳಿ? ಈಗ ಪಾರಾಗೋದು ಹೇಗೆ ಅಂತ ನೋಡ್ಬೇಕು ನೀವು. ಅದು ಹೆಂಗೆ ಬಂತು ಅಂತ ಯೋಚನೆ ಮಾಡ್ತಾ ಕೂತ್ಕೋಬೇಕು ಅಂತ. ಇಲ್ಲೇ ಕೂತಿರ್ಬೇಕಾಗುತ್ತೆ ಆಮೇಲೆ ಅಂತ ಯೋಚನೆ ಮಾಡ್ತಾ ಅಂತ. ಅದ್ರ ಬದಲಿಗೆ ಬಿಡುಗಡೆ ಹೇಗೆ ಅಂತ, ಏನು ಮಾಡಿದರೆ ಪಾರಾಗ್ಬೋದು ಅಂತ, ಅದಕ್ಕಿರೋ ಸೂತ್ರಗಳನ್ನು ಚಿಂತನೆ ಮಾಡಬೇಕು ಅಂತ. ಆ ಸೂತ್ರಗಳೇ ಇದೆಲ್ಲ ಅಂತ. ಹಾಗಾಗಿ ಇದು ತುಂಬ ಗಂಭೀರವಾಗಿರೋ ಪ್ರಶ್ನೆ, ಹೆಚ್ಚು ಕಡಿಮೆ ಉತ್ತರ ಇಲ್ಲದೆ ಇರೋ ಪ್ರಶ್ನೆ ಅಂತ. ದೇವಸ್ಥೇಶು ಸ್ವಭಾವೋಯಂ ಲೀಲೇಯಂ ಕ್ರೀಡೇಯಂ ಹೀಗೆಲ್ಲ ಹೇಳ್ತಾರೆ. ಇದು ದೇವ್ರು ಯಾಕೆ ಹೀಗೆಲ್ಲ ಮಾಡ್ತಾನೆ ಅನ್ನೋದಕ್ಕೆ ಉತ್ತರ, ಕೆಲವರು ದೇವರ ಆಟ ಅಂತ ಹೇಳಿದರು. ದೇವರ ಆಟ ಅಂತ. ಅವನ್ನ ಯಾಕೆ ಆಟ ಆಡಬೇಕು, ನಮಗಲ್ಲಿ ಇಷ್ಟು ಕಷ್ಟ ಆಗ್ತಾ ಇದೆ, ಇಲ್ಲಿ ದೇವರ ಲೀಲೆ ಅಂತ. ಈ ರೀತಿ ನಮ್ಮನ್ನು ಗೋಳು ಹೊಯ್ಕೊಂಡು ಲೀಲೆ ಯಾವೊಂದು, ಏನು ಕ್ರೂರ ಯಾವನು ಅಂತ. ಕೊನೆಗೇನು ಹೇಳಿದ್ರು, ದೇವಶೇಷ ಸ್ವಭಾವೋಯಂ, ಅದು ಇರೋದೇ ಹಾಗೆ, ಬಿಡೋದು ಇರೋದೇ ಹಾಗೆ, ಅದನ್ನು ಆ ಸುದ್ದಿ ಮಾತಾಡಬೇಡ ಅಂತ ಹೀಗೆ ಹೇಳಿ ಮುಕ್ತಾಯ ಮಾಡಿದ್ದಾರೆ ಈ ಪ್ರಶ್ನೆಗೆ. ಹಾಗಾಗಿ ಇಷ್ಟು ಇಟ್ಕೊಳ್ಳೋಣ, ಮತ್ತು ಮುಂದಕ್ಕೆ ನೋಡೋಣ. ನಿಮಗೊಂದು ಮುಕ್ತಾಯ ಮಾಡ್ಬೇಕಾದ್ರೆ ಸುಮ್ಮನೆ ಒಂದು ಕುತೂಹಲಕರದ ಒಂದು ವಿಷಯ ಹೇಳಿ ಮುಕ್ತಾಯ ಮಾಡ್ತೀವಿ. ಈ ನೀವೆಲ್ಲ ಅಧ್ಯಯನ ಮಾಡ್ತಾ ಇದ್ದೀರಲ್ವಾ? ಈಗ ನಿಮಗೆ ಗುರುಗಳು ಪಾಠ ಮಾಡಬೇಕು, ನಿಮಗದು ಅರ್ಥ ಆಗಬೇಕು. ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು. ಆ ಸಮಯದಲ್ಲಿ ನೀವು ಅರ್ಥ ಆಗಬೇಕು, ನಿಮಗದು ನೆನಪಿರಬೇಕು ಅಲ್ವಾ, ಮರಿಬಾರ್ದು. ಹೀಗೆಲ್ಲ ಆದರೆ ವಿದ್ಯೆ ನಿಮ್ಗೆ ಹತ್ತೋದಲ್ವಾ. ಮತ್ತು ಅದೇನು ಬೇಗ ಆಗ್ಬಿಡುತ್ತೆ ಅಂದರೆ ಬೇಗ ಆಗೋದು ಇಲ್ಲ ಅಂತ. ಒಂದು ಗ್ರಂಥ ಪಾಠ ಆಗಬೇಕು ಅಂದರೆ ಎಷ್ಟು ಕಾಲ ಬೇಕು, ಅದು ನೆನಪುಳಿಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅದು. ಆದರೆ ಹೀಗೊಂದು ಸಾಧ್ಯತೆ ಇದ್ದಿದ್ರೆ, ಗುರುಗಳಲ್ಲಿ ಏನು ಜ್ಞಾನ ಇದೆಯೋ ಅದು ಹೀಗೆ ಬಂದುಬಿಡ್ಬೇಕು ಈ ಕಡೆಗೆ. ಶಿಷ್ಯನಿಗೆ ಅದಷ್ಟು ಜ್ಞಾನ ಹೀಗೆ ದಾಟ್ಕೊಂಡ್ಬಿಡುತ್ತೆ ಒಂದು ಆ ಕಡೆಯಿಂದ ಈ ಕಡೆಗೆ ಅಂತ. ಸ್ಥಿರವಾಗಿರಬೇಕು ಅದು, ಹಾಗೆ ಅದು. ಏನನ್ಸುತ್ತೆ? ಹೀಗಿದ್ರೆ ಚೆನ್ನಾಗಿರುತ್ತಲ್ವಾ? ಹಾಂ, ಏನು ಚೆನ್ನಾಗಿರುತ್ತಲ್ಲ ಹೀಗಿದ್ರೆ? ನಮ್ಮ ಹರೀಶ್ ಹೇಳೋರು ಸಂಗೀತಜ್ಞರು ಉದಾಹರಣೆಗೆ ತುಂಬ ಕಷ್ಟಪಟ್ಟು ಸಂಗೀತವನ್ನು ಅವರು ಸಾಧನೆ ಮಾಡಿದ್ದಾರೆ ಎಷ್ಟೋ ವರ್ಷಗಳ ಕಾಲ ಅಂತ. ಪೂರ್ತಿ ಹಾಗೆ ನಿಮಗೆ ಬಂದ್ಬಿಡೋ ಹಾಗಿದ್ರೆ ಒಂದೇ ಪೆಟ್ಟಿಗೆ ಹೇಗಿರ್ತಿತ್ತು? ಚೆನ್ನಾಗಿರ್ತಿತ್ತಲ್ವಾ? ಇದು ಸಾಧ್ಯ ಅಂತ.
ಸಾಧ್ಯ ಮಾತ್ರ ಅಲ್ಲ, ಇದೇ ನಿಜವಾದ ಅಧ್ಯಯನ. ಅಧ್ಯಯನದ ವಿಧಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ಯಾವುದು ಅಂದರೆ ಈ ಪುಸ್ತಕ ಲೇಖನಿ ಮತ್ತೊಂದು ಯಾವುದು ಇಲ್ಲದೆ ಹಾಗೆ ದಾಟ್ಕೊಂಡ್ಬಿಡೋದು ಅಂತ ಅಲ್ಲಿಂದ ಅಲ್ಲಿಗೆ. ನಿಮ್ಗೆ ಕೇಳ್ಬೇಕಾದ್ರೆ ಹಾಯ್ ಅನಿಸ್ತಾ ಇದೆ ಅಲ್ವಾ? ನಿಮ್ಮ ಮುಖ ನೋಡಿದಾಗಲೇ ಗೊತ್ತಾಗ್ತದೆ ನಮಗೆ ಎಷ್ಟು ನಿಮ್ಗೆ ಆರಾಮಾಗ್ತಾ ಇದೆ ಅಂತ ಕೇಳಬೇಕಾದ್ರೆ ಅದು ಅಂತ. ಆದರೆ ಹೀಗಿತ್ತು ಅಂತ ಇದಕ್ಕೆ ಸಂಬಂಧಪಟ್ಟ ಒಂದು ಕಥೆಯನ್ನು, ಪುಟ್ಟ ಕಥೆ, ಅದೇನು 5 ನಿಮಿಷವೂ ಬೇಡ ಕಥೆ ಹೇಳೋದಕ್ಕೆ, 5-10 ನಿಮಿಷ ಬೇಕಾಗೋದಷ್ಟೇ ಅದು. ಆದರೆ ಈ ಮರ್ಮ ಇದೆ ಆ ಕಥೆಯಲ್ಲಿ ಅಂತ. ಅದನ್ನು ಇವತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದು, ನೀವು ಬಿಟ್ಟಿಲ್ಲ ಹೇಳೋಕ್ಕೆ. ನಮಗೆ ಪ್ರತಿಕ್ರಿಯೆ ಹೇಳೇ ಮುಗಿದಿಲ್ಲ ನಿಮ್ಮದು. ಖುಷಿ ಆಯಿತು, ಬಿಟ್ಟಿಲ್ಲ ಅಂತ ಬೇಜಾರಿಲ್ಲ ನಮಗೇನು, ತುಂಬ ಸಂತೋಷ ಆಗಿದೆ. ಇದನ್ನು ಮುಂದಕ್ಕೆ ನಾಳೆ ಪಾಠದಲ್ಲಿ ಇಟ್ಕೊಳ್ಳೋಣ. ಇದನ್ನ ಹರೇ ರಾಮ್. ಜೀ